ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಗಳ ತಂದೆಯೇ, ಈ ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಸ್ತುತಿಸಲು, ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಲು ಈ ಒಂದು ಒಳ್ಳೆಯ ಅವಕಾಶವನ್ನು ನಿಮ್ಮ ಪ್ರಿಯ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ನೀವು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಕಾಲ ಕಳೆಯುವಾಗ ನಿಮ್ಮ ವಾಕ್ಯ ಹೇಳುತ್ತದೆ, ನಮ್ಮ ಜೀವನದಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಮೇಣಂತೆ ಕರಗಿ ಹೋಗ್ತದೆ ಎಂಬುದಾಗಿ ಹೇಳಿದ್ದೀರಿ. ಹೌದು ಡ್ಯಾಡಿ, ನೀವು ನಮ್ಮನ್ನು ಪ್ರೀತಿ ಮಾಡುವಂತಹ ತಂದೆಯಾಗಿದ್ದೀರಿ. ನಿಮ್ಮ ಸನ್ನಿಧಿಯಲ್ಲಿ ನಾವು ಕಾಲ ಕಳೆಯುವಾಗ ನಮ್ಮ ಜೀವಿತದಲ್ಲಿರುವಂತಹ ಬೆಟ್ಟ ಗುಡ್ಡಗಳು, ನಿಮ್ಮ ರಾಜ್ಯಕ್ಕೆ ತಡೆಗೋಡೆಯಾಗಿರುವಂತಹ ಎಲ್ಲ ಬೆಟ್ಟ ಗುಡ್ಡಗಳು, ನಮ್ಮ ನಡೆ, ನಮ್ಮ ನುಡಿ, ಇವುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ಇನ್ನೆಂದಿಗೂ ನಾವು ಲೌಕಿಕ ಮಕ್ಕಳಂತೆ ಜೀವಿಸದೆ ಡ್ಯಾಡಿ ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮ ನಾಮಕ್ಕೆ ಮಹಿಮೆ ಸಲ್ಲಿಸುವಂಥ ಜೀವಿತಕ್ಕಾಗಿ ನಮ್ಮನ್ನು ತಯಾರು ಮಾಡಲು ಈ ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಡ್ಯಾಡಿ. ಇಂದು ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಿಂತು ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು ಈ ಒಂದು ಯೋಗ್ಯತೆಯನ್ನು, ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ನಮ್ಮ ಪುಣ್ಯ ಕಾರ್ಯಗಳಿಂದಲೇ ಬದಲಾಗಿ ನಿಮ್ಮ ಕರುಣೆಯಾಗಿದೆ, ನಿಮ್ಮ ಪ್ರೀತಿಯಾಗಿದೆ ಡ್ಯಾಡಿ. ಅಷ್ಟು ಮಾತ್ರವಲ್ಲ, ನಮ್ಮ ಮಧ್ಯದಲ್ಲಿ ಆಗಮಿಸಿ ಬಂದಿರುವಂತಹ ರಾಜ್ಯಾಧಿರಾಜರಾಗಿರುವಂಥ ಪ್ರಭು ಯೇಸುವೇ, ನೀವು ನಮಗೋಸ್ಕರ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ನಮ್ಮ ಪಾಪಗಳನ್ನು ಮತ್ತು ನಮ್ಮ ಪಾಪವನ್ನು ಕೂಡ ನೀವು ತೆಗೆದುಕೊಂಡು ನಮ್ಮನ್ನು ನೀತಿವಂತ ಮಕ್ಕಳು ಎಂಬುದಾಗಿ ನಿಮ್ಮ ಪರಿಶುದ್ಧವಾದ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ದೇವರ ಸ್ವಭಾವವನ್ನು ನಮ್ಮ ಒಳಗಡೆ ನೆಲೆಗೊಳಿಸಿ ದೇವರ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಾನೇ ಸತ್ಯವು, ನಾನೇ ಜೀವವು, ನಾನೇ ಮಾರ್ಗವು ಎಂಬುದಾಗಿ ಹೇಳಿರುವಂಥ ಪ್ರಭು ಯೇಸುವೇ, ನಮ್ಮ ಜೀವನದಲ್ಲಿ ಅನೇಕ ಏರಿಯಾಗಳಲ್ಲಿ ನಾವೇನು ಮಾಡಬೇಕು, ಯಾವ ದಿಕ್ಕಿಗೆ ಹೋಗಬೇಕು, ಯಾವ ರೀತಿಯ ಸಮಸ್ಯೆಯಿಂದ ಹೊರಬರಬೇಕೆಂಬುದಾಗಿ ದಿಕ್ಕು ತೋಚದಿರುವಾಗ, ಮಾರ್ಗವೇ ಕಾಣದಿರುವಂಥ ಸಂದರ್ಭದಲ್ಲಿ ಪ್ರಭು ಯೇಸುವೇ ನೀವು ಹೇಳಿದ್ದೀರಿ, ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ. ನಿಮ್ಮ ಅತ್ಯುತ್ತಮವಾದ ಸ್ವರ್ಗೀಯ ಆ ಮಾರ್ಗವನ್ನು, ಸತ್ಯದ ಮಾರ್ಗವನ್ನು, ಬಿಡುಗಡೆ ಕೊಡುವಂಥ ಮಾರ್ಗವನ್ನು ಇಂದು ನೀವು ನಮಗೆ ಕಲಿಸಿಕೊಡುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಓ ಪವಿತ್ರಾತ್ಮರೇ, ನಮ್ಮ ಒಬ್ಬೊಬ್ಬರನ್ನು ಕೂಡ ನಿಮ್ಮ ಸ್ವರವನ್ನು ಆಲಿಸಲು ಅಭಿಷೇಕ ಮಾಡಿದ್ದೀರಿ. ವಿಶೇಷವಾಗಿ ನಮ್ಮ ಪ್ರೀತಿಯ ಸಹೋದರರ ಮೂಲಕ ನಮ್ಮೆಲ್ಲರನ್ನ ಯಾವ ರೀತಿ ಆರಾಧನೆಯಲ್ಲೂ ಸ್ತುತಿ ಸ್ತೋತ್ರದಲ್ಲೂ ಮುನ್ನಡೆಸಿದಿರೋ ಅದೇ ರೀತಿ ನನ್ನನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಒಪ್ಪಿಸಿಕೊಡ್ತಿದ್ದೇನೆ. ನನ್ನ ನಾಲಿಗೆ ಮೂಲಕ ನೀವು ಮಾತನಾಡುವಂತೆಯೂ, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ ನನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಡ್ತಿದ್ದೇನೆ. ನಿಮ್ಮ ಪ್ರಕಟಣೆಯ ಜ್ಞಾನವು, ನಿಮ್ಮ ರೆವಲ್ಯೂಷನ್ ನಾಲೆಜ್ ಇಲ್ಲಿ ಚೆಲ್ಲಿಸಲ್ಪಡುವಾಗ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿ ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ದೊಡ್ಡ ಒಂದು ಬದಲಾವಣೆ ಈ ರಾತ್ರಿ ಕಾಣುವಂತಾಗಲಿ. ಆ ಒಳಗಡೆ ಆದಂಥ ಬದಲಾವಣೆ ನಮ್ಮ ನಿಜ ಜೀವನದಲ್ಲೂ ಕೂಡ ದೊಡ್ಡ ಬದಲಾವಣೆ ತರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ನೀವೇ ನಮ್ಮ ಸಹಾಯಕರು, ಮಾರ್ಗದರ್ಶಕರು, ಸಲಹೆಗಾರರಾಗಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಮಾತನಾಡ್ರಿ. ನಾವು ನಿಮ್ಮ ಸ್ವರವನ್ನು ಆಲಿಸಬೇಕು. ನಾವು ನಿಮ್ಮ ಸ್ವರವನ್ನು ಹಿಂಬಾಲಿಸಿಕೊಂಡು ಬಂದು ನಮಗೋಸ್ಕರ ಯಾವ ಯೋಜನೆಯನ್ನು ಹಾಕಿಕೊಂಡಿದ್ದೀರೋ ಆ ಯೋಜನೆಯ ಗುರಿಯನ್ನು ತಲುಪಲು ನಮಗೆ ಸಹಾಯವನ್ನು ಕರುಣಿಸಿರಿ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಈಗ ನಾವೇನನ್ನು ಬಿಡಿಕೊಂಡಿದ್ದೀವೋ
ಅವುಗಳೆಲ್ಲವನ್ನ ಯೇಸು ಕ್ರಿಸ್ತರ ಮೂಲಕ ಹೊಂದಿಕೊಳ್ಳುತ್ತೇವೆ ಮತ್ತು ಹೊಂದಿಕೊಂಡಿದ್ದನ್ನು ನಾವು ಅನುಭವಿಸುವುದು ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೂ ಕೂಡ ಅದನ್ನು ಹಂಚುತ್ತೇವೆ, ತಲುಪಿಸುತ್ತೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಲಿದ್ದಾಗಲೂ ಈಗಲೂ ಯಾವ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವನ್ನು ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೆ ಇರೋರಿಗೆ ನನ್ನ ಸ್ವರ ಕೇಳಿಸ್ತದೆ? ಕ್ಲಿಯರಾಗಿ ಕೇಳ್ತದೆ? ಓಕೆ, ನೀವು ಉತ್ತರ ಕೊಟ್ಟರೆ ಮಾತ್ರ ನನಗೆ ಗೊತ್ತಾಗ್ತದೆ ನಿಮ್ಗೆ ಕೇಳ್ತದೆ ಎಂಬುದಾಗಿ. ಸೊ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಇವತ್ತು ಪ್ರಭು ಯೇಸು ನಮಗೆ ಏನನ್ನು ಕಲಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ನಮ್ಮ ಜೀವಿತದಲ್ಲಿ ಬರುವಂತಹ ಆ ಒಂದೊಂದು ಸಮಸ್ಯೆಗಳನ್ನು ಕೂಡ ನಾವು ಯಾವ ರೀತಿ ಜಯಿಸಬೇಕೆಂಬುದಾಗಿ. ಅದಕ್ಕಿಂತ ಮುಂಚಿತವಾಗಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ಒಂದಲ್ಲ ಒಂದು ಸಮಸ್ಯೆಗಳಿದೆಯಾ? ಸಮಸ್ಯೆ ಇದೆಯಾ? ಸಮಸ್ಯೆ ಇಲ್ವಾ? ಇದೆ, ಕರೆಕ್ಟ್. ಸೊ ಅದು ರೋಗ ಎಂಬ ಸಮಸ್ಯೆ ಆಗಿರ್ಬೋದು, ಅಥವಾ ಸಾಲದವರು ಎಂಬ ಸಮಸ್ಯೆ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ದುಶ್ಚಟ ಎಂಬ ಸಮಸ್ಯೆ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಮಕ್ಕಳು ಅವಿದರೆ ನಡೆಯುವಂಥ ಕಾರ್ಯ ಆಗಿರ್ಬೋದು. ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿವೆ, ಹೌದಾ? ಹೌದಾ? ಬಟ್ ಆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ಪರಲೋಕದ ತಂದೆಯ ಬಯಕೆ, ಪ್ರಭು ಯೇಸುವಿನ ಬಯಕೆ ಏನಂತಂದರೆ, ಯಾವ ಸಮಸ್ಯೆಗಳಲ್ಲೂ ಕೂಡ ನಾವು ಕುಗ್ಗಿ ಹೋಗಬಾರ್ದು, ಸೋತು ಹೋಗಬಾರ್ದು. ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಾವು ಜಯಶಾಲಿಗಳಾಗಿ ಜೀವಿಸಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮತ್ತೊಂದು ರೀತಿ ಹೇಳೋದಾದರೆ, ಪ್ರಭು ಯೇಸು ಯಾವ ರೀತಿ ಈ ಲೋಕದಲ್ಲಿ ನನ್ನಂತೆ ಮತ್ತು ನಿಮ್ಮಂತೆ ಮನುಷ್ಯರಾಗಿರುವಾಗ ಯಾವ ರೀತಿ ಲೋಕವನ್ನು ಜಯಿಸಿದರೋ, ಅದೇ ರೀತಿ ನಾನು ಮತ್ತು ನೀವು ಕೂಡ ಈ ಲೋಕವನ್ನು ಜಯಿಸಬೇಕೆಂಬುದಾಗಿ ಪ್ರಭು ಯೇಸು ಬಯಸ್ತಾರೆ. ಯಾವ ರೋಗಗಳು ನಮ್ಮ ಮೇಲೆ ದೊರೆತನ ಮಾಡಬಾರ್ದು, ಯಾವ ಸಾಲದೋರೆಗಳು ನಮ್ಮ ಮೇಲೆ ದೊರೆತನ ಮಾಡಬಾರ್ದು, ಯಾವುದೇ ಆತ್ಮಹತ್ಯೆಯ ಕಾರ್ಯಗಳು ನನ್ನ ಕುಟುಂಬದಲ್ಲಿ ಸಂಭವಿಸಬಾರ್ದು, ಯಾವುದೇ ಪಾಪದ ಕಾರ್ಯಗಳು ನನ್ನ ಕುಟುಂಬವನ್ನು ದೊರೆತನ ಮಾಡಬಾರ್ದು. ನಾನಾಗಲಿ ನನ್ನ ಸಂತತಿಯವರಾಗಲಿ ಯಾವ ಕಾರಣಕ್ಕೂ ಲೌಕಿಕವಾದ ಮಕ್ಕಳ ರೀತಿಯಲ್ಲಿ ಲೌಕಿಕವಾದ ಬಯಕೆಗಳನ್ನು ಹೊಂದದೆ ಪರಲೋಕದ ಬಯಕೆಗಳನ್ನು ಹೊಂದಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಇವತ್ತಿವೆಯೋ ಮತ್ತು ಇನ್ನು ಮುಂದೆ ಯಾವುದೆಲ್ಲ ಸಮಸ್ಯೆಗಳು ಬರ್ತವೋ, ಆ ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಜಯಿಸಬೇಕಾದ್ರೆ ಯಾವುದು ನಮಗೆ ಜಯವನ್ನು ಕೊಡೋದು ಅಂತಂದರೆ, 1 ಯೋಹನ 5ನೇ ಅಧ್ಯಾಯ ವಾಕ್ಯ 4. 1 John chapter 5 verse 4 ಓದಿ. ನಾನು ಕಳೆದ ಸಲ ಹೇಳಿದ್ದೆ, ನೀವೆಲ್ಲ ಚರ್ಚ್ ಏನಕ್ಕೆ ಬರ್ತೀರಿ? ಶುಕ್ರವಾರ ಏನಕ್ಕೆ ಬರ್ತೀರಿ? ಧ್ಯಾನ ಕೂಟಕ್ಕೆ, ಪ್ರಾರ್ಥನಾ ಕೂಟಕ್ಕೆ. ಕರೆಕ್ಟ್. ಪ್ರಾರ್ಥನಾ ಕೂಟದಲ್ಲಿ ಏನನ್ನು ಧ್ಯಾನಿಸ್ಲಿಕ್ಕೆ ಬರ್ತೇವೆ? ದೇವರ ವಾಕ್ಯವನ್ನು. ಸೊ ದೇವರ ವಾಕ್ಯ ಇರೋದು ಎಲ್ಲಿ? ಬೈಬಲ್ನಲ್ಲಿ. ನಾನು ಎಷ್ಟೋ ಸಲ ಹೇಳಿದೆ, ನೀವು ಬರುವಾಗ, ಧ್ಯಾನ ಕೂಟಕ್ಕೆ ಬರುವಾಗ, ಪ್ರಾರ್ಥನಾ ಕೂಟಕ್ಕೆ ಬರುವಾಗ ನಿಮ್ಮ ಕೈಯಲ್ಲಿ ಬೈಬಲ್ ಇರಲಿ ಎಂಬುದಾಗಿ. ಬಟ್ ಎಷ್ಟು ಮಂದಿ ಬೈಬಲ್ ತಂದಿದ್ದೀರಿ? ಒಬ್ಬರು, ಇಬ್ಬರು ಅಷ್ಟೇ. ಇಡೀ ವಿಚಾರಣೆಯಲ್ಲಿ ಇಬ್ಬರು ಮಾತ್ರ. ಬೈಬಲ್ ಹೊತ್ಕೊಂಡು ಬರಲಿಕ್ಕೆ ನಾಚಿಕೆನಾ? ತಗೊಬರೋಣ, ಬೈಬಲ್ ತಗೊಬರೋಣ, ಓದೋಣ. ಜಸ್ಟ್ ಬೇರೆ ಪ್ಯಾರಿಷರು ಬಂದು ಓದ್ತಾರೆ ನಿಮ್ಮ ಚರ್ಚಲ್ಲಿ, ನೀವು ಬೈಬಲ್ ತಂದು ನೀವು ಕಲ್ತ್ಕೊಂಡು ನೀವು ಚೆನ್ನಾಗಿ ಯಾವ ಥರ ಅದನ್ನು ತೆಗಿಬೇಕು, ಯಾವ ಥರ ಓದಬೇಕು ಅಂತ ಕಲ್ತ್ಕೊಂಡು ನೀವು ನಿಮ್ಮ ಚರ್ಚ್ನಲ್ಲಿ ನೀವು ದೇವರ ವಾಕ್ಯ ಓದುವಾಗ ಎಷ್ಟು ದೇವರಿಗೆ ಎಷ್ಟು ಸಂತೋಷ ಆಗ್ತದೆ. ಹೌದಾ? ಹೌದಾ? ಸೊ ಮುಂದಿನ ಸಲ ತರ್ತೀರಾ? ಇಲ್ಲ ಅದೇ ಥರನಾ? ಬ್ರದರ್, ಹೋದ ಸಲ ನೀವು ಹೇಳ್ಬಿಟ್ಟು ಹೋಗಿದ್ರಿ, ಆವಾಗಲೂ ಹಿಂಗೆ ತಳ್ಳಾಡಿಸ್ತಿದ್ದಿ. ನೀವು ಹೇಳ್ಬಿಟ್ಟು ಹೋಗ್ತಾನೆ ಇರಿ, ಪ್ರತಿ ಸಾರಿ ಬನ್ನಿ, ನೀವು ಹೇಳ್ತಾನೆ ಇರಿ. ನಾವು ಮಾತ್ರ ಆದಿಲಿದ್ದಾಗೆ ಈಗಲೂ ಇನ್ನು ಮುಂದೆ ಯಾವಾಗಲೂ ಅದೇ ಥರ ಇರ್ತವೆ. ಹಂಗಿರ್ತೀರಾ? ಬದಲಾವಣೆ ಮಾಡ್ಕೊಳ್ಳೋಣ. ಓಕೆ, ಓದೋಣ. 1 ಯೋಹನ 5:4. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವಂತದ್ದು ಲೋಕವನ್ನ ಜಯಿಸುವಂತದ್ದು ನಮ್ಮ ವಿಶ್ವಾಸವೇ.
ಯಾರ ವಿಶ್ವಾಸ? ನಮ್ಮ ವಿಶ್ವಾಸ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರು ದೇವರಿಂದ ಹುಟ್ಟಿದಾರೋ, ದೇವರಿಂದ ಹುಟ್ಟಿರುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಈ ಲೋಕದಿಂದ ಅಂದರೆ ಈ ದುರಾತ್ಮನು ಆಳ್ವಿಕೆ ಮಾಡ್ತಿರುವಂತಹ ಈ ಲೋಕದಲ್ಲಿ, ಈ ಲೋಕದ ಮಿಥ್ಯ ದೈವನಾಗಿರುವಂತಹ ಸೈತನ ಮೂಲಕ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಅವುಗಳೆಲ್ಲವನ್ನು ಜಯಿಸುವಂತಹ ಶಕ್ತಿಯನ್ನು ಹೊಂದಿದ್ದೇವೆ. ಪ್ರತಿಯೊಬ್ಬರು ಹೇಳೋಣ ಬಾಯಿ ತೆಗೆದು, ನಾನು ಈ ಲೋಕವನ್ನು ಲೋಕದಿಂದ ಬರುವ ಎಲ್ಲಾ ಸಮಸ್ಯೆಗಳನ್ನು ಜಯಿಸುವ ಶಕ್ತಿಯನ್ನು ಹೊಂದಿದ್ದೇನೆ. ಗುಡ್. ಏನು ಹೊಂದ್ಕೊಂಡಿದ್ದೀರಿ? ಆ ಶಕ್ತಿ ಏನನ್ನು ಮಾಡ್ತದಂತೆ? ಈ ಲೋಕವನ್ನ ಜಯಿಸ್ತದೆ. ಸೊ ಮತ್ತೊಂದು ರೀತಿ ಹೇಳೋದಾದ್ರೆ, ನೀವು ದೇವರಿಂದ ಹುಟ್ಟಿದ್ರೆ, ದೇವರಿಂದ ಹುಟ್ಟಿದ್ದೀರಾ? ನೀವು ದೇವರ ಮಕ್ಕಳ? ಎಸ್. ಸೊ ನೀವು ದೇವರ ಮಕ್ಕಳಾಗಿರೋದ್ರಿಂದ ಈ ಲೋಕದ ಒಡೆಯ ಸೈತಾನನು ಯಾವುದೇ ಸಮಸ್ಯೆಗಳು ತಂದರೂ ಕೂಡ ನೀವು ಯಾವುದರಲ್ಲೂ ಕೂಡ ಸೋಲಂಗಿಲ್ಲ. ಈ ಸಲ ಧ್ಯಾನ ಕೂಟಕ್ಕೆ ಒಬ್ರು ಬಂದಿದ್ರು, ಚಂದ್ರಮ್ಮ ಎಂಬುದಾಗಿ. ಏನಂತ? ಚಂದ್ರಮ್ಮ. ಫಿಲೋಮಿನಮ್ಮ ಅಲ್ಲ, ಚಂದ್ರಮ್ಮ. ರೀಟಮ್ಮ ಅಲ್ಲ, ಚಂದ್ರಮ್ಮ. ಚಂದ್ರಮ್ಮನಿಗೆ 7 ತಿಂಗಳ ಹಿಂದೆ ರಿಪೋರ್ಟ್ ಬಂತು, ಕ್ಯಾನ್ಸರ್. ಮೊದಲ 5 ತಿಂಗಳುಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಅವ್ರ ಮನೆ ಎಲ್ಲ ಕರ್ಕೊಂಡು ಹೋದ್ರು, ಅದು ಇದೆಲ್ಲ ಮಾಡಿದ್ರು, ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದಾರೆ. ಆದರೂ ಕೂಡ ಅವ್ರ ಶರೀರ ಕುಗ್ಗೋಗ್ತಾ ಇದೆ. ಕಳೆದ 2 ತಿಂಗಳಿಂದ ಇಲ್ಲೇ ಪಕ್ಕದಲ್ಲಿರುವಂಥ HD ಕೋಟೆ ಚರ್ಚಲ್ಲಿ ನಡೆಯುವಂಥ ಧ್ಯಾನಕೂಟಕ್ಕೆ ಬಂದರು. ಪ್ರತಿ ಮೊದಲನೇ ಭಾನುವಾರ ಬೆಳಗ್ಗೆ ಬಲಿಪೂಜೆ 8 ಗಂಟೆಯಿಂದ 8:15ಗೆ ಬಲಿಪೂಜೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ 2 ಗಂಟೆ ಮುಗೀತದೆ ನಮ್ಮ ಧ್ಯಾನಕೂಟ. 2 ತಿಂಗಳು ಬಂದರು. ಮೊದಲನೇ ತಿಂಗಳು ಬಂದಾಗ ಅವ್ರಿಗೆ ಸತ್ಯ ಗೊತ್ತಾಯಿತು, ಈ ರೋಗ ನನ್ನನ್ನು ಯಾವ ಕಾರಣಕ್ಕೂ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೋಗವನ್ನು ಜಯಿಸುವ ಶಕ್ತಿಯನ್ನು ನಾನು ಯೇಸು ಸ್ವಾಮಿ ಮೂಲಕ ನಾನು ಒಳಗಡೆ ಸ್ವೀಕರಿಸ್ಕೊಂಡಿದ್ದೇನೆ. ಇನ್ಮೇಲೆ ನಾನು ಯಾವ ಕಾರಣಕ್ಕೂ ರೋಗಕ್ಕೆ ಎದುರೋದಿಲ್ಲ. ಪ್ರತಿದಿನ ಬಾಯಿ ತೆಗೆದು ಅರ್ಧ ಗಂಟೆ 1 ಗಂಟೆ ಮಾತ್ರ ಅಲ್ಲ, ನನ್ನ ಮಗನ ಮೊಬೈಲ್ ಇಸ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಟೀಚಿಂಗ್ ಕೇಳ್ತಾನೆ. ಬೆಳಗ್ಗೆಯಿಂದ ಸಂಜೆ ತನಕ ಒಂದಿನ ಮಿಸ್ ಆಗಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಗಂದು ಮಗಳದು ಮೊಬೈಲ್ ಇಸ್ಕೊಂಡು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, 1 ತಿಂಗಳಾಯಿತು, 2 ತಿಂಗಳಾಯಿತು, ಹೋದ ತಿಂಗಳು ಬಂದು HD ಕೋಟೆಯಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಮಂಗಳೂರು ಕೂಡ ಬಂದಿದ್ರು 1 ವಾರ ಧ್ಯಾನ ಕೂಟಕ್ಕಾಗಿ. ಅವ್ರು ಹೇಳ್ತಾ ಇದ್ದಾರೆ, ಜಸ್ಟ್ ಯಾವ ಡಾಕ್ಟ್ರು 7 ತಿಂಗಳ ಹಿಂದೆ ನಿನ್ನಲ್ಲಿ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು, ಅದೇ ಡಾಕ್ಟರ್ ಬ್ರದರ್ ರಿಪೋರ್ಟ್ ಕೊಟ್ಟಿದ್ದಾರೆ, ನಿನ್ನಲ್ಲಿ ಯಾವುದೇ ಕ್ಯಾನ್ಸರ್ ಕಣಗಳು ಕೂಡ ಇಲ್ಲ, ರೋಗಾಣುಗಳು ಕೂಡ ಇಲ್ಲ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದೆಂಥ ರೋಗಗಳಾಗಿದ್ರೂ ಕೂಡ ಆ ರೋಗಗಳೆಲ್ಲವನ್ನ ಜಯಿಸುವಂಥ ಶಕ್ತಿಯನ್ನು ಲೋಕದ ಮಕ್ಕಳು ಹೊಂದಿಲ್ಲ, ಬದಲಾಗಿ ದೇವರ ಮಕ್ಕಳಾಗಿರುವಂತಹ ನಾವೆಲ್ಲರೂ ಕೂಡ ಹೊಂದ್ಕೊಂಡಿದ್ದೇವೆ. ಆ ಶಕ್ತಿ ಯಾವುದು ಅಂತಂದರೆ, ಯಾವುದು ಆ ಶಕ್ತಿ? ನಮ್ಮ ವಿಶ್ವಾಸ. ನಮ್ಮ ವಿಶ್ವಾಸ. ಬಾಯಿ ತೆಗೆಯೋಣ. ನಾನು ದೇವರಿಂದ ಹುಟ್ಟಿರುವ ಮಗುವಾಗಿರುವುದರಿಂದ ಈ ಲೋಕವನ್ನು ಜಯಿಸುವ ಶಕ್ತಿಯಾಗಿರುವ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಆ ವಿಶ್ವಾಸವು ಎಲ್ಲ ವಿಷಯಗಳಲ್ಲೂ ನನ್ನನ್ನು ಜಯದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಆಮೆನ್. ಚಪ್ಪಳ ತೊಟ್ಟು ಯೇಸುವಿನ ಗಣಪಡಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಈ ಲೋಕವನ್ನು ಜಯಿಸಿ ನಮಗೆ ಬೇಕಂತಹ ಎಲ್ಲ ಜಯವನ್ನು ಕೊಟ್ಟಿದ್ದಾರೆ ಅವರ ಕೃಪೆಯಿಂದ, ಅವರ ಕರುಣೆಯಿಂದ. ಈಗ ಆ ಜಯವನ್ನು ಸ್ವೀಕರಿಸಿಕೊಂಡು ನಾವು ಕೂಡ ಈ ಲೋಕದಲ್ಲಿ ಜಯಶಾಲೆಗಳಿಗೆ ಜೀವಿಸಲಿಕ್ಕೆ ಬೇಕಂತಹ ವಿಶ್ವಾಸವನ್ನು ಕೂಡ ಕೊಟ್ಟಿದ್ದಾರೆ. ಅದರ ಅರ್ಥ, ನಿಮ್ಮ ಅಕೌಂಟಲ್ಲಿ ದುಡ್ಡನ್ನು ಹಾಕಿದ್ದಾರೆ, ಅಕೌಂಟಿಂದ ಡ್ರಾ ಮಾಡಲಿಕ್ಕೆ ಚೆಕ್ ಬುಕ್ಕನ್ನು ಕೊಟ್ಟಿದ್ದಾರೆ, ಇಲ್ಲಿ ATM ಕಾರ್ಡ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕೀಗ? ಸಂಪಾದನೆ ಮಾಡಲಿ, ದುಡ್ಡು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಇಡ್ಲಿಕ್ಕಾಗಿ ಶ್ರಮ ಪಡಬೇಕಾ? ಯೇಸು ಸ್ವಾಮಿ ಶ್ರಮಪಟ್ಟು, ಅವರು ಕಷ್ಟಪಟ್ಟು ನಮಗೋಸ್ಕರ ಚಿತ್ರಹಿಂಸೆಯನ್ನು ಅನುಭವಿಸಿ ನಮ್ಗೆ ಏನೆಲ್ಲ ಕೊಡಬೇಕಾಗಿತ್ತು, ಆರೋಗ್ಯ, ಸಮಾಧಾನ, ಸಮೃದ್ಧಿ, ಬಿಡುಗಡೆ ಎಲ್ಲವನ್ನ ನನಗೋಸ್ಕರ ಸಂಪಾದಿಸಿ ನನ್ನ ಅಕೌಂಟಲ್ಲಿ ಅದನ್ನು ಡಿಪಾಸಿಟ್ ಮಾಡಿಟ್ಟಿದ್ದಾರೆ.
ಅಷ್ಟು ಮಾತ್ರವಲ್ಲ, ಆ ಅಕೌಂಟಲ್ಲಿ ಇರೋದನ್ನು ದೇವರು ತನ್ನ ಕೃಪೆಯಿಂದ ತನ್ನ ಮಗನ ಮೂಲಕ ಯಾವುದೆಲ್ಲವನ್ನು ಮಾಡಿ ಮುಗಿಸಿದಾರೋ ಅದನ್ನು ನಾನು ಸ್ವೀಕರಿಸ್ಕೊಳ್ಳಿಕ್ಕಾಗಿ, ಡ್ರಾ ಮಾಡ್ಕೊಳ್ಳಿಕ್ಕಾಗಿ ಚೆಕ್ ಬುಕ್ಕನ್ನು ಕೂಡ ಕೊಟ್ಟಿದ್ದಾರೆ, ATM ಕಾರ್ಡು ಕೂಡ ಕೊಟ್ಟಿದ್ದಾರೆ. ನಮ್ಮ ಕೆಲಸ ಏನು? ಚೆಕ್ ಬರೋದು, ಡ್ರಾ ಮಾಡ್ಕೊಳ್ಳೋದು, ATM ಕಾರ್ಡ್ ಹಾಕಿ ಪಿನ್ ಹೊಡೆದ್ಬಿಟ್ಟು ಡ್ರಾ ಮಾಡ್ಕೊಂಡು ಎಂಜಾಯ್ ಮಾಡೋದು. ಹಲೋ, ಬಟ್ ಈಗ ಪ್ರಶ್ನೆ ಏನಂತಂದರೆ, ಆ ATM ಕಾರ್ಡ್, ಆ ಚೆಕ್ ಬುಕ್ ಯಾವುದು? ವಿಶ್ವಾಸ, ನನ್ನ ವಿಶ್ವಾಸ. ಆ ವಿಶ್ವಾಸ ಹೇಗೆ ಬರ್ತದೆ ಅಂತಂದರೆ, ಬೈಬಲ್ ಹೇಳ್ತದೆ, ದೇವರ ವಾಕ್ಯವನ್ನು ಪದೇ 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 ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ವಾರಕ್ಕೊಮ್ಮೆ ಅಥವಾ 2 ವಾರಕ್ಕೊಮ್ಮೆ ಅಥವಾ ವಾರಕ್ಕೊಮ್ಮೆ ಚರ್ಚಲ್ಲಿ ಬಂದು ಒಂದು ಅರ್ಧ ಗಂಟೆ 1 ಗಂಟೆ ದೇವರ ವಾಕ್ಯವನ್ನು ಆಲಿಸುವುದರಿಂದ ಬರೋದಿಲ್ಲ. ನಿರಂತರವಾಗಿ ನೀವು ದೇವರ ವಾಕ್ಯವನ್ನು ಹಗಲು ರಾತ್ರಿ ಎನ್ನದೆ ಯಾವಾಗ ಆಲಿಸ್ತೀರಿ, ಆಗ ಪ್ರಿಯರೇ ಆ ವಾಕ್ಯವು ನಿಮ್ಮ ಒಳಗಡೆ ಇರುವಂಥ ವಿಶ್ವಾಸವನ್ನು ಮೇಲಕ್ಕೆರಿಸ್ತದೆ. ನಿಮ್ಮ ವಿಶ್ವಾಸ ಯಾವಾಗ ಮೇಲಕ್ಕೆ ಹೋಗ್ತದೋ ಸಮಸ್ಯೆಗಳು, ತೊಂದರೆಗಳು, ರೋಗಗಳು ನೆಲಕಚ್ಚುತ್ತವೆ. ವಾವ್, ಹಲ್ಲೆಲೂಯಾ. ನಿಮ್ಮ ವಿಶ್ವಾಸ ಎಷ್ಟು ಮಟ್ಟಿಗೆ ಬಲಗೊಳ್ತದೋ ಸಮಸ್ಯೆಗಳು ಅಷ್ಟರ ಮಟ್ಟಿಗೆ ಸಡಿಲವಾಗ್ತದೆ. ವಿಶ್ವಾಸ ಎಷ್ಟು ಮಟ್ಟಿಗೆ ಮೇಲಕ್ಕೇರ್ತದೋ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮೇಣಂತೆ ಕರಗೋಗಿ ನಿಮ್ಮ ಪಾದ ಕೆಳಗಡೆ ಬರ್ತವೆ. ನನ್ನ ಮತ್ತು ನಿಮ್ಮ ಕೆಲಸ ಒಂದೇ ಒಂದು, ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ನಮ್ಮ ಆತ್ಮದಲ್ಲಿದೆ. ಆ ವಿಶ್ವಾಸ ನನ್ನ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ನಾನು ದೇವರ ವಾಕ್ಯವನ್ನು ನಿರಂತರವಾಗಿ ಆಲಿಸುವಂಥದ್ದು, ನಿರಂತರವಾಗಿ ನುಡಿಯುವಂಥದ್ದು. ನಾನು ಯಾವಾಗ ನಿರಂತರವಾಗಿ ನುಡಿತೇನೋ, ಆ ವಾಕ್ಯನ ಪದೇ ಪದೇ ಆಲಿಸ್ತೇನೋ, ನುಡಿತೇನೋ, ಪದೇ ಪದೇ ಆಲಿಸ್ತೇನೋ, ನನ್ನ ಒಳಗಡೆ ಇರುವಂತಹ ಅದ್ಭುತ ಮಾಡುವಂಥ ವಿಶ್ವಾಸವು, ಒಳಗಡೆ ಇರುವಂಥ ವಿಶ್ವಾಸ ಮೇಲಕ್ಕೇರ್ತದೆ, ಮೇಲ್ಮಟ್ಟಕ್ಕೆ ಹೋಗ್ತದೆ. ನನ್ನ ವಿಶ್ವಾಸ ಯಾವಾಗ ಮೇಲ್ಮಟ್ಟಕ್ಕೆ ಹೋಗ್ತದೋ, ಬಲಗೊಳ್ತದೋ, ಬೈಬಲ್ ಹೇಳ್ತದೆ, ಆಗ ಬೆಟ್ಟ ಗುಡ್ಡಗಳಲ್ಲೂ ಕೂಡ ಅಲುಗಾಡಲಿಕ್ಕೆ ಪ್ರಾರಂಭಿಸ್ತವೆ. ಸಮಸ್ಯೆಗಳೆಂಬ ಬೆಟ್ಟಗುಡ್ಡ, ರೋಗ ಎಂಬ ಬೆಟ್ಟಗುಡ್ಡ, ಸಾಲ ಎಂಬ ಬೆಟ್ಟಗುಡ್ಡ, ಅವಿದ್ಯತ್ವ ಎಂಬ ಬೆಟ್ಟಗುಡ್ಡ, ಅಥವಾ ದುಶ್ಚಟಗಳು, ಕೆಟ್ಟ ಸ್ವಭಾವಗಳು, ಆ ಎಲ್ಲ ಬೆಟ್ಟಗುಡ್ಡಗಳು ಮೇಣಂತೆ ಅಲುಗಾಡಲಿಕ್ಕೆ ಪ್ರಾರಂಭಿಸ್ತವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈಗ ಪ್ರಶ್ನೆ ಅಂತಂದರೆ, ಬ್ರದರ್, ನೀವು ಹೇಳಿದ್ರಿ ದೇವರ ವಾಕ್ಯದ ಪ್ರಕಾರ, ಹೌದು, ನನಗೆ ಈ ಲೋಕವನ್ನು ಜಯಿಸುವಂಥ ವಿಶ್ವಾಸವನ್ನು ಕೊಟ್ಟಿದ್ರು ಕೂಡ, ಅಂಥ ವಿಶ್ವಾಸ ನಾನು ಒಳಗಡೆ ಇದ್ದರೂ ಕೂಡ ಯಾತಕ್ಕಾಗಿ ಮತ್ತೆ ನನ್ನ ಜೀವನದಲ್ಲಿ ಯಾತಕ್ಕಾಗಿ ಇನ್ನೂ ಕೂಡ ಸಮಸ್ಯೆಗಳನ್ನು ಅದನ್ನು ಜಯಿಸ್ಲಿಕ್ಕೆ ಆಗ್ತಾಯಿಲ್ಲ. ನನ್ನ ಜೀವನದಲ್ಲಿ ಸಮಸ್ಯೆಗಳು ಬರ್ತಾಯಿದೆ, ತೊಂದರೆಗಳು ಬರ್ತಾಯಿದೆ, ಕೆಟ್ಟ ಪರಿಸ್ಥಿತಿಗಳು ಬರ್ತಾಯಿದೆ. ಏತಕ್ಕಾಗಿ ಮತ್ತೆ ನಾನು ಪ್ರಾರ್ಥನೆ ಮಾಡಿದರೂ ಕೂಡ, ವಿಶ್ವಾಸದಿಂದ ಪ್ರಾರ್ಥಿಸಿದ್ರು ಕೂಡ ಯಾಕೆ ನಾನು ಅದನ್ನು ಜಯಿಸ್ಲಿಕ್ಕೆ ಆಗ್ತಾಯಿಲ್ಲ? ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ, ನನ್ನ ಗಂಡನು ಕೂಡ ಚರ್ಚೆ ಬರಬೇಕು, ನನ್ನ ದೇವರನ್ನ ಆರಾಧನೆ ಮಾಡಬೇಕು, ನನ್ನ ಗಂಡ ದುಶ್ಚಟದಿಂದ ಬಿಡುಗಡೆ ಆಗಬೇಕು, ನನ್ನ ಮಕ್ಕಳು ಕೂಡ ದೇವರಿಗೆ ಭಯಭಕ್ತಿಯಲ್ಲಿ ಜೀವಿಸಬೇಕು. ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಬ್ರದರ್, ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಬಟ್ ಯಾತಕ್ಕಾಗಿ ಮತ್ತೆ ನನ್ನ ಮಕ್ಕಳು, ನನ್ನ ಕುಟುಂಬದವರು, ನಾವೆಲ್ಲರೂ ಒಟ್ಟಿಗೆ ಸೇರಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ದೇವರಾಜ್ಯ ಕಟ್ಟಲಿಕ್ಕೆ ಆಗ್ತಾಯಿಲ್ಲ. ನಾನು ಪ್ರಾರ್ಥನೆ ಮಾಡಿದ್ರು ಕೂಡ ಯಾಕೆ ಆಗ್ತಾಯಿಲ್ಲ? ಹಲೋ, ಈ ರೀತಿ ಪ್ರಶ್ನೆಗಳಿಲ್ಲ? ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಆದರೂ ಕೂಡ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆಯಾ? ಕೆಲವೊಂದು ಸಮಸ್ಯೆಗಳು ಪರಿಹಾರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಬಟ್ ಆದರೆ ನಮಗೆ ಗೊತ್ತಿಲ್ಲ ರೀತಿಯಲ್ಲಿ ಒಳಗಡೆನೇ ಬೆಳ್ಕೊಂಡು ಹೋಗ್ತಾನೆ ಇದೆ. ಹೌದಾ? ಯಾಕೆ ಸಮಸ್ಯೆಗಳು ಅದನ್ನು ಬಿಡುಗಡೆ ಮಾಡುವಂತಹ, ಅದನ್ನು ಜಯಿಸುವಂಥ ಶಕ್ತಿ, ವಿಶ್ವಾಸ ನಮ್ಮ ಒಳಗಡೆ ಇದ್ದರೂ ಕೂಡ ವಿಶ್ವಾಸ ಯಾಕೆ ನನ್ನ ಜೀವನದಲ್ಲಿ ಬಂದಿರುವಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾಯಿಲ್ಲ? ಶತ್ರು ತಂದಿರುವಂತಹ, ಸೈತನು ತಂದಿರುವಂತಹ ಆ ಸಮಸ್ಯೆಗಳನ್ನು, ಬಂಧನಗಳನ್ನು ಯಾಕೆ ನಾಶಗೊಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ನಂಬರ್ 1, ಮೊದಲನೇದು ತಿಳ್ಕೊಬೇಕಾಗಿರೋದು, ಸಮಸ್ಯೆಗಳು ಬಂದಾಗ ಪ್ರಿಯರೇ, ಆ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಎಂಬುದಾಗಿ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು? ಸಮಸ್ಯೆಗಳಿಗೆ ಮೂಲ ಕಾರಣ ಏನು, ಆ ಸಮಸ್ಯೆಗೆ ಮೂಲ ಕಾರಣ, ಮೂಲ ಬೇರು ಏನು ಎಂಬುದಾಗಿ ಗೊತ್ತಾದರೆ ಸುಲಭವಾಗಿ ಅದನ್ನು ಪರಿಹಾರ ಮಾಡ್ಬೋದು. ಒಂದು ಗುಡ್ ನ್ಯೂಸ್ ಏನಂತಂದರೆ, ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬುಡ ಸಮೇತ ಕಿತ್ತು ಸಮುದ್ರಕ್ಕೆ ಬೀಸಾಕುವಂತಹ ಶಕ್ತಿ ನಿಮ್ಮ ವಿಶ್ವಾಸಕ್ಕಿದೆ. ಅದೆಷ್ಟು ಎಂಥ ಸಾಲನೇ ಆಗಿರಲಿ, ಎಂಥ ಪಾಪದ ಕಾರ್ಯಗಳಾಗಿರಲಿ, ಅದೆಲ್ಲವನ್ನು ಬುಡ ಸಮೇತ ಕಿತ್ತು ಸಮುದ್ರಕ್ಕೆ ಬೀಸಾಕುವಂತಹ ಅಂಥ ಶಕ್ತಿ ನಿಮ್ಮ ವಿಶ್ವಾಸಕ್ಕಿದೆ. ಅಂಥ ವಿಶ್ವಾಸವನ್ನು ದೇವರು ಯೇಸು ಕ್ರಿಸ್ತರಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದರೆ
ಆ ವಿಶ್ವಾಸ ಅಂತ ಕೆಲಸ ಮಾಡಬೇಕಾದ್ರೆ ಅದು ಚಲಿಸ್ಲಿಕ್ಕಾಗಿ ಯಾವುದು ತಡೆಗೋಡೆ ಇರಬಾರ್ದು. ವಿಶ್ವಾಸ ಚಲಿಸ್ತದೆ. ವಿಶ್ವಾಸ ನಿಮ್ಮ ಜೀವನದಲ್ಲಿ, ಉದಾಹರಣೆಗೆ ಸ್ವಲ್ಪ ನೀವು ದೊಡ್ಡ ಬೆಟ್ಟ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಬಂಡೆಕಲ್ಲು ನೋಡುವಾಗ ಆ ಬಂಡೆಕಲ್ಲನ್ನು ಪೀಸ್ ಮಾಡಬೇಕಾದ್ರೆ ಏನು ಮಾಡ್ತಾರೆ? ನೋಡಿದ್ದೀರಾ? ಬಂಡೆಕಲ್ಲನ್ನು ಸಿಡಿಸ್ತಾರಲ್ಲ, ಏನು ಮಾಡ್ತಾರೆ? ಏನಾಗ್ತಾರೆ? ಡೈನಮೈಟ್ ಅಂದರೆ ಬ್ಲಾಸ್ಟರ್ನ ಹಾಕ್ತಾರೆ. ಅದನ್ನು ಬ್ಲಾಸ್ಟ್ ಮಾಡಲಿಕ್ಕಾಗಿ ಏನು ಮಾಡ್ತಾರೆ? ಅದನ್ನ ಸಣ್ಣ ಅಷ್ಟು ದೊಡ್ಡ ಬಂಡೆಗೆ ಸಣ್ಣ ಕುಳಿ ಹೊಡೆದು ಅದರೊಳಗಡೆ ಬ್ಲಾಸ್ಟರ್ ಹಾಕ್ತಾರೆ. ಡೈನಮೈಟ್ ಬ್ಲಾಸ್ಟರ್ ಹಾಕ್ತಾರೆ. ಬ್ಲಾಸ್ಟ್ ಹಾಕಾದ್ಮೇಲೆ ಅದಕ್ಕೆ ಉದ್ದ ಬತ್ತಿ ಇರ್ತದೆ. ಉದ್ದ ಬತ್ತಿಯನ್ನು ಹಚ್ಚಿದ ಮೇಲೆ ಅದು ಉರ್ಕೊಂಡು ಹೋಗಿ ಕೊನೆಗೆ ಆ ಬಾಂಬ್ ಆ ಬ್ಲಾಸ್ಟರ್ನ ಬ್ಲಾಸ್ಟ್ ಮಾಡ್ತದೆ. ಆಗ ದೊಡ್ಡ ಬಂಡೆ ಪೀಸ್ ಆಗ್ತದೆ. ಕರೆಕ್ಟಾ? ಅದೇ ಥರ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು, ಬೆಟ್ಟಗುಡ್ಡಗಳು, ರೋಗದ ಪರಿಸ್ಥಿತಿಗಳು ಇದ್ದರೂ ಕೂಡ ವಿಶ್ವಾಸ ಎನ್ನುವಂಥದ್ದು ಡೈನಮೈಟ್ ಇದ್ದಂಗೆ. ಆ ವಿಶ್ವಾಸವು ಖಂಡಿತವಾಗಿಯೂ ನಿಮ್ಮ ಎಲ್ಲ ಬೆಟ್ಟಗುಡ್ಡಗಳನ್ನು, ಆ ಬಂಡೆಕಲ್ಲನ್ನು ಪೀಸ್ ಮಾಡ್ತದೆ. ಬಟ್ ಆದರೆ ಆ ವಿಶ್ವಾಸಕ್ಕೆ ಜಸ್ಟ್ ಬತ್ತಿ ಇದೆ. ಆ ಬತ್ತಿಯನ್ನು ನೀವು ಹಚ್ಚದೆ ಹೋದರೆ, ಆ ಬತ್ತಿಯನ್ನು ಒಂದು ವೇಳೆ ಹಚ್ಚಿದ್ರಿ, ಮಾರ್ಗ ಮಧ್ಯದಲ್ಲಿ ಅದೇನು ಕಟ್ಟಾಗ್ಬಿಟ್ರೆ ಅಥವಾ ಮಾರ್ಗ ಮಧ್ಯದಲ್ಲಿ ಮಳೆಗೆಳೆ ಬಂದು ಅದು ಒದ್ದೆ ಆಗಿಬಿಟ್ರೆ ಮುಂದೆ ಯಾವ ಕಣಗೂ ಉರ್ಕೊಂಡು ಹೋಗೋದಿಲ್ಲ. ಆ ಸಮಸ್ಯೆಗಳನ್ನು, ಆ ಬಂಡೆಕಲ್ಲನ್ನು ಪೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಅದೇ ರೀತಿ ನಿಮ್ಮ ವಿಶ್ವಾಸ ಎನ್ನುವಂಥದ್ದು ಬಂಡೆಕಲ್ಲನ್ನು ಪೀಸ್ ಮಾಡುವ ಶಕ್ತಿನ ಹೊಂದಿದ್ರು ಕೂಡ ಯಾತಕ್ಕಾಗಿ ಅದು ನೆರವೇರ್ತಲ್ಲ? ಯಾಕೆ ಆ ಕ್ಯಾನ್ಸರನ್ನು ನಾಶ ಮಾಡಲಿಕ್ಕೆ ಆಗ್ತಲ್ಲ? ನಮ್ಮ ಕುಟುಂಬದಲ್ಲಿರುವಂಥ ಕಣ್ಣೀರು, ದುಃಖ, ನೋವನ್ನು ಯಾಕೆ ಅದು ಬ್ಲಾಸ್ಟ್ ಮಾಡೋಕ್ಕಾಗ್ತಲ್ಲ? ಮೊದಲನೇದಾಗಿ ಸಮಸ್ಯೆಗಳು ಯಾವ ರೀತಿ ನನಗೆ ಬಂದಿವೆಯೋ ಫಸ್ಟ್ ತಿಳ್ಕೊಳ್ಬೇಕು. ಸಮಸ್ಯೆಗಳು 3 ವಿಧವಾಗಿ ಬರ್ತವೆ ನಿಮ್ಮ ಜೀವನದಲ್ಲಿ. ಈ 3 ವಿಧವಾಗಿ ಬರುವಂಥ ಸಮಸ್ಯೆಗಳು ಬಿಟ್ಟು ಬೇರೆ ಯಾವ ಸಮಸ್ಯೆಗಳು ಬರೋದಿಲ್ಲ. 3 ರೀತಿಯಲ್ಲಿ ಬರುವಂಥದ್ದು ಸಮಸ್ಯೆಗಳು. ಮೊದಲನೇದು, ನಾನು ದೇವರಿಗೆ ಅವಿಧೇಯನಾಗಿ ನಡೆದಾಗ ನನ್ನ ಅವಿಧೇಯತ್ವದಿಂದ ನಾನೇ ಕಷ್ಟ ಸಂಕಷ್ಟಗಳಿಗೆ ಒಳಗಾಗ್ತಾನೆ. ನಾನು ಅವಿಧೇಯ ನಡೆಯುವಾಗ, ದೇವರಿಗೆ ಅವಿಧೇಯನಾಗಿ ನಡೆಯುವಾಗ ಆ ಅವಿಧೇಯತೆಯು ನನ್ನ ಜೀವನಕ್ಕೆ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಕಷ್ಟ ಸಂಕಷ್ಟಗಳನ್ನು ಉಂಟು ಮಾಡ್ತದೆ. ಉದಾಹರಣೆಗೆ ನಾವು ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಲ್ಲಿ ಒಂದು ತಂದೆಗೆ 2 ಮಕ್ಕಳಿದ್ದಾರೆ, ಹಿರಿಯ ಮಗ, ಕಿರಿಯ ಮಗ. ಒಂದು ದಿನ ಕಿರಿಯ ಮಗ ಬಂದು ತನ್ನ ತಂದೆ ಬಳಿ ಕೇಳ್ತಾನೆ, ಅಪ್ಪ, ಆಸ್ತಿಯಲ್ಲಿ ನನ್ನ ಪಾಲಿಗೆ ಏನು ಬರಬೇಕಾಗಿದೆಯೋ ಆ ಬರತಕ್ಕ ಪಾಲನ್ನು ನಾನು ಕೊಟ್ಬಿಡು. ಯಾರ ಆಸ್ತಿನ ಕೇಳ್ತಾರದು? ಅವ್ರ ಅಪ್ಪನ ಆಸ್ತಿಯನ್ನ. ಇವನೇನು ಸಂಪಾದನೆ ಮಾಡಿ ಅವ್ರ ಅಪ್ಪನ ಕೊಟ್ಟಿಲ್ಲ. ಅವ್ರ ಅಪ್ಪನ ಆಸ್ತಿಯಲ್ಲಿ ಇನ್ನು ಪಾಲನ್ನು ಯಾವ ಥರ ಕೇಳ್ತದೆ? ನನಗೇನು ಬರಬೇಕು, ನಾನು ಬರತಕ್ಕ ಪಾಲನ್ನು ಕೊಟ್ಬಿಡು. ಅಪ್ಪ ಒಂದು ಅಕ್ಷರ ಮಾತಾಡಲಿಲ್ಲ. ಆಯಿತು, ನನ್ನ ಮಗನಲ್ಲಿ ಆ ಥರ ಆಲೋಚನೆ ಬಂದಿದ್ರೆ, ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಅವನು ಅದು ಪಡ್ಕೊಳ್ತಂಗೆ ಬಿಡಲ್ಲ. ಕುಟುಂಬದಲ್ಲಿ ಅಲ್ಲಲ್ಲ ಕಲ್ಲ ಮಾಡ್ತಾನೆ ಸಮಾಧಾನ ಅಂತೇಳಿ ತಾನು ಜೀವಂತವಾಗಿರುವಾಗಲೇ ತನ್ನ ಆಸ್ತಿಯನ್ನು 2 ಭಾಗ ಮಾಡಿ ಒಂದು ಭಾಗವನ್ನು ಕಿರಿ ಮಗನ ಕೊಟ್ಟು ಕಳಿಸ್ದ. ಆ ಕಿರಿ ಮಗ ಆ ತಂದೆಯ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ತೆಗೆದುಕೊಂಡು ತನಗೆ ಬಂದಂಥ ಪಾಲನ್ನೆಲ್ಲ ಕೂಡಿಸ್ಕೊಂಡು ಸ್ವಲ್ಪ ದಿನ ಅಪ್ಪನ ಜೊತೆಲಿ ಇರುವ ರೀತಿ ಆ್ಯಕ್ಟಿಂಗ್ ಮಾಡ್ತಾನೆ. ಬಟ್ ಆದರೆ ಒಂದು ದಿನ ಜಸ್ಟ್ ಅಪ್ಪನ ಆಸ್ತಿನೆಲ್ಲ ಒಳ್ಳೆ ವ್ಯಕ್ತಿ ನೋಡಿ ಮಾರಿಬಿಟ್ಟು ಕೊನೆಗೆ ಬಂದಂಥ ಹಣವನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ತಾನೆ. ಯಾವ ದೇಶಕ್ಕೆ? ದೂರ ದೇಶಕ್ಕೆ ಹೋಗ್ತಾನೆ. ದೂರ ದೇಶಕ್ಕೆ ಅವನು ಹೋಗುವಾಗ ಯಾರ ಆಸ್ತಿನ ಅವನು ತೆಗೆದುಕೊಂಡು ಹೋಗ್ತದಾನೆ? ಅಪ್ಪನ ಆಸ್ತಿಯನ್ನು, ಅಪ್ಪ ಕೊಟ್ಟಿರುವಂಥ ಆಶೀರ್ವಾದದ ಚೆನ್ನಾಗಿರೋ ಮಗನೇ ಅಂತೇಳಿ ಆಶೀರ್ವಾದ ಮಾಡಿದಂಥ ಸೊತ್ತನ್ನು ಕೊಟ್ಟು, ಏನು ತಂದೆ ಆಶೀರ್ವಾದ ಮಾಡಿದಾರೋ ಆ ಸೊತ್ತನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿದ್ದಾನೆ. ಎಲ್ಲರೂ ಹೇಳೋಣ, ದೂರದ ದೇಶ. ದೂರದ ದೇಶ ಇರೋದು 2 ದೇಶ. ಒಂದು ತಂದೆಯ ರಾಜ್ಯ, ಇನ್ನು ದೂರದ ಸಾಮ್ರಾಜ್ಯ. ತಂದೆಯ ದೇಶ, ದೂರದ ದೇಶ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಪ್ರಭು ಯೇಸುವಿನ ಬಳಿಗೆ ಬಂದ್ವಿ. ಪ್ರಭು ಯೇಸುವಿನ ಮೂಲಕ ಆರೋಗ್ಯ ಪಡ್ಕೊಂಡ್ವಿ, ಉದ್ಯೋಗ ಪಡ್ಕೊಂಡ್ವಿ, ಬಿಸ್ನೆಸ್ ಪಡ್ಕೊಂಡ್ವಿ, ಕಾರ್ ಪಡ್ಕೊಂಡ್ವಿ, ಸಕಲವನ್ನು ಕೂಡ ದೇವರಿಂದ ಪಡ್ಕೊಂಡ್ವಿ.
ದೇವರಿಂದ ಪಡ್ಕೊಂಡಾದ್ಮೇಲೆ ನಮ್ಮಲ್ಲಿ ಎಷ್ಟು ಮಂದಿ ಪ್ರಿಯರೇ ತಂದೆ ಜೊತೆಲಿದ್ದು ತಂದೆ ರಾಜ್ಯ ಕಟ್ಟಲಿಕ್ಕಾಗಿ ಇದನ್ನು ಉಪಯೋಗಿಸ್ತವೆ? ಎಲ್ಲವನ್ನ ಪಡ್ಕೊಂಡು ಈ ಕಿರಿಯ ಮಗ ಯಾವ ರೀತಿ ಲೋಕಕ್ಕೆ ಹೋಗ್ತಾ ಇದ್ದಾನೋ, ತಂದೆಯಿಂದ ದೂರ ದೇಶಕ್ಕೆ ಹೋಗ್ತಾ ಇದ್ದಾನೆ ಲೋಕಕ್ಕೆ. ಎಷ್ಟು ಮಂದಿ ಪ್ರಿಯರೇ ನಾವು ಕ್ರೈಸ್ತ ಮಕ್ಕಳು ಕೂಡ ದೇವರ ಹತ್ರ ಬಂದ್ವಿ, ಮಕ್ಕಳನ್ನ ಕ್ಯಾಟರಿಸಮ್ ಕ್ಲಾಸಲ್ಲಿ ಬೆಳೆಸಿದ್ವಿ, ದೇವರ ಭಯಭಕ್ತಿಯಲ್ಲಿ ಬೆಳೆಸಿದ್ವಿ, ದೇವರು ಆಶೀರ್ವಾದ ಕೊಟ್ಟರು, ಒಳ್ಳೆ ಓದ್ಲಿಕ್ಕೆ ಜ್ಞಾನ ಕೊಟ್ಟರು, ಅದಾದಮೇಲೆ ಜಸ್ಟ್ ಒಳ್ಳೆ ಉದ್ಯೋಗ ಕೊಟ್ಟರು, ಉದ್ಯೋಗ ಕೊಟ್ಟಾದಮೇಲೆ ಚರ್ಚ್ ಬರೋದನ್ನ ಬಿಟ್ಬಿಟ್ರು. ದೇವರು ಕೊಟ್ಟದ ಉದ್ಯೋಗದಲ್ಲಿ ಬಂದಂಥ ಹಣವನ್ನು ದೇವರಿಗೆ ಅರ್ಪಿಸಿ ದೇವರ ರಾಜ್ಯವನ್ನು ಕಟ್ಟಬೇಕಾಗಿದೆಯೋ ಅದನ್ನು ಕಟ್ಟದೆ ತಾವು ಲೋಕದ ಮಕ್ಕಳ ರೀತಿಯಲ್ಲಿ ತಾನು, ತನ್ನ ಗಂಡ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಮನೆಯಲ್ಲಿರುವಂಥ ದನಕರುಗಳು, ನಾಯಿಮರಿಗಳು, ಮುಗೀತು ಕತೆ. ಇನ್ನು ದೇವರಾಜ್ಯ ಎಷ್ಟು ಮಂದಿ ಈ ರೀತಿ ಇಲ್ಲ ಪ್ರಿಯರೇ? ನಿಜವೂ ಜಸ್ಟ್ ಆಸ್ಪತ್ರೆಗೆ ಬೇಕಾದರೆ ಲಕ್ಷಾಂತರ ರೂಪಾಯಿ ಸುರಿತೇವೆ. ಅದೇ ಇಲ್ಲಿ ಚರ್ಚ್ನಲ್ಲಿ ಜಸ್ಟ್ ಗುರುಗಳು ಅನೌನ್ಸ್ ಮಾಡಿದ್ರು, ಜಸ್ಟ್ ಈ ಚರ್ಚನ್ನು ಅಥವಾ ದೊಡ್ಡದ ಮಾಡಬೇಕು ಅಥವಾ ಚರ್ಚಲ್ಲಿ ಏನೋ ಪ್ರೋಗ್ರಾಮ್ ಇದೆ, ದಯವಿಟ್ಟು ಹಣ ಸಹಾಯ ಮಾಡಿ. ನಾವು ಎಷ್ಟು ಸಹಾಯ ಮಾಡ್ತೀವಿ? ಆಸ್ಪತ್ರೆ ಕೊಡೋ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಸುರಿತೀವ? ಯಾಕೆ ಫಾದರ್ ಕೊಡಬೇಕು? ಅವ್ರಿಗೇನು ಕಡಿಮೆ? ಅನೇಕ ಪ್ರಶ್ನೆ ಮಾಡ್ತವೆ. ಅದೇ ಆಸ್ಪತ್ರೆಗಾದರೆ ಅವ್ರು ಎಷ್ಟು ಹೇಳ್ತಾರೆ ಎಲ್ಲವನ್ನು ಸುರಿತವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಿರಿಯ ಮಗ ತನ್ನ ತಂದೆಯ ಆಶೀರ್ವಾದ ಸೊತ್ತನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಏನು ಮಾಡ್ತಾನೆ? ಅವನು ಹೋಗಿ ಅವನು ತಂದೆ ಕೊಟ್ಟಂಥ ಆಶೀರ್ವಾದ ಸೊತ್ತನ್ನು, ಪರಲೋಕದ ಸೊತ್ತನ್ನು ಯಾವಾಗ ಲೋಕಕ್ಕೆ ಹೋಗಿ ಉಪಯೋಗಿಸ್ತಾನೋ ಆಶೀರ್ವಾದ ಶಾಪವಾಗಿ ಮಾರ್ಪಾಡಾಯಿತು. ಹಲೋ, ಪರಲೋಕದ ಸೊತ್ತನ್ನು ಯಾವ ವ್ಯಕ್ತಿಗಳು ಹೋಗಿ ಲೋಕಕ್ಕೆ ಹೋಗಿ ಲೋಕದ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಉಪಯೋಗಿಸ್ತಾರೋ ಅದು ತಂದೆಯ ಆಶೀರ್ವಾದ ಸೊತ್ತನ್ನು ಲೋಕದ ಬಯಕೆಗಳು, ಲೋಕದ ಆಸೆ ಆಕಾಂಕ್ಷೆಗಳು ತಿಂದು ನಾಶಗೊಳಿಸ್ಬಿಡ್ತದೆ. ಅದೇ ರೀತಿ ಇವನು ಕೂಡ ತಂದೆ ಕೊಟ್ಟಂಥ ಸೊತ್ತನ್ನು ತೆಗೆದುಕೊಂಡು ಹೋದ, ಲೋಕದಲ್ಲಿ ಬೇಡದಿರೋಂಥ ಎಲ್ಲ ಕೆಟ್ಟ ಕಾರ್ಯಗಳಿಗೆ ಉಪಯೋಗಿಸಿ ಇವನು ಹಿಂದಿರುಗಿ ಬಂದಾಗ ಅವ್ರ ಅಣ್ಣ ಹೇಳ್ತಾನೆ, ಇವನು ವ್ಯಭಿಚಾರಿಗಳ ಜೊತೆಲಿದ್ದ, ವ್ಯಭಿಚಾರ ಮಾಡ್ಲಿಕ್ಕೆ ಕೂಡ ಅದನ್ನು ಉಪಯೋಗಿಸಿದ್ದಾನೆ. ಲೋಕದಲ್ಲಿ ಏನೆಲ್ಲ ಕಾರ್ಯಗಳು ಮಾಡಬೇಕೋ ಎಲ್ಲದಕ್ಕೂ ದುಡ್ಡಿದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಬಟ್ ಕೂಡ್ಲೂರು ಕಡೆ ಆ ಥರ ಇಲ್ಲ, ನಮ್ಮ ಮೈಸೂರು ಕಡೆ, ಮೈಸೂರು ಕಡೆ, ಕೋಟೆ ಕಡೆನೂ ಇರ್ಬೋದು ನನಗೆ ಗೊತ್ತಿಲ್ಲ, ಬಟ್ ಕೂಡ್ಲೂರಲ್ಲಂತೂ ಇಲ್ವೇ ಇಲ್ಲ. ನಾನು ಹೇಳುವಂಥ ಕಾರ್ಯ ಏನಂತಂದರೆ, ಯಾವಾಗ ಒಂದು ವ್ಯಕ್ತಿ ಹತ್ರ, ಅದು ಕೂಡ ಯೌವನಸ್ಥ ಹುಡುಗ, ಅವನಿಗಿನ್ನ ಮದುವೆ ಆಗಿಲ್ಲ, ಯೌವನಸ್ಥ ಹುಡುಗನ ಕೈಯಲ್ಲಿ ಯಾವಾಗ ದುಡ್ಡು ಜಾಸ್ತಿ ಇರ್ತದೋ, ನಮ್ಮ ಮೈಸೂರು ಕಡೆ ಫ್ರೆಂಡ್ಸ್ಗಳು ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾರೆ. ಇಲ್ಲಿ ಎಲ್ಲ ಕಡೆನೂ ಹಂಗೆ. ಮೈ ಗಾಡ್, ಯಾವ ಕೈಯಲ್ಲಿ ದುಡ್ಡು ಇರ್ತದೋ ಫ್ರೆಂಡ್ಸ್ಗಳು ಜಾಸ್ತಿ ಆಗ್ತಾರೆ. ಅದೇ ಥರ ಅವನ ಕೈಯಲ್ಲಿ ಚೆನ್ನಾಗಿ ದುಡ್ಡಿದಾಗ ಫ್ರೆಂಡ್ಸ್ಗಳೇನು, ವ್ಯಭಿಚಾರ ಮಾಡುವಂಥ ಹೆಂಗಸರೇನು ಎಲ್ಲರೂ ಇದ್ದಾರೆ ಜೊತೆಲಿ. ನಾನು ನಿನ್ನ ಪ್ರಾಣ ಕೊಡ್ತೇನೆ ಗುರು. ಇದೇ ಥರ ಅವನು ಯಾವಾಗ ತಂದೆಯ ಆಶೀರ್ವಾದ ಸೊತ್ತನ್ನು ಹೋಗಿ ಲೋಕದಲ್ಲಿ ಉಪಯೋಗಿಸಿದನೋ, ಲೋಕದ ಒಡೆಯ ಅದೆಲ್ಲವನ್ನು ಕೆಲವೇ ದಿನಗಳಲ್ಲಿ ತಿಂದು ಮುಗಿಸ್ಬಿಟ್ಟ. ಎಲ್ಲವನ್ನು ಬೈಬಲ್ ಹೇಳ್ತದೆ, ಎಲ್ಲವನ್ನ ಹಾಳು ಮಾಡಿಕೊಂಡ. ಸೊ ಯಾವಾಗ ಇವನಲ್ಲಿದ್ದಂಥ ದುಡ್ಡು ಎಲ್ಲ ಹಾಳಾಯಿತು, ಯಾವಾಗ ದುಡ್ಡೆಲ್ಲ ಹಾಳಾಗಿದ್ದು, ತಂದೆಯ ಮನೇಲಿದ್ದಿದ್ರೆ ಯಾವ ಕಾರಣಕ್ಕೂ ಆಸ್ತಿ ಪಾಸ್ತಿ ಹಾಳಾಗ್ತಾ ಇರಲಿಲ್ಲ. ಆಸ್ತಿ ಪಾಸ್ತಿ ತಂದೆಯ ಆಶೀರ್ವಾದದಲ್ಲಿ ಇನ್ನೂ ಅಧಿಕವಾಗಿ ಮಾರ್ಪಾಡಾಗ್ತಾಯಿತ್ತು, ಮಲ್ಟಿಪ್ಲೈ ಆಗ್ತಾಯಿತ್ತು, ಅಧಿಕವಾಗಿ ಜಾಸ್ತಿ ಆಗ್ತಾಯಿತ್ತು. ಬಟ್ ಯಾವಾಗ ತಂದೆ ಕೊಟ್ಟದ ಆಸ್ತಿಯನ್ನು ಮಾರಿ ದೂರ ದೇಶಕ್ಕೆ ಹೋಗಿದಾನೋ, ಆ ದೇಶದಲ್ಲಿ ಕಿತ್ತು ತಿನ್ನುವಂಥ ಪಿಶಾಚಿಗಳು ಎಲ್ಲವನ್ನ ತಿಂದು ತೇಗಿ ಕೊನೆಗೆ ಇವನು ಭಿಕಾರಿ ಆಗ್ತಾನೆ. ಎಲ್ಲ ಹಾಳಾಗೋಯ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರು ಕೊಟ್ಟಂಥ ಆರೋಗ್ಯವನ್ನು, ದೇವರು ಕೊಟ್ಟಂಥ ಸಮಾಧಾನವನ್ನು, ದೇವರು ಕೊಟ್ಟಂಥ ಆಸ್ತಿಪಾಸ್ತಿಯನ್ನು, ದೇವರು ಕೊಟ್ಟಂತಹ ಹಣಕಾಸನ್ನು, ದೇವರು ಕೊಟ್ಟ ದನಕರುಗಳನ್ನು, ದೇವರು ಕೊಟ್ಟಂಥ ವ್ಯವಸಾಯವನ್ನು ನೀವು ದೇವರ ಮಹಿಮೆಗಾಗಿ ನೀವು ಅದನ್ನು ಉಪಯೋಗಿಸದೆ
ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕಾಗಿ, ನಿಮ್ಮ ಸ್ವಂತ ಬಯಕೆಗಳನ್ನು ಅಥವಾ ನಿಮ್ಮ ಅಹಂಕಾರ ಪಡಲಿಕ್ಕಾಗಿ ಅದನ್ನು ಉಪಯೋಗಿಸಿದ್ರಿ, ಲೌಕಿಕವಾದ ಕಾರ್ಯಗಳಿಗೆ ಉಪಯೋಗಿಸಿದ್ರಿ, ಬೈಬಲ್ ಹೇಳ್ತದೆ ಲೋಕದ ಕಾರ್ಯಗಳು ಅವುಗಳೆಲ್ಲವನ್ನು ಆದಷ್ಟು ಬೇಗ ತಿಂದು ಮುಗಿಸ್ಬಿಟ್ಟು ನಿಮ್ಮ ಮಕ್ಕಳ ಸಂತತಿಗೆ ಹಬ್ಬಬ್ಬ ಅಂದರೆ ಒಂದು ಸಂತತಿ ಚೆನ್ನಾಗಿರ್ಬೋದು, ಎರಡು ಸಂತತಿ ಬಿಕಾರಿ ಆಗಿಬಿಡ್ತದೆ. ಹಲೋ, ನೆಕ್ಸ್ಟ್ ಸಂತತಿ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೋದು, ಮೊಮ್ಮಕ್ಕಳಂತೂ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಲೋಕದ ಒಡೆಯ ಎಲ್ಲವನ್ನು ತಿಂದಾಕ್ಬಿಡ್ತಾನೆ. ಯಾಕೆ ಇವತ್ತು ಕ್ರೈಸ್ತ ಮಕ್ಕಳು ಏಳಿಗೆ ಆಗ್ತಾಯಿಲ್ಲ? ಎಲ್ರಿಗಿಂತಲೂ ಟಾಪ್ ಲೆವೆಲ್ ಇರಬೇಕು. ತಮ್ಮ ನಡತೆಯಲ್ಲಿ, ಕ್ಷಮೆ ಕೊಡುವಂಥದ್ರಲ್ಲಿ, ಪ್ರೀತಿ ಮಾಡುವಂಥದ್ರಲ್ಲಿ, ಹಣಕಾಸಲ್ಲಿ, ಆರೋಗ್ಯದಲ್ಲಿ, ಸೇವೆ ಮಾಡುವಂಥ ಕಾರ್ಯದಲ್ಲಿ ಟಾಪ್ ಲೆವೆಲ್ ಇರಬೇಕು ಕ್ರೈಸ್ತ ಮಕ್ಕಳು. ಯಾಕೆ ಟಾಪ್ ಲೆವೆಲ್ ಇಲ್ಲ? ಎಲ್ಲರೂ ಟುಂಟು ನೋಡಿಕೊಂಡು ಯಾಕೆ ಇವತ್ತು ಲೋಕದ ಮಕ್ಕಳು ಬೆಳೆ ಮಾಡೋ ತೋರಿಸೋ ರೀತಿಯಲ್ಲಿ ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ಜೀವಿಸ್ತದವಂತಂದರೆ, ಪ್ರಿಯರೇ, ದೇವರು ಕೊಟ್ಟಂಥ ಆಶೀರ್ವಾದ ಸೊತ್ತನ್ನು ಬರೀ ನನ್ನ ಬಯಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕಾಗಿ ಮಾತ್ರ ಉಪಯೋಗಿಸ್ತದವೆ. ನನ್ನ ಸ್ವಾರ್ಥತೆಯ ಬಯಕೆಗಳು, ಆ ಸ್ವಾರ್ಥತೆ ಅನ್ನುವಂಥದ್ದು ಎಲ್ಲವನ್ನು ತಿಂದು ತೆಗೆಬಿಡಿಸ್ಬಿಡ್ತದೆ. ಹಲೋ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರೂ ಕೂಡ ಗೊತ್ತು, 23 ವರ್ಷಗಳಿಂದ ಇಲ್ಲಿಂದ ಪಕ್ಕದಲ್ಲಿ HD ಕೋಟೆ ಪಕ್ಕದಲ್ಲಿ ಒಂದು ನಾಗನಹಳ್ಳಿ ಪಕ್ಕ ಮಾಚನಹಳ್ಳಿ ನನ್ನ ತಾಯಿ ದೊಡ್ಡಮ್ಮ ಗಾರೆ ಕೆಲಸ ಮಾಡಬೇಕಾಗಿತ್ತು. ಊಟ ಕೊಡಬೇಕಾದ್ರೆ ಪ್ರೈಸ್ ಬಿ ಟು ಗಾಡ್, ಒಂದು ಸಲ ಯೇಸು ಸ್ವಾಮಿ ನನ್ನ ಸ್ವಂತ ರಕ್ಷಕರಾಗಿ, ನನ್ನ ಪ್ರಭುವಾಗಿ, ನನ್ನ ದೇವರಾಗಿ ಸ್ವೀಕರಿಸ್ಕೊಂಡ್ಮೇಲೆ ಅವತ್ತಿಂದ ಜಸ್ಟ್ ದೇವರ ವಾಕ್ಯ ಎಂಬುದಾಗಿ ಯಾವಾಗ ದೇವರ ವಾಕ್ಯದ ಮೂಲಕ ಕಾಲ ಕಳೆಯುತ್ತಾ ದೇವರ ವಿಶ್ವಾಸದಲ್ಲಿ ಮುನ್ನಡೀತಾ ಇದ್ದೀನೋ, ಮೈ ಗಾಡ್, ಇವತ್ತು ನನ್ನ ಜೀವನದಲ್ಲಿ ಯಾವುದೇ ಕೊರತೆಗಳಿಲ್ಲ, ಯಾವ ಕೊರತೆಗಳಿಲ್ಲ. ಭಾನುವಾರ ಧ್ಯಾನಕೂಟಕ್ಕೆ ಹೋಗಿದ್ದಾನೆ. ಸೋಮವಾರ ಧ್ಯಾನಕೂಟ ಮುಗಿಸಿ ನಾನು ಜಸ್ಟ್ ಮಲಗಿದ್ದಾನೆ. ಮಲಗುವಾಗ ಮಧ್ಯರಾತ್ರಿ 1:15 ಸಡನ್ನಾಗಿ ಒಂದು ಮೆಸೇಜ್ ಬಂತು. ಅದೇನು ಟಣಕ್ ಅಂತ ಮೆಸೇಜ್ ಬಂತು ಅಂತೇಳಿ ನಾನು ಆಗ್ತಾನೆ ಮಲಗಕ್ಕೆ ಹೋಗಿದ್ದೇವೆ ಅಷ್ಟೇ. ನಾನು ನನ್ನ ಬ್ರದರ್ಸ್ ಎಲ್ಲ 1 ಗಂಟೆ 5 ನಿಮಿಷ ನಾನು ಮಲಗಕ್ಕೆ ಹೋಗಿದ್ದು. ಒಂದು 10 ನಿಮಿಷ ಒಂದು ಮೆಸೇಜ್ ಬಂತು. ಏನು ಮೆಸೇಜ್ ಅಂತ ಹೇಳುವಾಗ, ಬ್ರದರ್, ನನ್ನ ಹತ್ರ ಒಂದು ಕಾರ್ ಇದೆ, ದಯವಿಟ್ಟು ಜಸ್ಟ್ ಯಾವ ಬರ್ತೀರಿ ಹೇಳಿ, ಬಂದ್ಬಿಟ್ಟು ಕಾರ್ನ ತೆಗೆದುಕೊಂಡು ಹೋಗಿ. ನಿದ್ದೆಗಣ್ಣಲ್ಲಿ ಕೂಡ ದೇವ್ರು ಕಾರ್ ಕೊಡ್ತಾರೆ. ಲೋನ್ ಮಾಡಬೇಕಾಗಿಲ್ಲ, ನಿದ್ದೆಗಣ್ಣಲ್ಲಿ ಕೂಡ ದೇವ್ರು ಉಚಿತವಾಗಿ ಕಾರ್ ಕೊಡ್ತಾರೆ. ನಾನು ಹೇಳಿದೆ ಟೈಮ್ ಇಲ್ಲ, ನಾನು ಜಸ್ಟ್ ಧ್ಯಾನ ಕೂಡ ಮುಗಿಸಿ ಮುಂದಿನ ತಿಂಗಳಾದರೆ ಆ ಕಡೆ ಬರ್ತಾನೆ. ನೀವು ಯಾವ ಬರ್ತೀನಿ ಅಂತ ಹೇಳಿ ಬ್ರದರ್, ನನ್ನ ಹೆಂಡ್ತಿಗೆ ಹೇಳಿರ್ತಾನೆ, ಆ ಕಾರ್ ಬಂದ್ಬಿಟ್ಟು ತೆಗೆದುಕೊಂಡು ಹೋಗಿ. ಹಲೋ, ಯಾವಾಗ ಪ್ರಿಯರ ದೇವರಾಜ್ಯ ಕಟ್ಟಬೇಕು, ದೇವರ ಸಾಮ್ರಾಜ್ಯಕ್ಕೆ ದುಡಿಬೇಕು, ನೀವು ಯಾವುದಕ್ಕೂ ಶ್ರಮ ಪಡೋಂಗಿಲ್ಲ. ಎಲ್ಲವೂ ರಾತ್ರಿ ಮಲಗಿರುವಾಗಲೂ ಕೂಡ ನಿಮ್ಮ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಹಲೋ, ನಾನು ಏನು ನಿಮಗೆ ತಿಳಿಯಪಡಿಸ್ತಾನಂತಂದರೆ, ಇವು ನೋಡಿ, ಮೂರ್ಖ ಕಿರಿಯ ಮಗ ತಂದೆ ಕೊಟ್ಟಂಥ ಆಶೀರ್ವಾದವನ್ನು ತಂದೆಯ ರಾಜ್ಯವನ್ನು ಕಟ್ಟಲಿಕ್ಕೆ ಉಪಯೋಗಿಸಲಿಲ್ಲ, ಬದಲಾಗಿ ದೂರ ದೇಶಕ್ಕೆ ಹೋಗಿ ತನ್ನ ಸ್ವಾರ್ಥಕ್ಕಾಗಿ ಬಯಸಿದ, ತನ್ನ ಸ್ವಾರ್ಥಕ್ಕಾಗಿ ಬಳಸಿದ. ಯಾವಾಗ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಿದ್ನೋ, ಎಲ್ಲವನ್ನ ಈ ಲೋಕದ ಶಕ್ತಿ ತಿಂದಾಕಿ ಕೊನೆಗೆ ಭಿಕಾರಿಯಾದ. ಅಲ್ಲಿ ವಾಕ್ಯ ಹೇಳ್ತದೆ, ಅವನು ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನ ಹಾಳು ಮಾಡ್ಕೊಂಡು ಆದಮೇಲೆ ಆ ದೇಶದಲ್ಲಿ ಎಲ್ಲ ಕಡೆ ಘೋರ ಬರಗಾಲ ಬಂತು. ಬೈಬಲ್ ಹೇಳ್ತದೆ, ಆ ಘೋರ ಬರಗಾಲ ಬಂದಂಥ ಆ ದೇಶದಲ್ಲಿ ಗತಿ ಇಲ್ಲದವನಾದ. ತಂದೆ ಮನೆಯಲ್ಲಿ ಹೇಗಿದ್ದ? ರಾಜನ ರೀತಿಲಿದ್ದ. ಅವನು ಊರ ಯಜಮಾನ, ರಾಜನ ಥರ ಇದ್ದ. ಅವನು ಹೋಗಿದ್ರೆ ಎಲ್ಲರೂ ರೆಸ್ಪೆಕ್ಟ್ ಕೊಡೋರು, ಇವನು ಇಂಥವ್ರ ಮಗ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟು ಮಟ್ಟಿಗೆ ತಂದೆ ಜೊತೆಲಿದ್ದು ತಂದೆ ರಾಜ್ಯನ ಕಟ್ಟಲಿಕ್ಕಾಗಿ ನೀವು ತವಕ್ ಪಡ್ತೀರಿ. ನೀವು ಯಾವತ್ತೂ ಕೆಳಮಟ್ಟಕ್ಕೆ ಹೋಗೋದಿಲ್ಲ. ರಾಜ್ಯಾಧಿರಾಜನ ಮಕ್ಕಳಾಗಿ ಆರೋಗ್ಯದ ನಂಬರ್ 1, ನಿಮ್ಮ ದಾಂಪತ್ಯ ನಂಬರ್ 1, ಹಣಕಾಸು ನಂಬರ್ 1, ಆಸ್ತಿಪಾಸ್ತಿ ನಂಬರ್ 1, ವಿಧೇಯತೆ ನಂಬರ್ 1, ತಾಳ್ಮೆ ನಂಬರ್ 1, ಕ್ಷಮೆ ನಂಬರ್ 1, ಪ್ರೀತಿ ನಂಬರ್ 1. ನಿಮ್ಮ ಆಯುಸ್ಸು ಹೆಚ್ಚಾದಂತೆ ನಿಮ್ಮ ಬಲ, ಆಸ್ತಿಪಾಸ್ತಿ, ಸಾಮರ್ಥ್ಯ, ನಿಮ್ಮ ಮೂಳೆಗಳು ಗಟ್ಟಿಯಾಗುವಂಥದ್ದು, ನೀವು ಕುಗ್ಗಿ ಹೋಗೋದಿಲ್ಲ. ಬದಲಾಗಿ ಬೈಬಲ್ ಹೇಳ್ತದೆ, ನಿಮ್ಮ ಆಯುಸ್ಸು ಹೆಚ್ಚಾದಂತೆ ಹೆಚ್ಚಿನ ಬಲಯುತರಾಗ್ತೀರಿ, ಎಲ್ಲದ್ರಲ್ಲೂ ಬಲಯುತರಾಗ್ತೀರಿ, ಸೋಲೋದಿಲ್ಲ. ಬಟ್ ಆದರೆ ಇವನು ತನ್ನ ಸ್ವಾರ್ಥಕ್ಕಾಗಿ ತನ್ನ ತಂದೆ ಕೊಟ್ಟಂಥ ಆಶ್ವಾಸ ಸ್ವತ್ತನ್ನು ಯಾವ ಬಳಸಿದನೋ ಎಲ್ಲವನ್ನು ಕಳ್ಕೊಂಡು ಈಗ ಆ ಭಯಾನಕವಾದಂತಹ ಘೋರವಾದ ಬರಗಾಲ ಬಂದಿರುವಂಥ ದೇಶದಲ್ಲಿ ಗತಿ ಇಲ್ಲದವನಾದ. ಎಲ್ಲರೂ ಗತಿ ಇಲ್ಲದವನಾದ.
ಗತಿ ಇಲ್ಲದವನಾದ. ಒಂದು ವ್ಯಕ್ತಿ ದೇವರ ಆಶೀರ್ವಾದವನ್ನು ಹೊಂದಿರುವಂಥ ವ್ಯಕ್ತಿ, ಕ್ರೈಸ್ತ ವ್ಯಕ್ತಿ ಯಾವಾಗ ಪ್ರಿಯರೇ ಗತಿ ಇಲ್ಲದಿರುವಂಥ ವ್ಯಕ್ತಿಯಾಗಿ ಯಾವಾಗ ಮಾರ್ಪಾಡಾಗ್ತಾನೆ? ಜ್ವರ ಹೇಳಿ. ಹೇಗೆ ದೇವರ ಆಶೀರ್ವಾದ ಹೊಂದಿರುವ ವ್ಯಕ್ತಿ, ದೇವರ ಮಗು, ಕ್ರೈಸ್ತ ವಿಶ್ವಾಸಿ ಎಲ್ಲವನ್ನ ಕಳ್ಕೊಂಡು ಗತಿ ಇಲ್ಲದಿರುವಂಥ ವ್ಯಕ್ತಿಯಾಗಿ ಯಾವಾಗ ಮಾರ್ಪಾಡಾಗ್ತಾನೆ? ದೇವರು ಕೊಟ್ಟಿರುವುದೆಲ್ಲವನ್ನ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸುವಾಗ ಮಾತ್ರ. ಅವನೇನು ಪಾಪ ಮಾಡೋದು ಬೇಡ, ದೇವರು ಕೊಟ್ಟಿರೋದನ್ನು ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾನೋ ಆ ಸ್ವಾರ್ಥತೆ ಎಂಬ ದುರಾತ್ಮ ಅದೆಲ್ಲವನ್ನು ತಿಂದಾಕಿ ಕೊನೆಗೊಂದು ದಿನ ಬಿಕಾರಿ ಮಾಡ್ತಾನೆ. ಹಲೋ, ಸಾಕ್ಷಿ ಬೇಕಾ? ಬೈಬಲ್ ದುಂದುಗರ ಮಗ ಒಬ್ಬ ನಿಮ್ಮ ಕಣ್ಣು ಮುಂದೆ 23 ವರ್ಷಗಳ ಹಿಂದೆ ದುಂದುಗರ ಮಗನಾಗಿದ್ದಂಥ ನಾಗೇಂದ್ರ ಗೌಡ. ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಕುಟುಂಬ ಮಾತ್ರ ಚೆನ್ನಾಗಿರಬೇಕು ಅಂತೇಳಿ ಜಸ್ಟ್ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿ ಎಲ್ಲವನ್ನು ನಾನೇ ಸ್ವಾಹ ಮಾಡಿದ್ದು. ಕೊನೆಗೇನಾಯಿತು? ಕಿಡ್ನಿ ಹೋಯ್ತು, ಲಿವರ್ ಹೋಯ್ತು, ಕೊನೆಗೆ ದಾಂಪತ್ಯ ಜೀವನ ಹೋಯ್ತು, ಡಿವೋರ್ಸ್ ಆಗಲೇ ಹೋಗಿ ಬಂತು. ನಿನ್ನ ಸವಾಸನೆ ಬೇಡ ಅಂತೇಳಿ ಹೆಂಡ್ತಿ ನಿನ್ನ ಸವಾಸನೆ ಬೇಡ ಅಂತ ಬಿಟ್ಟೋಗಂಥ ಸಮಯ ಬಂತು. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕಾಗಿ ಟೈಟಾಗಿ ಕುಡಿದು ರಾತ್ರಿ ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲ್ಕೊಳ್ತದೆ. ಎಲ್ಲವನ್ನು ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ. ಸ್ವಾರ್ಥತೆ ನಮ್ಮಲ್ಲಿರುವಂಥ ಆಶೀರ್ವಾದವನ್ನು ತಿಂದಾಕೋದು ಮಾತ್ರ ಅಲ್ಲ ಪ್ರಿಯರೇ, ಅದು ನಮ್ಮನ್ನು ಆತ್ಮಹತ್ಯೆ ಕೂಡ ಕೊಂಡು ಹೋಗ್ತದೆ. ಇವನು ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕನಾಗಿದ್ದಾನೆ. ನಿರ್ಗತನಾಗಿರೋ ವ್ಯಕ್ತಿ ಕೊನೆಗೊಂದು ದಿನ ಅದೇ ದೇಶದ ತಂದೆ ದೇಶ ಬರಬೇಕಂತ ಇನ್ನೂ ಅವನಿಗೆ ಇನ್ನೂ ಜ್ಞಾನ ಬಂದಿಲ್ಲ. ಅದೇ ದೇಶದಲ್ಲಿ ಹೆಂಗೂ ಸೆಟ್ಲ್ ಆಗಿಬಿಡೋಣ ಅಂಥೇಳಿ ಒಂದು ಕೆಲಸ ಹುಡುಕ್ತಾನೆ. ಅಪ್ಲಿಕೇಶನ್ ಹಾಕ್ತಾನೆ, ಒಂದು ಕೆಲಸ ಹುಡ್ಕೋಣ ಅಂತೇಳಿ. ಆಗ ಅವನಿಗೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಒಂದು ITBT ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಸಿಕ್ತು. ITBT ಕಂಪ್ನಿಯಲ್ಲಿ ದೊಡ್ಡ ಕಂಪ್ನಿ ಒಂದು ಕೆಲಸ ಸಿಕ್ತು. ಯಾವ ಕೆಲಸ? ಏನು ಕೆಲಸ? ಹಂದಿ ಮೇಯಿಸೋ ಕೆಲಸ. ಹಂದಿನ ಯಾರು ಮೇಯಿಸ್ಬೇಕಾಗಿಲ್ಲ, ಹಂದಿನ ಬಿಟ್ಟರು ವಾಪಸ್ ಮನೆ ಬರ್ತವೆ ಅಂತ ಕೆಲಸ ಮಾಡಲಿಕ್ಕೆ ಸೇರಿಕೊಂಡ. ಅಪ್ಪನ ಮನೆಯಲ್ಲಿ ಅಂತ ಹಂದಿಗಳನ್ನ ಕಾಯಲಿಕ್ಕೆ 100 ಜನ ಸೇವಕರಿದ್ದಾರೆ. ಹಲೋ, ಅಪ್ಪನ ಮೇಲೆ ಎಲ್ಲಿ ತನಕ ಇರ್ತೀರಿ? ಪ್ರಭು ಯೇಸುವಿನ ಜೊತೆಲಿ ಎಲ್ಲಿ ತನಕ ಜೀವಿಸ್ತೀರಿ? ವಿಶ್ವಾಸದಲ್ಲಿ ಜೀವಿಸ್ತೀರಿ, ಪ್ರಾರ್ಥನೆಯಲ್ಲಿ ಜೀವಿಸ್ತೀರಿ, ನೀವು ಮೇಲ್ಮಟ್ಟಕ್ಕೆ ಹೋಗ್ತಾನೆ ಇರ್ತೀರಿ. ರಾಜ್ಯಾತಿ ರಾಜನಾಗಿ ನೀವು ಲೋಕದಲ್ಲಿ ಬೆಳಿತೀರಿ, ರಾಜ್ಯಾತಿ ರಾಜನ ಮಕ್ಕಳಾಗಿ ಬೆಳಿತೀರಿ, ಎಲ್ಲದರಲ್ಲೂ ಬೆಳಿತೀರಿ. ಬಟ್ ಯಾವಾಗ ಜಸ್ಟ್ ನೀವು ತಂದೆಯಿಂದ ಬೇರ್ಪಟ್ಟವರಾಗಿ ತಂದೆ ಕೊಟ್ಟಂಥ ಆಶೀರ್ವಾದವನ್ನು ನಿಮ್ಮ ಸ್ವಾರ್ಥತೆಯ ಬಯಕೆಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ತೀರಿ ಪ್ರಿಯರೇ, ಎಲ್ಲವನ್ನು ಕಳ್ಕೊಂಡು ಕೊನೆಗೀಗ ಅದೇ ದೇಶದಲ್ಲಿ ಒಂದು ಕೆಲಸ ಸೇರ್ಕೊಳ್ತಾನೆ, ಹಂದಿ ಮೇಯಿಸುವಂಥ ಕೆಲಸ. ಕೊನೆಗೆ ಹಂದಿ ಮೇಯಿಸ್ಲಿಕ್ಕಾಗಿ ಅವನನ್ನು ಹೊಲಗಳಿಗೆ ಕಳಿಸ್ತಾನೆ. ಈ ರೀತಿ ಇರಬೇಕಾದ್ರೆ ಅವನು ವಾಸ ಮಾಡೋದು ಹಂದಿಗಳ ಜೊತೆಲೆ. ಹಂದಿಗಳು ಎಲ್ಲಿ ಮಲಗ್ತವೆ ಅದೇ ಗೂಡಲ್ಲಿ ಮಲಗ್ತಾ ಇದ್ದಾನೆ. ಅದಾದಮೇಲೆ ಹಂದಿಗಳಿಗೆ ಎಲ್ಲರೂ ತಂದು ಅವ್ರ ಮನೇಲಿ ಉಳಿದು ಬಳಿದಿಂದ ತಂದು ಹಂದಿಗೆ ಆಗ್ತಾ ಇದಾರೆ. ಏನೇ ಫಂಕ್ಷನ್ ಆಗಲಿ ಊಟ ಉಳಿತಾ ಅದು ತಂದು ಹಂದಿಗಳಿಗೆ ಆಗ್ತಾ ಇದಾರೆ. ಬಟ್ ಆದರೆ ಹಂದಿಗಳು ಗೂಡಿನಲ್ಲಿ ಪಕ್ಕದಲ್ಲಿ 2 ಕಾಲು ಹಂದಿ ಕುಳಿತಿದೆ. ಯಾರು? ಹಂದಿಗೆ 4 ಕಾಲು, ಕರೆಕ್ಟ್. ಬಟ್ 2 ಕಾಲು ಹಂದಿ ಕುಳಿತಿದೆ ಅಲ್ಲಿ. ಯಾವುದು? ನಿರ್ಗತಿಕನಾಗಿರುವಂತಹ ಜಸ್ಟ್ ಮಗ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವರೆಲ್ಲರೂ ಹೋಗಿ ಹಂದಿಗೆ ಆಗ್ತಾ ಇದ್ದಾರೆ. ಹಂದಿ ಎಲ್ಲ ಕೊಳಚೆ ಮಾಡಿದೆ, ಅಲ್ಲಿಗೆ ತಗೊಂಡು ಸುರಿತಾ ಇದ್ದಾರೆ. ಪಕ್ಕದಲ್ಲಿ ಕೂತ್ಕೊಂಡು ಅಕ್ಕ 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 ಮಾರ್ತಕ್ಕ ಫಿಲೋಮಿನಕ್ಕ ರೀಟಕ್ಕ ನನ್ಗೆ ಅಲ್ಲಿಗೆ ಹಾಕ್ಬೇಡಿ, ತಿನ್ನಕ್ಕಾಗಲ್ಲ, ನನ್ನ ಕೈ ಕೊಡಿ. ಇಡೀ ಕೂಡ್ಲರು ಒಬ್ಬರು ಕರುಣೆ ಬಂದಿಲ್ಲ ಅವ್ನು ಕೊಡಬೇಕು ಅಂತೇಳಿ. ಹಂದಿಗೂಡಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಒಬ್ಬ ಏನಾದ್ರು ಭಿಕ್ಷೆ ಬೇಡಿದ್ರೆ ಅಕ್ಕ ಅಕ್ಕ ನನಗೆ ಕೊಟ್ಬಿಡಿ ಅಂದರೆ ಕೊಡ್ತೀರಾ ಕೊಡಲ್ವಾ? ಕೊಡ್ತೀರಾ ಕೊಡಲ್ಲ? ಬಟ್ ಆದರೆ ಯಾತಕ್ಕಾಗಿ ಅಲ್ಲಿರುವಂಥ ಜನರು ಒಬ್ಬರು ಕೂಡ ಕೊಡಲಿಲ್ಲ ಅವನಿಗೆ. ಯಾಕೆ ಕೊಡಲಿಲ್ಲ? ಒಂದು ಅಗಳು ಅನ್ನ ಕೊಡಲಿಲ್ಲ. ಅಥವಾ ಹಂದಿಗೆ ಹಾಕುವಂಥ ಒಟ್ಟು ಅದನ್ನ ತಿನ್ನೋಣ ಅಂತ ಹೇಳಿದ್ರೆ ಹಂದಿಗಳು ಗಲೀಜು ಮಾಡಿಬಿಡ್ತವೆ. ಕಾರಣ ಯಾಕಂತಂದರೆ ಅವನು ತಂದೆ ಮನೆಯಿಂದ ಹೋಗುವಾಗ, ದುಡ್ಡು ತೆಗೆದುಕೊಂಡು ಹೋಗುವಾಗ ಅವನ ಹಾವಾಭಾವಗಳು, ಅವನ ಅಹಂಕಾರ, ರಸ್ತೆಯಲ್ಲಿ ಬೋರ್ಲ್ ಹೊಡ್ಕೊಂಡು ನೀರಿನ ಕಂಕಳಲ್ಲಿ ಒಂದು ಬಿಂದಿಗೆ, ತಲೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ಹೋಗುವಾಗ ಪಕ್ಕದಲ್ಲೇ ವೀಲಿಂಗ್ ಎತ್ಕೊಂಡು ಹೋಗೋದು.
ಗಾಡೀಲಿ ಇವನು ಶ್ರೀಮಂತ ವ್ಯಕ್ತಿಯ ಮಗ, ದುಡ್ಡು ತಗೊಂಡು ಹೋಗುವಾಗ ಆ ದೇಶಕ್ಕೆ ಹೋಗುವಾಗ ಎಲ್ರಿಗೂ ತೊಂದರೆ ಕೊಟ್ಟಿದ್ದಾನೆ. ಇವನಿಗೇನು ಈ ಕೋತಿ ಥರ ಆಡ್ತದಲ್ಲ ಇದು. ಖಂಡಿತವಾಗಿ ಇವನು ಈ ಥರ ಆಡಬೇಕಾದ್ರೆ ಇವನದು ಸಂಪಾದನೆ ಮಾಡಿಲ್ಲ ದುಡ್ಡನ್ನ, ಎಲ್ಲೋ ಅಪ್ಪನೇ ಆಸ್ತಿಯನ್ನು ಕದ್ಕೊಂಡು ಬಂದಿದ್ದಾನೆ, ಇಲ್ಲಾಂದರೆ ಎಲ್ಲೋ ಯಾರ್ದೋ ಮನೆ ಕಳ್ತನ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ಇವನು ಈ ರೀತಿ ಆಡ್ತಿದ್ದಾನೆ. ಎಲ್ಲರೂ ಶಾಪ್ ಹಾಕಿದವ್ರೆ. ರಸ್ತೆಲಿ ಹೋಗೋ, ಏನು ನಾನು ಬಿಂದಿಗೆ ಹಿಡ್ಕೊಂಡು ಹೋಗ್ತಾ ಇರೋದು ಗೊತ್ತಾಗ್ತಲ್ವಾ, ನೀರು ಹೊತ್ಕೊಂಡು ಹೋಗ್ತಾ ಗೊತ್ತಿಲ್ವಾ, ಕ್ಯಾರೇ ಬುಲ್ಬುಲ್ ಹಿಂಗೆಲ್ಲ ಮಾತಾಡಿರ್ತಾನೆ. ಅವಾಗ ಈಗ ಹೋಗಿ ಹಂದಿಗೂಡು ಪಕ್ಕದಲ್ಲಿ ಕೂತ್ಕೊಂಡು ಯಾರಾದರೂ ಹೊಸಬರು ಬಂದು ಅವನಿಗೆ ಹೋಗಿ ಊಟ ಕೊಡೋಣ ಅಂತ ಹೋದ್ರೆ ಕೊಡಬೇಡ, ಇವನೇ ಅವತ್ತು ಮೆರಿತದವನು ರಸ್ತೆಯಲ್ಲಿ. ಹಲೋ, ಎಷ್ಟು ಸಲ ಪ್ರಿಯರೇ ನಾವು ಕೂಡ ಮೆರಿತೇವೆ ಇನ್ನೊಬ್ಬರ ಮುಂದೆ. ನಾನು ಅವಳಿಗೆ ಸರ್ರೆ ಪಾಠ ಕಲಿಸ್ತೇನೆ, ನಾನು ಅವಳಿಗಿಂತ ನಾನು ಚೆನ್ನಾಗಿದ್ದೇನೆ, ನನಗೇನು ಕಡಿಮೆ. ಎಷ್ಟು ಸಲ ಪ್ರಿಯರೇ ನಾವು ಅಹಂಕಾರ ಪಡಲ್ಲ. ಇದೇ ಥರ ಇವನು ಅಹಂಕಾರ ಪಟ್ಟು ಕೊನೆಗೆ ಎಲ್ಲವನ್ನು ಕಳ್ಕೊಂಡು ಇವತ್ತು ಹಂದಿಗೂಡಲ್ಲಿ ಕೆಲಸ ದುಡಿತಾ ಇದ್ದಾನೆ, ಊಟ ಸಿಗ್ತಲ್ಲ. ಹಂದಿ ಮೇಯಿಸ್ತಾ ಇದ್ದಾನೆ, ಊಟ ಇಲ್ಲ. ದೂರ ದೇಶದಲ್ಲಿ ಹೋದ್ರಿ ಹಗಲು ಹತ್ರ ಕೆಲಸ ಮಾಡ್ತೀರಿ, ಓಟಿ ಡ್ಯೂಟಿ ಎಲ್ಲ ಮಾಡ್ತೀರಿ, 24 ಗಂಟೆನೂ ಕೂಡ ನೀವು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರಿ, ಊಟಗತ್ತಿರೋಲ್ಲ. ಎಲ್ಲವನ್ನು ನಿಮ್ಮ ಸಂಬಳವನ್ನೆಲ್ಲ ಅಲ್ಲಿ ದುರಾತ್ಮನ ತಿಂದ್ಕೊಳ್ತಾನೆ. ಎಷ್ಟು ಮಂದಿ ಹೇಳಲ್ಲ ಪ್ರಿಯರೇ, ಗಂಡ ದುಡಿತೇನೆ, ಹೆಂಡತಿ ದುಡಿತೇವೆ, ಮಕ್ಕಳು ದುಡಿತೇವೆ, ₹1 ಉಳಿಲ್ಲ ಬ್ರದರ್, ಎಲ್ಲ ಬರೀ ಸಾಲಕ್ಕೆ ಹೋಗ್ತದೆ. ಎಷ್ಟು ಮಂದಿ ಹೇಳಲ್ಲ? ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಸಂಪಾದನೆ ಮಾಡ್ತೇವೆ, ₹1 ಉಳಿಯೋದಿಲ್ಲ. ನಾನು ಯಾಕೆ ಹೇಳ್ತದೆ ಅಂದ್ರೆ ಬರೀ ನಿಮ್ಮ ಬಗ್ಗೆ ಹೇಳ್ತಲ್ಲ. 23 ವರ್ಷಗಳಿಂದ ನನ್ನ ಜೀವನದಲ್ಲಿ ಇದೇ ಥರ ಇದ್ವಿ. ನಮ್ಮ ತಾಯಿ ದುಡಿತಾಯಿದ್ರು, ನಮ್ಮ ದೊಡ್ಡಮ್ಮ ದುಡಿತಾಯಿದ್ರು, ನಮ್ಮ ಇಬ್ಬರು ತಂಗಿರು ದುಡಿತಾಯಿದ್ರು. ಅದಾದ್ಮೇಲೆ ಐ ಟಿ ಮುಗಿಸ್ಮೇಲೆ ನಾನು ಕೂಡ ಕೆಲಸ ಸೇರಿಕೊಂಡೆ. ಇಷ್ಟು ಮಂದಿ ಎಲ್ಲ ದುಡಿದ್ರೂ ಕೂಡ ಊಟಗತಿ ಇಲ್ಲ, ಅದೆಲ್ಲ ಹೋಗ್ತದೆ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ನನ್ನ ಹೆಂಡತಿ ದುಡಿತಲ್ಲ, ನನ್ನ ಅಮ್ಮ ದುಡಿತಲ್ಲ, ನಮ್ಮ ದೊಡ್ಡಮ್ಮ ದುಡಿತಲ್ಲ, ನಾನು ದುಡಿತಲ್ಲ, ನನ್ನ ಮಕ್ಕಳು ದುಡಿತಲ್ಲ, ಯಾರು ದುಡಿತಲ್ಲ. ಬಟ್ ಇವತ್ತು ಕೂಡ ಟಾಪ್ ಲೆವೆಲ್ ಇದ್ದಾವೆ, ಎಲ್ಲದ್ರ ಮೇಲ್ಮಟ್ಟದಲ್ಲಿ, ಯಾರ ಹತ್ರ ಕೈ ಚಾಚ್ತಲ್ಲ. ದೇವರ ಜೊತೆಲಿ ಮುನ್ನಡೆಯೋದಾದರೆ, ದೇವರ ಆಶೀರ್ವಾದದಲ್ಲಿ ಜೀವಿಸುತ್ತಾ ದೇವರಾಜ್ಯ ಕಟ್ಟಬೇಕು, 4 ಜನರಿಗೆ ಒಳ್ಳೇದು ಮಾಡಬೇಕೆಂಬುದಾಗಿ ನೀವು ಯಾವಾಗ ನಿಮ್ಮಲ್ಲಿರುವುದನ್ನು ಉಪಯೋಗಿಸ್ತೀರಿ, ಆಗ ನೀವೇನನ್ನ ಮತ್ತೊಬ್ಬನ ಕೊಡ್ತೀರಿ, ಬಡವನಿಗೆ ಕೊಡ್ತೀರಿ. ಬೈಬಲ್ ಹೇಳ್ತದೆ, ಬಡವನಿಗೆ ನೀವೇನು ಸಹಾಯ ಮಾಡ್ತೀರಿ, ಸರ್ವಶಕ್ತ ದೇವರಿಗೆ ಕೊಟ್ಟ ಸಾಲ, ಆ ಸಾಲವನ್ನು ದೇವರು ಆ ಕಡೆಯಿಂದ 100 ಮಡಿಯಷ್ಟು ನಿಮ್ಗೆ ಸೇರಿಸ್ಕೊಡ್ತಾರೆ. ಹಲೋ ನೋಡಿ, ಒಬ್ಬರು ಕೂಡ ಯಾವ ಕಾರಣಕ್ಕೂ ಕೊಡೋ ವಿಷಯ ಏನೋ ನಾವು ಬಡವನ್ ಕೊಡಬೇಕಾ, ಅದಕ್ಕೆ ಒಬ್ಬರು ಚಪ್ಪಳೆ ಹೊಡೆಯೋದಿಲ್ಲ. ನೀವೇನು ಕೊಡಬೇಡಿ, ಹೊಡಿಬೇಡಿ, ಈಗ ಹೊಡಿಬೇಡಿ. ಬರೀ ನೀವೇನು ಬಡವನಿಗೇನು ಕೊಡೋದೇ ಬೇಡ, ದೇವರಾಜ್ಯಕ್ಕೆ ನೀವೇನು ಕೊಡೋದೇ ಬೇಡ. ದೇವ್ರ ಮಾತ್ರ ನೀವು ಪ್ರೇಯರ್ ಮಾಡಿಬಿಡಿ, ದೇವ್ರು ತುಂಬಿ ತುಳಿಸ್ತಾರೆ ಅಂತಂದರೆ ಇಡೀ ಚರ್ಚ್ ಚಪ್ಪಳೆ ಹೊಡಿತಾ ಇದ್ರಿ. ಆ ಕಡೆಯಿಂದ ಬರೋದಾದರೆ ಚಪ್ಪಳೆ ಹೊಡಿತವೆ, ಈ ಕಡೆಯಿಂದ ಕೊಡಬೇಕು ಅಂದರೆ ನಾನು ಸಂಪಾದನೆ ಕೊಟ್ಬಿಡು. ಇವನು ಯಾರಿಗಾದ್ರೂ ಕೊಟ್ಟನ? ಈ ಕಿರಿಯ ಮಗ ತಂದೆಯಿಂದ ಆಸ್ತಿಯನ್ನು ಪಡ್ಕೊಂಡು ಹೋದ್ನಲ್ಲ, ಅಷ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಆಸ್ತಿ ಪಾಸ್ತಿ ಮಾರಿ ಹಣ ತೆಗೆದುಕೊಂಡು ಹೋದ್ನಲ್ಲ, ಯಾರಾದ್ರೂ ಕೊಟ್ಟನ? ಸೋಕಿ ಮಾಡೋಕ್ಕೆ ಮಾತ್ರ ಉಪಯೋಗಿಸ್ದ. ಕೊನೆಗೆ ಏನಾಯಿತು? ಬರೀ ತನಗೋಸ್ಕರ ಯಾವಾಗ ಉಪಯೋಗಿಸಿದ್ನೋ ಎಲ್ಲವನ್ನು ಕಳ್ಕೊಂಡ. ಮತ್ತೊಂದು ರೀತಿ ಹೇಳೋದಾದರೆ, ನೀವು ಬರೀ ನಿಮಗೋಸ್ಕರ ಉಪಯೋಗಿಸಿದ್ರಿ, ಅದೆಲ್ಲ ಕಳ್ಕೊಳ್ತಾ ಇದ್ದೀರಿ, ಮೈನಸ್ ಆಗ್ತದೆ. ಬಟ್ ನೀವು ಯಾವಾಗ ಮತ್ತೊಬ್ಬರ ಜೀವನವನ್ನು ಬದಲಾಯಿಸ್ಲಿಕ್ಕಾಗಿ ದೇವರಾಜ್ಯ ಕಟ್ಟಲಿಕ್ಕಾಗಿ ಉಪಯೋಗಿಸ್ತೀರಿ, ಅದು ನಿಮ್ಮ ಜೀವನಕ್ಕೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಜೀವನಕ್ಕೆ ಬೀಜ ಬಿತ್ತನೆ ಮಾಡ್ತಾ ಇದ್ದೀರಿ, ಶೇಖರಿಸಿಡ್ತಾ ಇದ್ದೀರಿ. ಹಾಲೆಲೂಯ. ಇಂಥ ಸ್ಥಿತಿಯಲ್ಲಿ ಅವನಿಗೆ ಈಗ ಹಂದಿಗೂಡಲಿದ್ದಾನೆ, ಊಟ ಸಿಗ್ತಲ್ಲ, ಹಸು ಜಾಸ್ತಿ ಆಗ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ಅವನಿಗೆ ಯಾರೂ ಕೂಡ ಊಟ ಕೊಡಲಿಲ್ಲ. ಸಾಕಾಗ್ಬಿಟ್ಟಿದೆ ಅವನಿಗೆ. ಗ್ಯಾಸ್ ಟ್ರಬಲ್, ರೋಗ ಜಾಸ್ತಿ ಆಯಿತು. ಗ್ಯಾಸ್ ಟ್ರಬಲ್ ಬಂದಾಗ ಅದ್ರ ಮೂಲಕ 64 ರೋಗಗಳು ಬರ್ತದೆ ಎಂಬುದಾಗಿ ಈಗ ಮೆಡಿಕಲ್ ಸೈನ್ಸ್ ಏನು ಹೇಳ್ತದೆ. 64-67 ರೋಗಗಳು ಬರ್ತದೆ. ಎಲ್ಲ ಸ್ಟಾರ್ಟ್ ಆಯಿತು. ಊಟ ಇಲ್ಲ, ನಿದ್ರೆ ಇಲ್ಲ, ದುರ್ವಾಸನೆ. ಹಂದಿಗೂಡಿನಲ್ಲಿ ಅವನು ಕೂಡ ಒಂದು ಪ್ರಾಣಿ ಆಗಿಬಿಟ್ಟ. ಅಟ್ಲಿ ಹಂದಿಗಳಿಗಾದ್ರೂ ಊಟ ಸಿಗ್ತದೆ, ಇವನಿಗೆ ಊಟ ಸಿಗ್ತಲ್ಲ. ಆಗ ಬೈಬಲ್ ಹೇಳ್ತದೆ, ಓದೀಗ 17ನೇ ವಾಕ್ಯ, ಲೂಕ್ 15:17.
ಆಗ ಅವನಿಗೆ ಬುದ್ಧಿ ಬಂದಿತ್ತು. ಏನು ಬಂತು? ಬುದ್ಧಿ ಬಂದಿತ್ತು. ಬುದ್ಧಿ ಬಂದಿತ್ತು. ಹಾಗಾದ್ರೆ ಇದುವರೆಗೂ ಅವನು ಬುದ್ಧಿ ಇತ್ತಾ? ಅಕ್ಕಪಕ್ಕದವ್ರು ಕೇಳಿ, ನಿನ್ ಬುದ್ಧಿ ಇದೆಯಾ? ಇನ್ನು ಮುಂದೆ ಬುದ್ಧಿ ಬರಬೇಕಾ ಕೇಳಿ. ಅಕ್ಕಪಕ್ಕದವ್ರು ಟಚ್ ಮಾಡಿ ಕೇಳಿ, ಕೇಳಿ ಕೇಳಿ ಅಕ್ಕಪಕ್ಕದವ್ರನ್ನ, ನಿನಗೆ ಬುದ್ಧಿ ಇದೆಯಾ ಅಥವಾ ಬುದ್ಧಿ ಬರಬೇಕಾ ಕೇಳಿ. ಒಬ್ರು ಕೇಳ್ತಲ್ಲ, ಯಾಕೆ ನಮ್ಗೆ ಗೊತ್ತು ನಮ್ಮ ಬುದ್ಧಿನೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ ನೋಡಿ, ಅವನು ಬುದ್ಧಿ ಬಂತು. ಬುದ್ಧಿ ಬಂದಾದ್ಮೇಲೆ ಏನು ಮಾಡ್ದ? ಬುದ್ಧಿ ಬಂದಾಗ ತಂದೆ ಮನೆಗೆ ನಾನು ಹೋಗ್ಬೇಕೆಂಬುದಾಗಿ ನಿರ್ಧರಿಸ್ತಾನೆ. ಓದಮ್ಮ. ಆಗ ಅವನಿಗೆ ಬುದ್ಧಿ ಬಂದಿತು, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ತಿಂದು ತೇಗುವಷ್ಟು ಆಹಾರವಿದೆ, ನಾನಾದರೋ ಇಲ್ಲಿ ಹಸಿವಿನಿಂದ ಸಾಯುತ್ತಾ ಇದ್ದೇನೆ. ಯಾವಾಗ ಒಂದು ವ್ಯಕ್ತಿಗೆ ಬುದ್ಧಿ ಬರೋದು? ಹೋಲಿಸ್ಕೊಳ್ತಾನೆ ಅವನು ಇರುವಂಥ ಪರಿಸ್ಥಿತಿಯನ್ನ ಮತ್ತು ಮೊದಲಿದ್ದಂಥ ಪರಿಸ್ಥಿತಿ. ಅವ್ರ ಅಪ್ಪನ ಮನೇಲಿರುವಾಗ, ತನ್ನ ದೇವ್ರ ಜೊತೆಲಿರುವಾಗ, ತನ್ನ ತಂದೆ ಜೊತೆಲಿರುವಾಗ ಅವನು ಯಾವ ಥರ ಇದ್ದ, ಈಗ ಇಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ಥರ ಇದ್ದಾನೆ ಹೋಲಿಕೆ ಮಾಡಿ ನೋಡ್ತಾ ಇದ್ದಾನೆ. ಮೊದಲು ಎಷ್ಟು ಚೆನ್ನಾಗಿ ದೇವರು ನನಗೆಲ್ಲ ಬೆಳೆಸ್ತಾ ಇದ್ರು. ನಮ್ಮ ಅಪ್ಪ ಯಾವ ಏರಿಯಾದಲ್ಲೂ ಕೂಡ ಕೊರತೆ ಇಲ್ಲ. ಇಂಥದ್ದು ಬೇಕು ಅಂದರೆ ಇಂಥದ್ದು ಕೊಡಿಸ್ತಾ ಇದ್ರು. ನಾನು ದೇವ್ರ ಹತ್ರ ಏನು ಕೇಳ್ಕೊಂಡು ನಮ್ಮ ಅಪ್ಪ ಕೊಡ್ತಾಯಿದ್ರು. ನನ್ನ ಪ್ರಾರ್ಥನೆ ಉತ್ತರ ಕೊಡ್ತಾಯಿದ್ರು. ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾಯಿದ್ರು. ನನ್ನ ಕುಟುಂಬ ಎಲ್ಲವನ್ನು ಕೊಡ್ತಾಯಿದ್ರು. ನಾನು ಯಾವಾಗ ಲೋಕಕ್ಕೆ ಹೋದ್ನೋ ಇವತ್ತೆಲ್ಲವನ್ನು ಕಳ್ಕೊಂಡು ಊಟ ಕೂಡ ಗತಿ ಇಲ್ಲದ ವ್ಯಕ್ತಿ ಆಗಿಬಿಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಚೆಕ್ ಮಾಡ್ಕೊಳ್ಳಿ. ದೇವರೊಂದಿಗಿರುವಾಗ, ದೇವರ ಜೊತೆಲಿರುವಾಗ ನಮ್ಮ ಜೀವನ ಯಾವ ರೀತಿ ಇರ್ತದೆ, ದೇವರನ್ನು ಬಿಟ್ಟು ಹೋದರೆ ಯಾವ ರೀತಿ ಇರ್ತದೆ. ಕೊನೆ ಬುದ್ಧಿ ಬಂತು ಅವನಿಗೆ, ಹೋಲಿಕೆ ಮಾಡಿ ನೋಡ್ತಾ ಇದ್ದಾನೆ. ನಮ್ಮ ಅಪ್ಪನ ಮನೆಯಲ್ಲಿ ಎಷ್ಟೋ ಜನ ಸೇವಕರಿದ್ದಾರೆ. ಆ ಸೇವಕರು ಹೊಟ್ಟೆ ತುಂಬ ತಿಂದು ತೇಗಿ ಉಳಿದ ಆಹಾರವನ್ನು ತೆಗೆದುಕೊಂಡು ಈ ಪ್ರಾಣಿಗಳಿಗೆ ಆಗ್ತಾ ಇದ್ದಾರೆ, ನಾಯಿಗಳಿಗೆ ಆಗ್ತಾ ಇದ್ದಾರೆ. ನಾನಾದರೆ ಇಲ್ಲಿ ಹಂದಿ ತಿನ್ನುವಂಥ ಕೂಳಿಗಾಗಿ ತಾವಕ ಪಡ್ತಾ ಇದ್ದಾನೆ. ಆದರೂ ಕೂಡ ಅದನ್ನು ಸಿಕ್ಕದೆ ಹಸುವಿನಲ್ಲಿ ಸತ್ತು ಹೋಗೋ ಸ್ಟೇಜ್ ಬಂದಿದ್ದಾನೆ. ಸತ್ತು ಹೋಗುವ ಸ್ಟೇಜ್ ಬಂದಾಗ ಅವನು ಬುದ್ಧಿ ಬಂದಿದೆ. ನಮಗೂ ಅಷ್ಟೇ. ನೋಡು ಮಗನೇ, ನಿನ್ನ ಕಾಲು ನೋವಾಗಿದೆಯಲ್ಲ ರೀ, ದಯವಿಟ್ಟು ಬನ್ನಿ, ಕಾಲು ನೋವಾಗಿದ್ದಿಲ್ಲ, ಚರ್ಚೆ ಬನ್ನಿ, ಹೋಗಮ್ಮಿ, ಹೋಗಿ ಒಂದು ಪೆಗ್ ಹಾಕಿದ್ರೆ ಕಾಲಿನ ಮೇಲೆ ಹೊಟ್ಟೋಯ್ತದೆ, ಚರ್ಚ್ ಬೇರೆ ಅಂತ ಚರ್ಚು, ಹೋಗಿ ಕೂತ್ಕೊ, ನಿನಗೆ ಶುಕ್ರವಾರ ನಿನ್ನ ಕೆಲಸ ಇಲ್ಲ, ನಿನಗೆ ಬ್ಯಾಡ್ರಿ ಹಂಗೆ ಹೇಳ್ಬೇಡಿ, ಬನ್ನಿ ಅಲ್ಲಿ ಪ್ರೇಯರ್ ಮಾಡಿ ಸಾಕು, ಏಸಪ್ಪ ಗುಣಪಡಿಸ್ತಾರೆ, ಬನ್ನಿ. ನಿನಗೆ ಒಂದ್ಸರಿ ಹೇಳಿಲ್ವ, ನೀನು ಬೇಕಾದ್ರೆ ಹೋಗು. ನಾನು ಇಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಬೀಡಿ ಹೊಡ್ಕೊಂಡು ಯಾರೋ ನನ್ನ ಫ್ರೆಂಡ್ಸ್ಗಳ ಜೊತೆ ಕಟ್ಟಲ್ಲಿ ಕೂತ್ಕೋತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಲು ನೋವು ಬಂದಾಗ ಆರಾಮಾಗಿ ಒಂದು ಪೆಗ್ ಹೊಡೆದ್ರೆ ಸರಿ ಆಗ್ತದೆ. ಅದಾದಮೇಲೆ ಕಾಲು ಒಂದು ಸ್ವಲ್ಪ ಗಾಯ ಆಯಿತು. ಗಾಯ ಆಗಿ ಕೊನೆಗೆ ಅದು ಆ ಗಾಯ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗಲಾದರೂ ಬನ್ನಿರಿ, ಈಗಲಾದರೂ ದಯವಿಟ್ಟು ಬನ್ನಿ ಪ್ರಾರ್ಥನಾ ಕೂಟಕ್ಕೆ. ನಾಳೆ ಬೆಳಗ್ಗೆ ಡಾಕ್ಟ್ರ್ ಹೋಗ್ತೀನಿ, ಸಿಟಿಗೆ ಹೋಗ್ತೀನಲ್ಲ, ಪೇಟೆಗೆ ಹೋಗ್ತೀನಿ, ಅಲ್ಲಿ ಒಳ್ಳೆ ಡಾಕ್ಟ್ರ್ ಅವರ ಒಳ್ಳೆ ಕೈಗುಣ ಚೆನ್ನಾಗಿದೆ, ಅವ್ರ ಹತ್ರ ಹೋಗ್ತಾನೆ. ಅವ್ರು ಒಂದು ಔಷಧಿ ಕೊಡ್ತಾರೆ, ಮುಲಾಮ್ ಸಾವಿರದ ಸಾಕು, ಬಂದು ಗುಣ ಆಗ್ಬಿಡ್ತದೆ. ಹಂಗೆ ಆಗಿ ಮುಲಾಮ್ ಸಾವಿರದ್ರು ಗುಣ ಆಗೋಯ್ತು. ನೆಕ್ಸ್ಟ್ ಪುನಃ ಅದೇ ಜಾಗದಲ್ಲಿ ಗಾಯ ಆಗಿ ಅಥವಾ ಇನ್ನೊಂದು ಕಡೆ ಗಾಯ ಆಗಿ ದೊಡ್ಡದಾಯಿತು. ಕೈಗುಣ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು, ಅವರು ಕೂಡ ಹೇಳಿದ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಿನ್ನ ಪಾದವನ್ನು ಕಟ್ ಮಾಡಬೇಕು, ಯಾಕಂದ್ರೆ ಹುಳ ಮೇಯ್ಕೊಂಡು ಹೋಗ್ತದೆ. ಈಗಲಾದ್ರೂ ಬಾ ಮಾರಾಯ ಪ್ರೇಯರ್ಗೆ, ದೇವ್ರ ಸನ್ನಿಧಿ ಬಾ, ಈಗಾದರೂ ಬಾ. ನಾನು ಒಬ್ಬಳೇ ದುಡ್ದು ಹೆಂಗೆ ಸಾಕ್ಲಿ ಮಕ್ಕಳನ್ನ, ನೀನು ಚೆನ್ನಾಗಿರ್ತಾನೆ, ನೀನು ದುಡಿಬೋದು, ಬಾ ಹೋಗಮ್ಮಿ ಹೋಗಿ. ಎಷ್ಟು ಜನ ಕಾಲಿಲ್ದೇ ಜೀವನ ಮಾಡ್ತಾಯಿಲ್ಲ, ಪಾದ ಕಟ್ ಮಾಡಿದ್ರೆ ಮರದ ಕಾಲು ಹಾಕ್ಸ್ಕೊಳ್ತಾನೆ, ಪಾದ ತಾನೇ ಕಟ್ಟಾಗೋದು, ಆಗಲೂ ಬುದ್ಧಿ ಬರಲ್ಲ. ಅಲ್ಲ, ನಾನು ಹೇಳ್ತೀನಿ ನಿಮ್ಮೂರವ್ರಿಗೆಲ್ಲ, ನಿಮ್ಮೂರವರೆಲ್ಲರ ಬುದ್ಧಿ ಇದೆ. ನಾನು ಹೇಳ್ತೀನಿ ನಮ್ಮ ಕಡೆಯವ್ರಿಗೆ. ಅದಾದಮೇಲೆ ಕೊನೆಗೆ ಪಾದ ಕಟ್ ಮಾಡಿದ್ರು, ಮರದ ಕಾಲು ಹಾಕ್ಕೊಂಡು, ನೋಡಮ್ಮಿ ನೀನು ಅದು ಕಾಲು ನೋವು ಕೈ ನೋವು ಅಂದ್ಕೊಂಡು ಹೋಗಿ ಪ್ರೇ ಮಾಡಿಸ್ಕೊತಾ ಇದೆಯಾ, ನಾನು ನೋಡಮ್ಮಿ ಹೆಂಗಿದ್ದೀನಿ, ಹೆಂಗೆ ಓಡಾಡ್ತಾ ಇದ್ದಾನೆ. ಕೊನೆಗೆ ಕೆಲವು ತಿಂಗಳುಗಳಾಯಿತು. ಕೊನೆ ಇದ್ದಕ್ಕಿದ್ದಂಗೆ ಎಲ್ಲ ಕಡೆ ಕಪ್ ಕಲರ್ ಆಯ್ತದೆ ಕಾಲು. ಅದೇ ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಹೇಳಿದ್ರು, ನಿನ್ನ ಕಾಲನ್ನ ಫುಲ್ ತೆಗಿಬೇಕು, ಯಾಕೆ ಹುಳ ಮೇಯ್ಕೊಂಡು, ಗ್ಯಾಂಗ್ರೀನ್ ಹುಳ ಮೇಯ್ಕೊಂಡು ಹೋಗ್ತದೆ. ಆವತ್ತು
ನೀವು ಕರೆಯೋದು ಬೇಕಾಗಿಲ್ಲ. ಯಾವ ಬರ್ತಾರೆ ಬ್ರದರು? ಶುಕ್ರವಾರ ಯಾವ ಬರ್ತದೆ? ದಯವಿಟ್ಟು ಪ್ರೇಯರ್ ಮಾಡ್ಸಮಿ, ಪ್ಲೀಸ್ ಪ್ರೇಯರ್ ಮಾಡ್ಸಮಿ, ಈಗಲೇ ಪ್ರೇಯರ್ ಮಾಡ್ಸಮಿ. ಎಷ್ಟು ಜನ ಹೇಳಲ್ಲ? ನಾನು ಒಬ್ಬರ ಬಗ್ಗೆ ಹೇಳ್ತಲ್ಲ ಪ್ರಿಯರೇ, ಎಷ್ಟೋ ಮಂದಿ ಕ್ರೈಸ್ತ ಮಕ್ಕಳು ಈ ಪರಿಸ್ಥಿತಿಗೆ ಹೋಗೋ ತನಕ ದೇವ್ರ ಬಳಿ ಬರೋದಿಲ್ಲ. ಉದಾಹರಣೆ ನನ್ನನ್ನು ತೆಗೆದುಕೊಳ್ಳಿ. ನಾನು ಯಾವಾಗ ಬಂದಿದ್ದು, ಯಾವಾಗ ಇವ್ನ ಕತೆ ಮುಗಿದೋಯ್ತು, ಸತ್ತೋಗ್ತಾನೆ ಅಂತೇಳಿ ಮನೆಯಿಂದ ಹೊರಡಾಕಿದ್ರು, ಆವತ್ತೂ ಯೇಸು ಮೇಲೆ ಕಂಡುಕೊಳ್ಳೋಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಮೊದಲೇನಾದ್ರು ಬಂದರು, ಯಾರಾದರೂ ಬಂದು ಯೇಸು ಬಗ್ಗೆ ಏನಾದ್ರು ಹೇಳಿದರೆ ಒಡೆದು ಕಳಿಸುವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದುಂದುಗರ ಮಗನು ಅದೇ ರೀತಿ ಎಲ್ಲವನ್ನು ಕಳ್ಕೊಂಡು ಊಟ ಇಲ್ದೇ ಸಾಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದಾನೆ. ಎಲ್ಲರೂ ಹೇಳೋಣ, ಸತ್ತು ಹೋಗೋ ಪರಿಸ್ಥಿತಿಗೆ ಬಂದಿದ್ದಾನೆ. ಆ ಸಮಯದಲ್ಲಿ ಅವನಿಗೆ ಬುದ್ಧಿ ಬಂತು. ಬುದ್ಧಿ ಬಂದ ಮೇಲೆ ಏನು ಮಾಡ್ತಿದ್ದಾನೆ ಅವನು? ಈಗ ಓದಮ್ಮ, ನೆಕ್ಸ್ಟ್ 18. ನಾನು ಇದೀಗಲೇ ಹೊರಟು. ನಾಳೆ ಅಲ್ಲ, ಈಗ ನಾನು ಹೋಗದೆ ಹೋದ್ರೆ ಸತ್ತೋಗ್ತೇನೆ. ನಾಳೆ ಬೆಳಿಗ್ಗೆ ಅಂದರೆ ಸತ್ತೋಗ್ತೇನೆ. ಲಾಸ್ಟ್ ಸ್ಟೇಜ್. ಈಗಲೇ ಈ ಕ್ಷಣವೇ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗ್ತಾನೆ. ಈಗ ನನ್ನ ಪ್ರಶ್ನೆ, ತಂದೆ ಬಳಿಗೆ ಇವನು ಹೋಗ್ತಿರೋದು ಏನಕ್ಕೆ? ಕ್ಷಮೆ ಕೇಳಕ್ಕೆ, ಊಟಕ್ಕೆ ಮಾತ್ರ. ಕ್ಷಮೆ ಕೇಳಕ್ಕಲ್ಲ. ಓದಿ ಓದಿ ಓದಿ. ನಾನು ಇದೀಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನು ಎನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ನನ್ನನ್ನು ನಿಮ್ಮ ಮನೆಯ ಕೂಲಿಯಾಳುಗಳಲ್ಲಿ ಒಬ್ಬನನ್ನಾಗಿ ಇಟ್ಟುಕೊಳ್ಳಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡ. ಮಗನಾಗ ಹೋಗ್ತಲ್ಲ, ನಮ್ಮ ಅಪ್ಪನ ಮನೆ ಕೂಲಿ ಆಳುಗಳಿದ್ದಾರೆ. ಆ ಕೂಲಿ ಆಳುಗಳು ಹೊಟ್ಟೆ ತುಂಬ ಊಟ ಮಾಡಿ ಉಳಿದಂಥ ಆಹಾರವನ್ನು ನಾಯಿಗಳಿಗೆ ಆಗ್ತಿದ್ದಾರೆ, ಪ್ರಾಣಿಗಳಿಗೆ ಆಗ್ತಿದ್ದಾರೆ. ನಮ್ಮ ಅಪ್ಪ ನನ್ನನ್ನು ಕೂಲಿ ಆಳಾಗಿ ಸ್ವೀಕರಿಸ್ಕೊಳ್ಳಿ, ಊಟ ಬೇಕು ನನಗೆ ಅಷ್ಟೇ. ತಂದೆಯ ಪ್ರೀತಿಯಿಂದ ಬರ್ತಾರಲ್ಲ ಪ್ರಿಯರವನು, ಊಟಕ್ಕೆ ಮಾತ್ರ ಬರ್ತಾ ಇರುವಂಥದ್ದು. ಎಷ್ಟು ಮಂದಿ ಕೂಡ ನಮ್ಮಲ್ಲೂ ಕೂಡ ಕ್ರೈಸ್ತ ಮಕ್ಕಳು ತಂದೆ ಬಳಿಗೆ ಆಶೀರ್ವಾದಕ್ಕೆ ಮಾತ್ರ ಬರ್ತವೆ. ತಂದೆ ಸಂಬಂಧ ಬೇಡ ನಮಗೆ, ಪ್ರಭು ಯೇಸುವಿನ ಜೊತೆ ಸಂಬಂಧ ಬೇಡ. ಯೇಸುವೇ, ಇವತ್ತು ಪರಮಪ್ರಸಾದದಲ್ಲಿದ್ದೀರಿ, ನನಗೋಸ್ಕರ ನನ್ನ ಮೇಲಿನ ಪ್ರೀತಿಗಾಗಿ ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡಿದ್ದೀರಿ. ನಾನು ನರಕದ ಯಾತ್ರೆ ಅನುಭವಿಸಬೇಕಾಗಿತ್ತು, ನನಗೆ ಶಿಲುಬೆ ಶಿಕ್ಷೆ ಆಗಬೇಕಾಗಿತ್ತು, ನನ್ನ ಮಕ್ಕಳಿಗೆ ಶಿಲುಬೆ ಶಿಕ್ಷೆ ಆಗಬೇಕಾಗಿತ್ತು. ಬಟ್ ನನ್ನ ಮೇಲಿನ ಪ್ರೀತಿಗಾಗಿ ನೀವು ನನಗೋಸ್ಕರ ನನ್ನ ಕುಟುಂಬವನ್ನು, ನನ್ನನ್ನು ನರಕದಿಂದ ಬಿಡುಗಡೆ ಮಾಡಿ ಸ್ವರ್ಗಕ್ಕೆ ಬಾಧ್ಯಸ್ಥರಾಗಿ ಮಾಡಲಿಕ್ಕಾಗಿ ಶಿಲುಬೆಯಲ್ಲಿ ನನಗೋಸ್ಕರ ಮರಣ ಹೊಂದಿದ್ದೀರಿ. ನನ್ನ ಮೇಲಿನ ಪ್ರೀತಿಗಾಗಿ ಯೇಸುವೆ, ನೀವು ಇಲ್ಲದೆ ಹೋಗಿದ್ರೆ ನಾನು ಮತ್ತು ನನ್ನ ಮಕ್ಕಳು ನರಕದ ಅಗ್ನಿಯಲ್ಲಿ ಬೆಂಕಿಲಿ ಬೇಯಬೇಕಾಗಿತ್ತು. ಯೇಸುವೆ, ನಿಮ್ಮ ಮೇಲಿನ ಪ್ರೀತಿ, ನನ್ನ ಮೇಲೆ ಯಾವ ಪ್ರೀತಿ ತೋರಿದ್ರಿ, ಇವತ್ತು ಪ್ರೀತಿಯಿಂದ ನಾನು ನಿಮ್ಮ ಬಳಿಗೆ ಬರ್ತದೆ ಅಂತೇಳಿ ಎಷ್ಟು ಮಂದಿ ಬರ್ತವೆ? ನಾವು ಯೇಸು ಬಳಿಗೆ ಬರೋದು ಆರೋಗ್ಯ ಬೇಡ್ಕೊಳ್ಬೇಕು, ನನ್ನ ಸಮಸ್ಯೆ ಪರಿಹಾರ ಆಗಬೇಕು, ನನ್ನ ಗಂಡ ದುಶ್ಚಟದಿಂದ ಬರಬೇಕು, ನನ್ನ ಜಮೀನಲ್ಲಿ ಒಳ್ಳೆ ಫಸಲು ಬರಬೇಕು, ನಮ್ಮ ಹಸು ಇನ್ನೂ ಕೂಡ ಒಂದು 5 ಲೀಟ್ರ್ ಎಕ್ಸ್ಟ್ರಾ ಹಾಲು ಕೊಡಬೇಕು, ನನ್ನ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿರಬೇಕು. ಇವನು ಕೂಡ ತಂದೆ ಬಳಿಗೆ ಪ್ರೀತಿಯಿಂದ ಬರ್ತಾಯಿಲ್ಲ, ತಂದೆಯಿಂದ ಆಹಾರ ಸಿಕ್ಕರೆ ಸಾಕು ಅಂತ ಬರ್ತಾಯಿದ್ದಾನೆ. ಎಷ್ಟು ಮಂದಿ ಪ್ರಿಯರು ನಾವು ಕೂಡ ಅದೇ ಥರ ಯೇಸು ಬಳಿಗೆ ಕೇವಲ ಆಶೀರ್ವಾದಕ್ಕಾಗಿ ಬರ್ತವೆ? ಪ್ರಾಮಾಣಿಕವಾಗಿ ಹೇಳಿ, ಹೌದಲ್ವಾ? ಇವು ನನ್ನನ್ನು ಕೂಡ ಸೇರಿ, ಎಲ್ಲರೂ ಕೂಡ ಸೇರಿ ನಮಗೆ ಸಮಸ್ಯೆ ಇಲ್ಲದೆ ಹೋಗಿರಲಿ ಬರ್ತಾ ಇದ್ವಾ? ಹಲೋ, ಸಮಸ್ಯೆ ಇಲ್ಲದೆ ಹೋಗಿರಲಿ ಬರ್ತಾ ಇದ್ವಾ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವನು ಅದೇ ರೀತಿ ಪ್ರೀತಿಯಿಂದ ತನ್ನ ತಂದೆ ಬಳಿಗೆ ಬರ್ತಾಯಿಲ್ಲ. ಕೂಲಿ ಆಳುಗಳಲ್ಲಿ ಒಬ್ಬನಾಗಿ ಸೇರಿಸ್ಕೊಬಿಟ್ರೆ ಕೂಲಿ ಆಳುಗಳು ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ, ನನ್ನ ಊಟ ಸಿಕ್ಕರೆ ಸಾಕು, ನನ್ನ ತಂದೆ ಪ್ರೀತಿನೂ ಬೇಡ, ನನ್ನ ತಂದೆಗೆ ನನ್ನ ಮಗನಾಗಿರೋದು ಬೇಡ, ಕೂಲಿ ಆಳುಗಳು ಒಬ್ಬನಾಗಿ ಸ್ವೀಕರಿಸ್ಕೊಂಡು ಬಿಡಲಿ. ತಂದೆಯ ಮನೆಯಲ್ಲಿ ಮಗನಾಗಿದ್ದಾಗ ತಂದೆಯ ವ್ಯಾಲ್ಯೂ ಗೊತ್ತಾಗಲಿಲ್ಲ. ತಂದೆ ದೂರ ಹೋಗಿ ಎಲ್ಲವನ್ನು ಕಳ್ಕೊಂಡು ಇವತ್ತು ಸಾಯುವಂಥ ಸ್ಥಿತಿಗೆ ಬಂದಿದ್ದಾನೆ. ಆಗ ತಂದೆಯ ಮನೆಯಲ್ಲಿ ತಂದೆ ವ್ಯಾಲ್ಯೂ ಅಲ್ಲ, ಕೂಲಿ ಆಳುಗಳ ವ್ಯಾಲ್ಯೂ ಕೂಡ ಏನು ಅಂತ ಗೊತ್ತಾಗಿದೆ ಅವನಿಗೆ. ಆ ತಂದೆ ಮನೆಯಲ್ಲಿ ಕೂಲಿ ಆಳುಗಳು ಎಷ್ಟು ಚೆನ್ನಾಗಿ ಜೀವಿಸ್ತಾ ಇದ್ದಾರೆ, ಆ ಕೂಲಿ ಆಳುಗಳ ವ್ಯಾಲ್ಯೂ ಅವನಿಗೆ ಈಗ ಅರ್ಥ ಆಗಿದೆ. ನಮಗೂ ಅಷ್ಟೇ ಪ್ರೇರೆ, ಎಲ್ಲ ಇರುವಾಗ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ. ದೇವರು ಎಷ್ಟು ನನಗೆ ಚೆನ್ನಾಗಿ ಕಣ್ಣುಗಳು ಕೊಟ್ಟಿದ್ದಾರೆ, ಕಿವಿಗಳು ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ, ಒಳ್ಳೆ ಗಂಡು ಕೊಟ್ಟಿದ್ದಾರೆ, ಆಸ್ತಿ ಪಾಸ್ತಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಆಲಯದಲ್ಲಿ ಕೊಟ್ಟಿದ್ದಾರೆ, ಒಳ್ಳೆ ಗುರುಗಳು ಕೊಟ್ಟಿದ್ದಾರೆ. ಇದೆಲ್ಲ ಅವ್ನು ಚೆನ್ನಾಗಿರೋ ಗೊತ್ತಾಗಲ್ಲ.
ಯಾವಾಗ ಎಲ್ಲವನ್ನು ಕಳ್ಕೊಳ್ತೇವೋ ಆಗ ಸಣ್ಣ ಪುಟ್ಟ ಕಾರ್ಯಗಳು ಕೂಡ ದೊಡ್ಡದಾಗಿ ಕಾಣಿಸ್ತವೆ. ಸರಿಯಾ? ಹಲೋ, ಇವನು ಹಿಂದಿರುಗಿ ಬಂದಾಗ ನಿಮಗೆಲ್ಲ ಇನ್ನು ಮುಂದಿನ ಸ್ಟೋರಿ ನಿಮ್ಗೆ ಗೊತ್ತಿದೆ. ತಂದೆ ಈಗ ಉದಾಹರಣೆಗೆ ನಿಮ್ಮ ಊರಿಂದ ಮಗ ಹೊಟ್ಟೋಗಿದ್ದಾನೆ, ಊರ ಯಜಮಾನರ ಮಗ, ಶ್ರೀಮಂತ ವ್ಯಕ್ತಿಯ ಮಗ. ಈಗ ಅವನು ಹಂದಿಗೂಡಿಂದ ಎದ್ದು ಬಟ್ಟೆ ಒಗೆದಿಲ್ಲ, ವಾಸನೆ ಮಾಡ್ತಿದ್ದಾನೆ, ಎಲ್ಲ ಕಪ್ಪು ಕಲರ್, ಫುಲ್ ಕಾಲು ಕೈಯೆಲ್ಲ. ಹೋಗುವಾಗ 5,000-10,000 ರೂಪಾಯಿ ಶೂ ಹಾಕೊಂಡು ಹೋಗಿದ್ದಾನೆ, ವುಡ್ಲ್ಯಾಂಡ್ ಶೂ, 20,000-25,000 ಶೂ. ಈ ಕಾಲಿಗೆ ಚಪ್ಪಲಿ ಇಲ್ಲ. ಹೋಗುವಾಗ ನಾಯಿ ಕಟ್ಟಕ್ಕೆ ಹೋದ ಚೈನ್ ಮಾಡಿಸ್ಕೊಂಡು ಹೋಗಿದ್ದಾನೆ, ಈ ಚೈನು ಇಲ್ಲ. ಗಡ್ಡ ಶೇವ್ ಮಾಡಲಿಕ್ಕೆ ದುಡ್ಡಿಲ್ಲ. ಹುಚ್ಚಿನ ರೀತಿಯಲ್ಲಿ ಊರು ಬರ್ತಾ ಇದ್ದಾನೆ, ಹಂದಿಗೂಡಿಂದ ಬಿದ್ದು ಹಂಗೇ ನಡ್ಕೊಂಡು ನಿಸ್ಸಕ್ತಿಯಾಗಿ ಬರ್ತಾ ಇದ್ದಾನೆ, ಏಕೆಂದರೆ ಸಾಯೋ ಸ್ಟೇಜಲ್ಲಿ ಇದ್ದಾನೆ. ನಿಮ್ಮ ಊರಲ್ಲೂ ಚಿಕ್ಕ ಮಕ್ಕಳು ನೋಡಿ ಏನು ಹೇಳ್ತಾರೆ? ಹುಚ್ಚ ಬಂದ ಕಲ್ತ ಹೊಡಿರಿ, ಕರೆಕ್ಟಾ? ಕರೆಕ್ಟ್. ಬಟ್ ಆದರೆ ತಂದೆ ತನ್ನ ಮನೇಲಿ ಕುಳಿತುಕೊಂಡು ನನ್ನ ಮಗ ಹೋಗಿದ್ದಾನೆ, ಎಷ್ಟೋ ವರ್ಷ ಆಯಿತು ಹೋಗಿ, ಅವನು ಹಿಂದಿರುಗಿ ಬಂದೇ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅದೇ ಥರ ಪ್ರಿಯರೇ, ಪರಲೋಕ ತಂದೆ ಇವತ್ತು ಕೂಡ ನನ್ನನ್ನು ಮತ್ತು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ನೀವೆಷ್ಟೇ ತಪ್ಪು ಮಾಡಿ ನನ್ನೇ ದೂರ ಹೋಗಿರ್ಬೋದು, ನಾನು ನಿಮ್ಮನ್ನು ಶಿಕ್ಷೆ ಕೊಡೋದಿಲ್ಲ, ನೀವು ಹಿಂದಿರುಗಿ ಬರೋದನ್ನೇ ಎದುರು ನೋಡ್ತಾ ಇರ್ತಾನೆ. ನೀವೆಷ್ಟೇ ದೂರ ಹೋಗಿರ್ಬೋದು, ನನ್ನ ಮೇಲಿನ ಪ್ರೀತಿ ಇಲ್ಲದೆ ಲೋಕದ ಮಕ್ಕಳಾಗಿ ಲೋಕದ ರೀತಿಯಲ್ಲಿ ಕೆಟ್ಟ ಜೀವನ ಅನುಭವಿಸುತ್ತಾ ಪಾಪ ಮಾಡ್ತಾ ಲೋಕದಲ್ಲಿ ಹಿಂದೆ ಹೋಗಿರ್ಬೋದು, ಎಷ್ಟೋ ದೂರ ಹೋಗಿರ್ಬೋದು ಲೋಕದ ಹಿಂದೆ. ನೀವು ಹಿಂದಿರುಗಿ ಬರುವುದನ್ನೇ ನಾನು ಕಾಯ್ತಾ ಇರ್ತಾನೆ. ಯಾಕಂದರೆ ನಾನು ನಿನಗೋಸ್ಕರ ನನ್ನ ಮಗನನ್ನು ಬಲಿ ಕೊಟ್ಟಂಥ ತಂದೆ ಆಗಿದ್ದೇನೆ. ಸೊ ತಂದೆ ಹೊರಗಡೆ ಕೂತ್ಕೊಂಡು ಕಾಯ್ತಾ ಇದ್ದಾರೆ, ನನ್ನ ಮಗ ಬಂದೇ ಬರ್ತಾನೆ. ದೂರದಲ್ಲಿ ಬರ್ತಿರುವಂಥ ಬೈಬಲ್ ತನ್ನ ಮಗನ ನೋಡಿದರು. ಎಲ್ಲರೂ ಹುಚ್ಚ ಅಂತೇಳಿ ಕಲ್ಲು ಹೊಡಿತಾ ಇದ್ದಾರೆ. ಬಟ್ ಅದು ತಂದೆ ದೂರದಲ್ಲಿ ಬರ್ತಿರೋ ತನ್ನ ಮಗನನ್ನು ಗುರುತು ಹಚ್ಚಿ ಅಲ್ಲೇ ಕೂತ್ಕೊಂಡ್ರ. ನಾನು ಹೋಗ್ಬೇಡ ಅಂತ ಹೇಳಿದೆ ಕಣ ಅವತ್ತು. ಒಳಗಡೆ ಫಿಲೋಮಿನಾ ಬಾರ ಇಲ್ಲಿ, ನಿನ್ನ ಮಗನ ಅವತ್ತು ಹೇಳಿಲ್ವಾ, ನಾನು ಶಾಪ್ ಹಾಕ್ಲಿಲ್ವಾ? ಅಪ್ಪನ ಕಣ್ಣಲ್ಲಿ ನೀರು ತರಿಸೋಗ್ತಾ ಇದ್ದಾನೆ, ಅವನ್ನೆಲ್ಲ ಕಳ್ಕೊಂಡು ನಿರ್ಗತಿಗೆ ಬರ್ತಾನೆ ಅಂತೇಳಿ ನೋಡಿ ಹೆಂಗೆ ಬರ್ತಾ ಇದ್ದಾನೆ. ಹಿಂಗೇನಾದ್ರು ಹೇಳಿದ್ರ? ಬಟ್ ನಮ್ಮನೇಲಿ ಏನು ಹೇಳ್ತೇವೆ, ಎಲ್ಲ ಕಳ್ಕೊಂಡು ಈ ರೀತಿ ಬಂದರೆ ತಾಯಿ ಶಾಪ ನಾಯಿ ಶಾಪ ಒಂದೇ. ನೋಡಿ ಗಾದೆಗಳು ಗೊತ್ತು ನಮಗೆ, ವಾಕ್ಯಗಳು ಗೊತ್ತಿಲ್ಲ. ಕ್ರೈಸ್ತ ಮಕ್ಕಳಿಗೆ ಗಾದೆಗಳು ಗೊತ್ತು, ಲೋಕದ ಗಾದೆಗಳು, ಬಟ್ ಅದು ಬೈಬಲ್ ವಾಕ್ಯ ಗೊತ್ತಿಲ್ಲ. ಅಪ್ಪ ಒಂದು ಅಕ್ಷರ ಮಾತಾಡಲಿಲ್ಲ. ತನ್ನ ಮಗ ನೋಡಿದ ತಕ್ಷಣ ಓಡಿ ಹೋದ. ದೂರದಿಂದ ನೋಡಿ ಮಗನಿಗೆ ಓಡಿ ಬರೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅವನು ಬಿದ್ದೋಗೋ ಸ್ಟೇಜಲ್ಲಿ ಇದ್ದಾನೆ. ಅಪ್ಪ ಓಡಿ ಹೋಗಿ ನೋಡಿ, ಅಪ್ಪ ನೋಡಿ ಡೈಲಿ ಒಳ್ಳೆ ಜರ್ತಾರಿ ಬಟ್ಟೆ ಹಾಕ್ಕೊಂಡು ಓಡ್ತಾ ಇದ್ದಾನೆ, ಬಿಳಿ ಬೆಟ್ಟು ಹಾಕ್ಕೊಂಡು, ಶ್ರೀಮಂತ ವ್ಯಕ್ತಿ, ಊರ ಯಜಮಾನ. ಬಟ್ ಮಗ ನೋಡಿದ್ರೆ ಹಂದಿಗೂಡಲ್ಲಿ ಕೊಳಚೆಗುಂಡಲ್ಲಿ ಬಿದ್ದು ಎಲ್ಲ ಗಲೀಜು ಮಾಡ್ಕೊಂಡಿದ್ದಾನೆ. ಆಗ ಅಪ್ಪ ಹೋಗ್ಬಿಟ್ಟು, ಏನಿಂತ ಪರಿಸ್ಥಿತಿ ಮಾಡ್ಕೊ ಬಂದವನಲ್ಲ ಅಂತೇಳಿ, ಹೋಗಿ ಸ್ನಾನ ಮಾಡ್ಕೊಬಾ, ಆಮೇಲೆ ನಾನು ನಿನ್ನ ಮುಟ್ಟಿದ್ದೇನೆ ಹೇಳಿದ್ರ? ನೀನು ಎಷ್ಟೇ ಕೊಳಚೆಗುಂಡಲ್ಲಿ ಬಿದ್ದಿದ್ರು ಕೂಡ, ನೀನು ಎಷ್ಟೇ ನನಗೆ ದ್ರೋಹ ಮಾಡಿ ನನಗೆ ದೂರ ಹೋಗಿ ಏನೇ ಪಾಪದಲ್ಲಿ ಬಿದ್ದೋಗಿದ್ರು ಕೂಡ, ಜಸ್ಟ್ ನೀನು ನನ್ನ ಮಗನೇ. ಅದೇ ಪಾಪದಲ್ಲಿರುವಾಗಲೇ ಅಪ್ಪ ಹೋಗಿ ಅಂಥ ಬಿಳಿ ಬಟ್ಟೆ ಹಾಕಿರುವಂಥ ಅಪ್ಪ ಕೊಳಚೆ ಆಗಿರುವಂಥ ತನ್ನ ಮಗನ ಅಪ್ಪಿಕೊಂಡು ಎಲ್ಲ ಹಂದಿಯ ಕಚಡ ಎಲ್ಲ ಏನೋ ಮುಖಕ್ಕೆಲ್ಲ ಮೆತ್ತಿದೆಯೋ ಆದರೂ ಕೂಡ ಅಪ್ಪ ತನ್ನ ಮಗನ ಕೆನೆಗೆ ಮುತ್ತು ಕೊಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಪರಲೋಕ ತಂದೆ ಅದೇ ಹೇಳ್ತಿರುವಂಥದ್ದು, ನನ್ನ ಪ್ರಿಯ ಮಕ್ಕಳೇ, ನಿಮ್ಮ ಒಬ್ಬೊಬ್ಬರಿಗೋಸ್ಕರ, ಇವು ನನ್ನನ್ನು ಕೂಡ ಸೇರಿ ನಿಮ್ಮೆಲ್ಲರಿಗೋಸ್ಕರ ನನಗಿದ್ದಂಥ ಒಬ್ಬ ಮಗನನ್ನು ಬಲಿ ಕೊಟ್ಟಿದ್ದೇನೆ. ಕಾಣು, ನಿನ್ನ ಮೇಲಿನ ಪ್ರೀತಿಗಾಗಿ. ನನಗೆ ಗೊತ್ತು ನೀನು ತಪ್ಪು ಮಾಡ್ತೀಯ ಅಂತೇಳಿ, ನೀನು ಪಾಪ ಮಾಡ್ತೀಯ ಅಂತ ಗೊತ್ತು, ಆದರೂ ಕೂಡ ನಿನ್ನ ಮೇಲಿನ ಪ್ರೀತಿಗಾಗಿ ನನ್ನ ಮಗನನ್ನು ಬಲಿ ಕೊಟ್ಟಿದ್ದೇನೆ. ನೀನು ಯಾವುದೇ ಪಾಪದಲ್ಲಿದ್ದರೂ ಕೂಡ ಆ ಪಾಪ ನಿನ್ನನ್ನು ಬಂಧಿಸಿ ನೀನು ಇನ್ನೂ ಕೂಡ ದೂರ ಕರ್ಕೊಂಡೋಗಿ ನಿನ್ನನ್ನು ಸಂಪೂರ್ಣ ಸಮಾಧಿ ಮಾಡೋದಕ್ಕೆ ನನಗೆ ಇರಬೇಡ. ಇವನು ಕೂಡ ಸಾಯುವಂಥ ಸ್ಥಿತಿಯಲ್ಲಿ ಇದ್ದಾನೆ. ನಾಳೆ ಬೆಳಿಗ್ಗೆ ಹೋಗ್ತಾನೆ ಅಂತ ಹೇಳಿದರೆ ಸಮಾಧಿ ಆಗಿಬಿಡ್ತದ. ಇದೀಗಲೇ ಹೋಗ್ತಾನೆ ಅಂತೇಳಿ ಈಗಲೇ ಬೈಬಲ್ ಹೇಳ್ತದೆ, ಧರ್ಮೋಪದೇಶ ಗಂಟ 1ನೇ ಅಧ್ಯಾಯ 18ರಲ್ಲಿ, ಮೈ ಚೈಲ್ಡ್, ನನ್ನ ಮಗುವೆ, ಕಮ್ ನೌ, ಈಗಲೇ ಬಾ,
ನಾಳೆ ತನಕ ಕಾಯ್ಬೇಡ, ನಾಳೆ ಏನು ಬೇಕಾದ್ರೂ ಆಗ್ಬೋದು. ಈಗಲೇ ಬಾ. ಇವನು ಯಾವ ರೀತಿ ಈಗಲೇ ಬಂದೋ, ಇದ್ದೀಗಲೇ ತಂದೆ ಬಳಿಗೆ ಹೋಗ್ತೀನಿ ಎಂಬುದಾಗಿ ಹೇಳಿ ಹಿಂದಿರುಗಿ ಬಂದೋ, ಅದೇ ಥರ ನೀವು ಎಷ್ಟೇ ದೂರ ಹೋಗಿದ್ರು ಕೂಡ ಹಿಂದಿರುಗಿ ಬಂದುಬಿಡಿ. ಅಪ್ಪ ಅಪ್ಪಿಕೊಂಡ್ರು, ಮುತ್ತನ ಕೊಟ್ಟರು. ಯಾವಾಗ ಅಪ್ಪ ಅಪ್ಪಿಕೊಂಡು ಮುತ್ತನ ಕೊಟ್ಟರು, ಒಂದೊಂದು ಪ್ರಶ್ನೆ ಕೇಳಿಲ್ಲ. ನನ್ನ ಆಸ್ತಿಯಲ್ಲಿ ಹಾಳು ಮಾಡಿಬಿಟ್ಟಲ್ಲೋ, ಏನೋ ಹೋಗುವಾಗ ಹೆಂಗೋದೆ, ನಾನು ಚೆನ್ನಾಗಿ ಆಶೀರ್ವಾದ ಮಾಡಿ ಕಳ್ಸಿದ್ನಲ್ಲ, ಹೋಗು ಆಯ್ತು, ಎಲ್ಲೋ ಚೆನ್ನಾಗಿ ಜೀವಿಸು ಅಂತೇಳಿ. ಅವನೇನಾದರೂ ಅಪ್ಪನ ಆಸ್ತಿ ಪಾಸ್ತಿಯನ್ನು ಮಾರಿ ಬಂದಂಥ ಹಣವನ್ನು ತೆಗೆದುಕೊಂಡು ಒಳ್ಳೆ ಬಂಡವಾಳ ಹಾಕಿ ಈ ಕಡೆಯಿಂದ ಹೋಗುವಾಗ ಒಂದು ಕಾರಲ್ಲಿ ಹೋದ, ಆ ಕಡೆ ಬರುವಾಗ 5-6 ಕಾರಲ್ಲಿ ಬರ್ತಾ ಇದ್ದಾನ, ಎಲ್ಲವನ್ನ ಕಳ್ಕೊಂಡು ಬರ್ತಾ ಇದ್ದಾನೆ. ತಂದೆಯಿಂದ ದೂರ ಹೋದರೆ ತಂದೆ ಜೊತೆಲಿದ್ದಾಗ ಏನೆಲ್ಲ ಇತ್ತು ನಿಮಗೆ, ಅದೆಲ್ಲವನ್ನು ಕಳ್ಕೊಳ್ತೀರಿ. ವಾವ್. ತಂದೆ ಜೊತೆಲಿದ್ದಾಗ ತಂದೆಯ ಆಶೀರ್ವಾದದಿಂದ ನೀವೇನೆಲ್ಲ ಹೊಂದ್ಕೊಂಡಿರ್ತೀರಿ, ತಂದೆಯಿಂದ ದೂರ ಹೋಗ್ತಾ 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 ನೀವು ಸ್ವಾರ್ಥಗಳಾಗಿ ಯಾವತ್ತು ಜೀವಿಸ್ತೀರಿ, ಆ ಸ್ವಾರ್ಥತೆಯ ದುರಾತ್ಮ ಎಲ್ಲವನ್ನು ನುಂಗಿ ಹಾಕಿಬಿಡ್ತಾನೆ. ಕೊನೆಗೆ ಏನೂ ಇಲ್ಲದಂಥ ವ್ಯಕ್ತಿಯಾಗಿ ಮಾರ್ಪಡಿಸ್ಬಿಡ್ತಾನೆ. ಚೆಕ್ ಮಾಡಿ, ಬೇಕಾದರೆ ಚೆಕ್ ಮಾಡಿ. ಕ್ರೈಸ್ತ ಮಕ್ಕಳು ನೋಡಿ, ಯಾರು ದೇವರಿಗೋಸ್ಕರ ಜೀವಿಸ್ತಾ ಇರ್ತಾರೋ, ಮತ್ತೊಬ್ಬರ ಜೀವನವನ್ನು ಚೇಂಜ್ ಮಾಡಬೇಕು ಅಂತೇಳಿ ಮತ್ತೊಬ್ಬರಿಗೆ ಒಳಿತೆ ಮಾಡಲಿಕ್ಕೆ ಜೀವಿಸ್ತಾ ಇರ್ತಾರೋ, ಅವ್ರ ಜೀವನ ನೋಡಿ ಯಾವ ಥರ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಯಾವ ವ್ಯಕ್ತಿ ದೇವ್ರು ಕೊಟ್ಟಂಥ ಉದ್ಯೋಗವನ್ನು, ದೇವ್ರು ಕೊಟ್ಟರ ಆಸ್ತಿ ಪಾಸ್ತಿಯನ್ನು, ದೇವ್ರು ಕೊಟ್ಟಂಥ ಆರೋಗ್ಯವನ್ನು, ದೇವ್ರು ಕೊಟ್ಟಂಥ ಒಳ್ಳೆ ಕುಟುಂಬವನ್ನು ಬರೀ ತಮಗೋಸ್ಕರ ಮಾತ್ರ ಜೀವಿಸ್ತಾರೋ, ನಾನು ಚೆನ್ನಾಗಿರಬೇಕು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ದನಕರುಗಳು, ನಾಯಿ ಬೆಕ್ಕು ಮಾತ್ರ ಚೆನ್ನಾಗಿರಬೇಕು, ಅವ್ರ ಜೀವನದಲ್ಲಿ ಇಡೀ ಊರಿಗೆ ಹಂಚ್ಬೋದು ಅಂಥ ಸಮಸ್ಯೆಗಳು ತುಂಬಿ ತುಳ್ತಾ ಇರ್ತದೆ. ಚೆಕ್ ಮಾಡಿಬೇಕಾದ್ರೆ ಚೆಕ್ ಮಾಡಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮಗ ಹಿಂದಿರುಗಿ ಬಂದ, ಅಪ್ಪ ಅಪ್ಪಿಕೊಂಡು ಮುತ್ತು ಕೊಟ್ಟ ಆದಮೇಲೆ ಮಗ ಪ್ರೈಸ್ ಗಾಡ್ ಈಗ ಜಸ್ಟ್ ತನ್ನ ಪಾಪದ ಅರಿಕೆಯನ್ನೆಲ್ಲ ಮಾಡಿಕೊಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದ್ಸಲ ಯಾವಾಗ ತಂದೆ ಅವನಿರುವಂಥ ಪರಿಸ್ಥಿತಿಯಲ್ಲೇ ತನ್ನ ಮಗನನ್ನು ಅಪ್ಪಿಕೊಂಡು ಮುತ್ತು ಕೊಟ್ಟನೋ, ಈಗ ಮಗ ಪಶ್ಚಾತ್ತಾಪದಿಂದ ನಿವೇದನೆ ಮಾಡ್ತಾ ಇದ್ದಾನೆ, ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಎಲ್ಲರೂ ಹೇಳೋಣ, ಪಶ್ಚಾತ್ತಾಪ ಅಂದ್ರೇನು? ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪ ಅಂದ್ರೇನು? ನಾವು ಕೂಡ ಅಟ್ಲೀಸ್ಟ್ ಕ್ರಿಸ್ಮಸ್ ಸಮಯದಲ್ಲಿ, ಈಸ್ಟರ್ ಸಮಯದಲ್ಲಿ ನಾವು ಕೂಡ ಪಶ್ಚಾತ್ತಾಪದಿಂದ ಪಾಪ ವಿಜ್ಞಾಪನೆ ಮಾಡೋಕ್ಕೆ ಹೋಗ್ತೇವೆ. ಪಶ್ಚಾತ್ತಾಪ ಅಂದ್ರೇನು? ಪಶ್ಚಾತ್ತಾಪ ಅಂತಂದರೆ ಮಾಡಿದ ಪಾಪಗಳನ್ನು ಒಪ್ಪಿಕೊಳ್ಳುವಂಥದ್ದು. ಅದು ಒಂದು ಭಾಗ ಮಾತ್ರ. ಮುಖ್ಯವಾದ ಭಾಗ ಏನಂತಂದರೆ, ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳೋದು ಮಾತ್ರವಲ್ಲ, ಇನ್ನು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ನಿರ್ಧಾರ, ಡಿಸಿಷನ್. ನೀವು ಯಾವಾಗ ನಿರ್ಧಾರ ತೆಗೆದುಕೊಳ್ತೀರಿ, ಆಗ ಪಿತಾ ಸುತ್ತ ಪರಿಶುದ್ಧಾತ್ಮ ನಾಮದಲ್ಲಿ ಅಭಿಷೇಕ ಹೊಂದಿರುವಂಥ ಗುರುಗಳ ಮೂಲಕ ದೇವರು ನಿಮ್ಮ ಪಾಪಗಳ ಕ್ಷಮಿಸಿ ಆಶೀರ್ವದಿಸುವಾಗ, ಆಗ ಪವಿತ್ರಾತ್ಮರು ನೀವು ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಿ ಆ ನಿರ್ಧಾರ ತಕ್ಕಂತೆ ಜೀವಿಸ್ಲಿಕ್ಕಾಗಿ ನಿಮ್ಗೆ ಸಹಾಯ ಮಾಡ್ತಾರೆ. ನಿರ್ಧಾರ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನನ್ನ ಪ್ರಶ್ನೆ ಏನಂತಂದರೆ, ತಂದೆಯ ಮನೆಯಲ್ಲಿ ರಾಜ್ಯಾದಿ ರಾಜನ ಮಗನಾಗಿ ಜೀವಿಸಿದಂತಹ ಈ ಕಿರಿಯ ಮಗ ಇವತ್ತು ಊಟ ಇಲ್ಲದೇ ಸಾಯುವಂಥ ಪರಿಸ್ಥಿತಿ ಬಂದಿದ್ದಾನೆ. ಇದು ಕಾರಣ ಯಾರು? ಅವ್ರ ಅಪ್ಪನ ಆಸ್ತಿನ ಸೈತನ್ನ, ಅದು ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ರ, ಯಾರು ತಲೆ ಕೆಡಿಸ್ಬಿಟ್ರ? ಯಾರ ಕಾರಣ? ಅವನು ತೆಗೆದುಕೊಂಡಂತಹ ಒಂದೇ ಒಂದು ತಪ್ಪಾದ ನಿರ್ಧಾರ ಕಾರಣ. ನನ್ನ ತಂದೆಯ ಮನೇಲಿದ್ದರೆ ನನಗೆ ಸ್ವಾತಂತ್ರ್ಯ ಇಲ್ಲ. ನನ್ನ ತಂದೆ ಮನೇಲಿದ್ದರೆ ಎಲ್ಲಿ ಹೋಗ್ತಾ ಇದೆಯೋ ಅಪ್ಪ, ಸಾಯಂಕಾಲ ತನಕ ಕೆಲಸ ಮಾಡೋದಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ಬರ್ತಾನೆ, ಕರೆಕ್ಟಾಗಿ 7 ಗಂಟೆಗೆ ಮನೆಗಿರಬೇಕು. ಬಟ್ ಆದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡಿದ್ರೆ 9 ಗಂಟೆ ಆದರೂ ಮನೆ ಸೇರಲ್ಲ. ಫ್ರೆಂಡ್ಸ್ಗಳ ಜೊತೆ ಡೈಲಿ ಹೋಗುವಾಗ, ಏನೋ ನಿಮ್ಮ ಅಪ್ಪ ಇನ್ನೂ ಯೌವನಸ್ಥ ಹುಡುಗನಾಗಿದ್ರು ಕೂಡ ಅಪ್ಪ ಹೇಳ್ದಂಗೆ ಕೇಳ್ತೀಯಲ್ಲೋ, ನಾವು 9 ಗಂಟೆ ಮನೆಯಿಂದ ಹೊರಡ ಇದ್ವಿ, ಏನೆಲ್ಲ ಎಂಜಾಯ್ ಮಾಡಿದ್ವಿ ಗೊತ್ತಾ, ಏನೆಲ್ಲ ಜೋಕ್ ಮಾಡಿದ್ವಿ ಗೊತ್ತಾ, ಈ ರೀತಿ ಎಲ್ಲ ಹೇಳುವಾಗ ಈ ಹುಡುಗನ ಮನಸ್ಸಿನಲ್ಲಿ ಹೌದು ನಾನು ಯೌವನಸ್ಥ ಹುಡುಗನಾಗಿದ್ದಾನೆ, ಈ ವಯಸ್ಸಲ್ಲೂ ಕೂಡ ಅಪ್ಪ ಹೇಳ್ದಂಗೆ 7 ಗಂಟೆ ಅಂದರೆ 7 ಗಂಟೆಗೆ ಓಡೋಗ್ಬೇಕು. ಇವ್ರು ನೋಡಿ 9 ಗಂಟೆಗೆ ಹೋದ್ರೆ ಅವ್ರ ಮನೇಲಿ ಕೇಳಲ್ಲ. ಕರೆಕ್ಟ್ 7 ಗಂಟೆ ಬಾ, ಮನೇಲಿ ಕುಟುಂಬ ಪ್ರಾರ್ಥನೆ ಇದೆ, ಕುಟುಂಬ ಪ್ರಾರ್ಥನೆ ಕೂರಲೇಬೇಕು. ನನ್ನ ಫ್ರೆಂಡ್ಸ್ಗಳು ರಾತ್ರಿ 9 ಗಂಟೆ ಆದರೂ ಮನೆ ಬರಲ್ಲ. ನಮ್ಮ ಅಪ್ಪ
7 ಗಂಟೆ ಆದರೆ ಸಾಕು ಮನೆಗೆ ಒಂದು ಪ್ರೇಯರ್ ಮಾಡು, ಕೂತ್ಕೊಂಡು ಪ್ರೇಯರ್ ಮಾಡು ಅಂತ ಹೇಳ್ತಾರೆ. 7 ಗಂಟೆಗೆ ಆದರೆ ಯೂಟ್ಯೂಬಲ್ಲಿ ದೇವರ ವಾಕ್ಯ ಬರ್ತದೆ, ಬ್ರದರ್ ಟೀಚ್ ಮಾಡ್ತಾರೆ, ಕೂತ್ಕೊಂಡು ಕೇಳು ಅಂತ ಹೇಳ್ತಾರೆ. ನಮ್ಮ ಅಪ್ಪನ ಅಧೀನದಲ್ಲಿದ್ದರೆ ನಾನು ಫ್ರೀಯಾಗಿರೋಕ್ಕಾಗಲ್ಲ. ನಮ್ಮ ಅಪ್ಪನಿಂದ ದೂರ ಹೋದರೆ ಮಾತ್ರ ನಾನು ಸ್ವಾತಂತ್ರ್ಯ ಜೀವಿಸ್ಬೋದು. ಹಲೋ, ಅಪ್ಪನ ಅಧೀನದಲ್ಲಿ ಅಪ್ಪ ಹೇಳಲ್ಲ. ಈಗಿನ ಕಾಲದ ಮಕ್ಕಳು ಬಿಟ್ಬಿಡಿ, ಈಗಿನ ಕಾಲದ ಮಕ್ಕಳಿಗೆಲ್ಲ ಜಸ್ಟ್ ಹೇಳಿದ್ರೆ ಒಂದು 2-3 ಸಲ ಸ್ಟಿಕ್ ಮಾಡಿದ್ರೆ ಕೊನೆಗೆ 7 ಗಂಟೆಗೂ ಬರಲ್ಲ, 9 ಗಂಟೆ ಬರೋದಿಲ್ಲ. ಟಾಟಾ ಬಾಬಾಯ್, ನೀವು ಹುಡುಕ್ಬೇಕಾಯ್ತೆ ಕಂಪ್ಲೇಂಟ್ ಕೊಟ್ಟು, ಎಲ್ಲಿ ಹೋಗ್ತೇವೋ ಗೊತ್ತಿಲ್ಲ. ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಅಪ್ಪ ಕರೆಕ್ಟಾಗಿ ಸಾಯಂಕಾಲ 7 ಗಂಟೆ ಮನೆ ಬಂದರೆ ನಾವು ಬರ್ತಾಯಿದ್ವಿ. ಕರೆಕ್ಟಾ? ಭಯ, ಅಣ್ಣ ಟೈಮ್ ಎಷ್ಟು ಅವ್ರ ಮನೇಲಿ ಹೋಗ್ಬಿಟ್ಟು ಗಡಿಯಾರು ನೋಡ್ಕೊಳ್ತಾ ಇದ್ವಿ. ಅಕ್ಕ ಟೈಮ್ ಎಷ್ಟು, ಯಾಕೆ ಇಷ್ಟು ಸಲ ಕೇಳ್ತಾ ಇದೆಯಾ? ಇಲ್ಲ 7 ಗಂಟೆ ನಮ್ಮ ಅಪ್ಪ ಬರ ಕೇಳಿದ್ದಾರೆ, 7 ಗಂಟೆ ಹೋಗ್ಲಿ ಅಂತ ಹೊಡೆದ್ಬಿಡ್ತಾರೆ. ಕರೆಕ್ಟಾ? ಅಷ್ಟು ಭಯ ಇರ್ತಾಯಿತ್ತು. ಈಗ ಯಾವ ಭಯನೂ ಇಲ್ಲ. ತಂದೆ ತಾಯಿಗೆ ಭಯ ಇರೋದೇ ಒಂದು ಮಗು, ಒಂದು ಇಲ್ಲಾಂದ್ರೆ ಅರ್ಧ ಮಗು ಇರ್ತದೆ. ಅಷ್ಟು ಪ್ರೀತಿ ಮಾಡಿ ಬೆಳೆಸಿರ್ತೀವಿ, ಕೊನೆಗೆ ಏನಾದ್ರು ಮನೆ ಬಿಟ್ಟು ಹೋದರೆ ಭಯ. ಮೊದಲು ತಂದೆ ತಾಯಿಗಳು ಹೇಳ್ತಾಯಿದ್ರು, ಸಾರ್ ಶಾಲೆಗೆ ಹೋಗ್ಬಿಟ್ಟು ನನ್ನ ಮಗನಿಗೆ ಬಡಿತಿರೋ ಗೊತ್ತಿಲ್ಲ, ನನ್ನ ಮಗನ್ನ ಸ್ವಲ್ಪ SLC ಪಾಸ್ ಮಾಡಿಸ್ಬಿಡಿ ಸರ್, ಸಾಕು, ಹೊಡಿರಿ ಚೆನ್ನಾಗಿ ಹೊಡಿರಿ, ಬಟ್ SLC ಪಾಸ್ ಆಗಬೇಕು. ಈಗ ನನಗಿರೋದೇ ಒಂದು ಮಗು, ಅರ್ಧ ಮಗು, ಹೆಂಗೆ ಹೊಡೆದ್ರಿ ಕರೆಸ್ತೀನಿ ರೀ TV ಅವ್ರನ್ನ. ಇವತ್ತು ಪ್ರಪಂಚ ಎಲ್ಲ ಬದಲಾವಣೆ ಆಗ್ತದೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲು ಗುರುಗಳು ಬರ್ತಾರಂದರೆ, ನಮಗಿನ್ನೂ ಜ್ಞಾಪಕ ಇದೆ, ಗುರುಗಳು ಬರ್ತಾರ ಅಂತಂದರೆ ಎಲ್ಲರೂ ಹೆಂಗಸರು ಮಕ್ಕಳು ಎಲ್ಲರೂ ಜಸ್ಟ್ ಅವರು ತಲೆ ಮೇಲೆ ಮಕ್ಕಳಿದ್ರು ಕೂಡ ಕೆಳಗಡೆ ಇಟ್ಬಿಟ್ಟು ಕೈ ಮುಗಿತಾಯಿದ್ರು ಸರಿಗೆ ಹಾಕ್ಕೊಂಡು. ಈಗ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ಬೇಕಾದ್ರೆ ಅವರೇ ಮಾತಾಡಿಸ್ಲಿ. ಕರೆಕ್ಟ್ ಹಿಂಗೆ ಕಸ ಹಿಂಗೆ ಹೊತ್ಕೊಂಡು ಇರ್ತಾನೆ ಗುರುಗಳು ನೋಡೋದು, ಸರಿಗೆ ತಿರ್ಗಿಸ್ಬಿಟ್ಟು ಅವರಾಗಿದ್ದು ಅವರೇ ಮಾತಾಡಿಸ್ಬೇಕು. ಏನು ಮೇರಿಯಕ್ಕ, ಏನು ಫಿಲೋಮಿನಕ್ಕ ಅಂತ ಅವರೇ ಮಾತಾಡಿಸ್ಬೇಕು, ನಾನ್ಯಾಕೆ ಮಾತಾಡಿಸ್ಲಿ? ಅಷ್ಟು ಮಟ್ಟಿಗೆ ಪ್ರಪಂಚ ಚೇಂಜ್ ಆಗ್ತದೆ, ಲೋಕ ಚೇಂಜ್ ಆಗ್ತದೆ. ಇವತ್ತು ಈ ಪರಿಸ್ಥಿತಿ ಈಗಲೇ ಈ ರೀತಿ ವರ್ತಿಸ್ತಾರಂದರೆ ನಮ್ಮ ಮಕ್ಕಳ ಮುಂದಿನ ಸಂತತಿ ಏನಾಗ್ಬೋದು ಪ್ರಿಯರೇ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಅವನ ಭವಿಷ್ಯ ಹಾಳಾಗಲಿಕ್ಕೆ ಕಾರಣ ಯಾರು? ಅವನ ಭವಿಷ್ಯ ಹಾಳಾಗಕ್ಕೆ ಕಾರಣ ಯಾರು? ಅವನೇ. ಅವನದ್ದು ಯಾವುದು ಕಾರಣ? ತಪ್ಪಾದ ಒಂದೇ ಒಂದು ಆಲೋಚನೆ. ಏನು ಆಲೋಚನೆ? ನಮ್ಮ ಅಪ್ಪನ ಜೊತೆಲಿದ್ದರೆ ನಾನು ಯಾವ ಕಾರಣ ಸ್ವಾತಂತ್ರ್ಯ ಇರೋದಿಲ್ಲ, ನಮ್ಮ ಅಪ್ಪನ ಬಿಟ್ಟು ಹೋದರೆ ಸ್ವತಂತ್ರವಾಗಿ ಫ್ರೀಡಮನ್ನು ಜೀವಿಸ್ಬೋದು. ಬಟ್ ಅದು ಸುಳ್ಳು. ಅಪ್ಪನ ಮನೇಲಿ ನಿಜವಾಗ್ಲೂ ಸ್ವತಂತ್ರನಾಗಿದ್ದ, ಏನು ಸಮಸ್ಯೆ ಇಲ್ಲ. ಬಟ್ ಅಪ್ಪನ ಬಿಟ್ಟು ಯಾವಾಗ ಹೋದ್ನೋ ಸ್ವತಂತ್ರನಾಗಿ ಜೀವಿಸಲಿಲ್ಲ, ಬಂಧನಕ್ಕೊಳಗಾಗಿ ಸಾಹಿತ್ಯನ ಅಧೀನದಲ್ಲಿ ಗುಲಾಮನಾಗಿ ಎಲ್ಲವನ್ನ ಕಳ್ಕೊಂಡು ಇವತ್ತು ನಿರ್ಗತಿಕನಾಗಿ ಊಟ ಕೂಡ ಗತಿ ಇಲ್ಲದಾನೆ ಸಾಯುವಂಥ ಸ್ಥಿತಿಗೆ ಬಂದಿದ್ದಾನೆ. ಹಲೋ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಇವನ ಜೀವನದಲ್ಲಿ ಈ ಕಷ್ಟ ಸಂಕಷ್ಟಗಳಿಗೆ ಮರಣದ ಅವಸ್ಥೆ ಕಾರಣ ಯಾರು? ಅವನೇ. ಕರೆಕ್ಟ್. ಅದೇ ಥರ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ, ನಮ್ಮ ಜೀವನದಲ್ಲಿ ಬರೋ ತೊಂದರೆಗಳಿಗೆ ಬೇರೆ ಯಾರೂ ಕಾರಣ ಅಲ್ಲ ಪ್ರಿಯರೇ. ನನ್ನ ಅವಿಧತ್ವೇ, ನನ್ನ ತಂದೆಗೆ ತೋರುವಂತಹ, ದೇವರಿಗೆ ತೋರುವಂತಹ ಅವಿಧತೆ ಮೂಲ ಕಾರಣವಾಗಿರ್ತದೆ. ನನ್ನ ಅವಿಧತ್ವದಿಂದ ನನಗೆ ಕಷ್ಟ ಸಂಕಷ್ಟಗಳು, ತೊಂದರೆಗಳು ಬಂದೇ ಬರ್ತವೆ. ಪರಿಹಾರ ಏನು? ಅದಕ್ಕೆ ಪರಿಹಾರ ಏನು? ಇವನಿಗೇನು ಪರಿಹಾರ ಆಯ್ತು? ಈಗ ಪಶ್ಚಾತ್ತಾಪಟ್ಟ. ಅಪ್ಪ ನಿನ್ನ ಮನೇಲಿ ಮಗನಾಗಿ ಇಟ್ಕೊಳ್ಬೇಡ, ಕೂಲಿ ಒಳಗಡೆ ಇಟ್ಕೊಬಿಡು, ಒಂದ್ಸಲ ಸೇರಿಸ್ಕೊಬಿಡು ಸಾಕು, ಇನ್ನೊಂದ್ಸಲ ತಳ್ಳಿದ್ರು ನಾನು ಹೋಗಲ್ಲ ಹೊರಗಡೆ, ನಾನು ಊಟ ಸಿಗ್ತದಲ್ಲ ಇಲ್ಲಿ ಸಾಕು. ಪಶ್ಚಾತ್ತಾಪ ನಿಮ್ಮ ವಿಶ್ವಾಸವನ್ನು ಕಾರ್ಯಗತಗೊಳಿಸುವಂಥದ್ದು. ಪಶ್ಚಾತ್ತಾಪ ಪಡೆದೇ ಹೋದರೆ ನಿಮಗೆ ಸಮಸ್ಯೆಗಳನ್ನು, ಬಂಡೆಕಲ್ಲನ್ನು ನಾಶ ಮಾಡುವಂಥ ವಿಶ್ವಾಸ ನಿಮ್ಗೆ ಕೊಟ್ಟಿದ್ರು ಕೂಡ ವಿಶ್ವಾಸದೊಂದಿಗೆ ದೇವರ ವಾಕ್ಯ ನುಡಿತಾ ಇದ್ದೀರಿ, ವಿಶ್ವಾಸದೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಚರ್ಚಲ್ಲಿ ಮೊಣಕಾಲೂರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಬಟ್ ನೀವು ಇನ್ನೂ ಕೂಡ ನಿಮ್ಮ ಒಳಗಡೆ ಅವಿಧತೆ ಇದ್ದು, ಸ್ವಾರ್ಥತೆ ಇದ್ದು, ಇನ್ನೂ ಕೂಡ ನೀವು ಪಶ್ಚಾತ್ತಾಪ ಪಡೆದೇ ಹೋದರೆ ನಿಮ್ಮ ಪ್ರಾರ್ಥನೆ ಯಾವತ್ತಿಗೂ ದೇವರ ಬಳಿಗೆ ಹೋಗೋದಿಲ್ಲ. ಹಲೋ, ಇದು ಮೊದಲನೇ ಗುಂಪು. ಇವನು ಬೈಬಲ್ ನೋಡೋದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪಶ್ಚಾತ್ತಾಪ ಎನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿ ಬರುವಂಥದ್ದಲ್ಲ, ಮನೋಭಾವನೆಗಳ ಅನುಗುಣವಾಗಿ ಅಯ್ಯೋ ನಾನು ಪಾಪ ಮಾಡಿಬಿಟ್ಟಿದ್ದೇನೆ, ಅಪ್ಪ ನಾನು ಪಾಪ ಮಾಡಿಬಿಟ್ಟಿದ್ದೇನೆ
ಅವತ್ತು ಕೂಡ ಪಾಪಕ್ಕೆ ಬಂದಿನ ಇಲ್ಲಿ ಕೀಬೋರ್ಡಲ್ಲಿ ಆರ್ಡರ್ ಹೇಳ್ತಾ ಇರ್ತಾರೆ, ಅಪ್ಪ ನಿನ್ನ ಬಳಿಗೆ ನಾನು ಬಂದಿದ್ದೇನೆ, ಅಪ್ಪ 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 ಅಂತ ಹೇಳುವಾಗ ಎಷ್ಟು ಜನಗೆಲ್ಲ ಕಣ್ಣೀರು ಹಾಕುವಂಥದ್ದು ಪಶ್ಚಾತ್ತಾಪ ಅಲ್ಲ. ಇಲ್ಲಿ ಕಣ್ಣೀರು ಹಾಕ್ತೀವಿ, ಮತ್ತು ಮನೆಗೆ ಹೋದ್ಮೇಲೆ ಅದೇ ಪಾಪ ಮಾಡ್ತೀವಿ. ನಿಮ್ಮ ಊರಲ್ಲಿ ಯಾರೂ ಹಂಗಿಲ್ಲ, ಒಂದ್ಸರಿ ಕಣ್ಣೀರು ಹಾಕಿದ್ರೆ ಚೇಂಜ್ ಆಗಿಬಿಡ್ತೀರಿ. ನಮ್ಮ ಕಡೆ ಇಲ್ಲ, ನಾನು ಹಂಗಿರಲಿಲ್ಲ. ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲೋ ಕ್ಯೂ ನಿಂತ್ಕೊಳ್ವೆ. ಈ ಕಡೆ ಹೋಗುವಾಗಲೂ ಅಳು. ಗುರುಗಳ ಹತ್ರ ಪಾಪಕ್ಕೆ ಮಾಡಿ ಹಿಂದಿರು ಬರು ಅಳು. ಎಲ್ಲರೂ ಏನು ಬ್ರದರ್ ಪಾಪ ವಿಜ್ಞಾಪನೆ ಮಾಡಿದ್ದು, ಕಣ್ಣೀರು ಹಾಕ್ಕೊಂಡು. ನಾಳೆಯಿಂದ ನಾಯಿಬಲ ಡೊಂಕು, ಮತ್ತೆ ಅದೇ ಥರ. ಹಲೋ, ಮತ್ತೆ ನಾಯಿಬಾಳ ಡೊಂಕು. ಪಶ್ಚಾತ್ತಾಪ ಅಂದರೆ ಕಣ್ಣೀರು ಹಾಕೋದಲ್ಲ. ಪಶ್ಚಾತ್ತಾಪ ನಿಮ್ಮ ಮನೋಭಾವನೆಗಳು ಬರುವಂಥದ್ದಲ್ಲ. ಪಶ್ಚಾತ್ತಾಪ ನಿಮ್ಮ ಹೃದಯದಿಂದ ಬರುವಂಥದ್ದು, ನಿಮ್ಮ ಹೃದಯದ ಆಳದಿಂದ ಬರುವಂಥದ್ದು. ಯೇಸುವೆ, ಇಷ್ಟರ ಮಟ್ಟಿಗೆ ನೀವು ನನ್ನ ಪ್ರೀತಿ ಮಾಡಿದಿರಿ, ಇಷ್ಟರ ಮಟ್ಟಿಗೆ ಶಿಲುಬೆಯಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡಿದ್ದೀರಿ, ಆದರೂ ಕೂಡ ನೀನು ಮತ್ತೆ ಮತ್ತೆ ದ್ರೋಹ ಬಗ್ದು ನಿಮಗೆ ಇನ್ನೂ ನೋವನ್ನು ಕೊಡ್ತಾ ಇದ್ದಾನೆ, ನಿಮ್ಮಿಂದ ದೂರ ಹೋಗ್ತಾ ಇದ್ದಾನೆ. ಇನ್ನೊಂದು ಸಲ ಹೋಗೋದಿಲ್ಲ. ಇನ್ನೊಂದು ಸಲ ಯಾವುದೇ ಲೋಕದ ಕಾರ್ಯಗಳು, ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು, ಯಾವುದೇ ಕಾರ್ಯಗಳು ನನ್ನ ಆಕರ್ಷಿಸಿದ್ರು ಕೂಡ ನಾನು ಯಾವ ಕಾರಣಕ್ಕೂ ಬಲಿಯಾಗೋದಿಲ್ಲ. ನಿಮ್ಮ ಮಗನಾಗಿ ನಿಮ್ಮ ಮಗಳಾಗಿ ಜೀವಿಸ್ತಾನೆ. ಆ ನಿರ್ಧಾರವಾಗಿದೆ ಪಶ್ಚಾತ್ತಾಪ. ದೇವರು ಹೊರಗಡೆ ನೀವು ಕಣ್ಣೀರು ಹಾಕೋದು ನೋಡೋದಿಲ್ಲ ಪ್ರಿಯರೇ. ನಾನು ಒಂದು ವಿಚಾರಣೆದು ಹೇಳ್ತೇನೆ. ಒಂದು ವಿಚಾರಣೆಯಲ್ಲಿ ಜಸ್ಟ್ ನಾನು ಕೂಡ ಕ್ಯೂಲ್ ನಿಂತಿದ್ದೇನೆ. ನಾನು ಹಿಂದೆನೇ ಒಂದು ವ್ಯಕ್ತಿ ನಿಂತಿದ್ದಾರೆ ಪಾಪಕ್ಯಾಪನಿಗೆ ಹೋಗುವಾಗ. ಅಲ್ಲಿ ಕೆಲವರು ಹೋಗಿ ಗುರುಗಳ ಹತ್ರ ಮೊಣಕಲೂರಿ ಸುಮಾರು ಕೆಲವರು 2 ನಿಮಿಷ ಆಗ್ತದೆ, 5 ನಿಮಿಷ ಆಗ್ತದೆ. ಹಿಂದೆ ನಿಂತಿರೋ ವ್ಯಕ್ತಿ, ಏನು ಮಾರ ಫಾದರ್ಗೂ ತಲೆ ಇಲ್ವಾ, ಒಂದು ಸರಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಕಳ್ಸೋದ್ಬಿಟ್ಟು ಏನೇನೋ ಸ್ಟೋರಿ ಕೇಳ್ತೀನಿ. ನನಗೂ ಟೈಮ್ ಆಯಿತು. ದೊಡ್ಡ ಬಿಸ್ನೆಸ್ ಮನ್, ಮೈಸೂರಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳು ಮಾಡ್ತಾ ಇದ್ದಂಥ ವ್ಯಕ್ತಿ, ದೊಡ್ಡ ಲೇಔಟ್ಗಳು. ಇವತ್ತು ನಿರ್ಗತಿಕನಾಗಿ ಆಫೀಸ್ ಬಾಡಿ ಕಟ್ಟಕ್ಕೆ ಇಲ್ದೇ ಆಫೀಸ್ನ ಕ್ಲೋಸ್ ಮಾಡಿ ಮನೇಲಿದ್ದಾನೆ. ಪಾಪ ವಿಜ್ಞಾಪನೆ ವ್ಯಾಲ್ಯೂ ಗೊತ್ತಿಲ್ಲ. ಚರ್ಚ್ ಬಂದು ಹಣ ಕೊಟ್ಬಿಟ್ರೆ ಸಾಕು, ನನ್ನ ಪಾಪಗಳು ಪರಿಹಾರ ಆಗ್ತದೆ. ಏನ ಪಾಪ ವಿಜ್ಞಾಪನೆ ಅಷ್ಟೊತ್ತು ಮಾಡಬೇಕಾ? ಗುರುಗಳು ಹಿಂಗೆ ಅಂದ್ಬಿಟ್ಟು ಕಳಿಸ್ಬೇಕು ತಾನೆ. ನಾನು ಹಿಂದ್ಗಡೆ ಮಾತಾಡಿದ ವ್ಯಕ್ತಿ, ನಾನು ಆದರೂ ಒಂದ್ಸಲ ಮುಖ ನೋಡಿದೆ. ಇವತ್ತು ನಿರ್ಗತಿಕ, ಆವತ್ತು ಕೋಟ್ಯಾಧಿಪತಿ, ಇವತ್ತು ಝೀರೋ. ಪಾಪ ವಿಜ್ಞಾಪನೆ ಅನ್ನುವಂಥದ್ದು ಪವಿತ್ರವಾದ ಸಂಸ್ಕಾರ. ಪಶ್ಚಾತ್ತಾಪಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ದೇವರೊಂದಿಗೆ ಮತ್ತೆ ಒಡನಾಟವನ್ನು, ಆ ಅನ್ಯೋನ್ಯತೆ ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕಾಗಿ ಅದೊಂದು ಸಂಸ್ಕಾರ. ಅದರಲ್ಲಿ ಶಕ್ತಿ ಇದೆ, ಅದರಲ್ಲಿ ಅಭಿಷೇಕ ಇದೆ, ಅದು ನಮ್ಮ ಜೀವನ ಬದಲಾಯಿಸುವಂಥದ್ದು. ಅಂಥದಕ್ಕೆ ವ್ಯಾಲ್ಯೂ ಕೊಡಲಿಲ್ಲ. ನಾನು ಅವತ್ತೇ ಅಂದ್ಕೊಂಡೆ, ಲಾರ್ಡ್ ಪ್ಲೀಸ್ ಅಟ್ಲಿ ಮನ ಪರಿವರ್ತನೆ ಒಂದು ಅವಕಾಶ ಕೊಡಿ. ಅದಾದ ನಾನು ಪಾಪಿಗೆ ಮಾಡಿ ಈ ವ್ಯಕ್ತಿ ಅರ್ಜೆಂಟ್ ಇರಬೇಕು ಅಂತೇಳಿ, ಬ್ರದರ್ ನೀವು ಬ್ಯುಸಿ ಇರ್ಬೋದು, ಮುಂದೆ ಹೋಗಿ ನೀವು ಹಿಂಗೆ ಮೊಣ್ಕೊಳ್ರಿ ಆಯಿತು, ಹಿಂಗೆ ಅನ್ಸ್ಕೊಂಡು ವಾಪಸ್ ಎದ್ವಾ. ಏನು 1.5 ನಿಮಿಷ ಆಗಲಿಲ್ಲ, ಎದ್ದು ಬಂದ್ಬಿಟ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವ್ರ ಆಫೀಸಿಗೆ ಕೆಲಸ ಮಾಡ್ತಿದ್ದ ಸಹೋದರಿ ಪ್ರಾರ್ಥನೆ ಕೊಡಕ್ಕೆ ಬರ್ತಾಯಿದ್ರು. ಈಗೆಲ್ಲಮ್ಮ ಕೆಲಸ ಮಾಡ್ತೀನಿ ಅಂತ ಕೇಳುವಾಗ ಅವ್ರು ಹೇಳ್ತಾರೆ, ಬ್ರದರ್ ಆ ಕಂಪ್ನಿ ಕೆಲಸ ಮಾಡ್ತಿದ್ನಲ್ಲ 8 ತಿಂಗಳ 9 ತಿಂಗಳ ಸಂಬಳ ನಾನು ಕೊಟ್ಟಿಲ್ಲ, ನಾನು ಬಿಟ್ಬಿಟ್ಟೆ. ಕೇಳಿ, ಈಗೆಲ್ಲಿ ಕೇಳೋದು, ನಾನು ಕೊಟ್ಟರೆ ಸಾಕು ದುಡ್ಡು ಇಸ್ಕೊಳ್ಳೋಂಥ ಸ್ಟೇಜಲ್ಲ ಅವರೇ. ನಾನು ಹೇಳಿ, ಅಂಥ ದೊಡ್ಡ ಲೇಔಟ್ ಓನರು? ಎಸ್ ಬ್ರದರ್, ಇದೆಲ್ಲ ಕಳ್ಕೊಂಡು ಇವು ಝೀರೋ. ಅವ್ರ ಮನೆಗೆಲ್ಲ ದೊಡ್ಡ ಫಿಲ್ಮ್ ಆ್ಯಕ್ಟ್ರ್ ಕೂಡ ಬರ್ತಾಯಿದ್ರು, ಅಂಥ ದೊಡ್ಡ ಶ್ರೀಮಂತ. ಇದು ಝೀರೋ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ದೇವರು ಇವತ್ತು ಆ ವ್ಯಕ್ತಿಯನ್ನು ಜ್ಞಾಪಕಪಡಿಸ್ತಾರೆ ಅಂತಂದರೆ, ಅಂಥ ಗತಿ ನನಗೆ ಮತ್ತು ನಿಮಗೆ ನಾಳೆ ಬರ್ಬೋದು. ಅದಕ್ಕೆ ಇವತ್ತು ಎಚ್ಚರಿಕೆ ಪಡ್ಕೋಬೇಕು. ನಾನು ಯಾವ ಇನ್ನು ಮುಂದೆ ದೇವರನ್ನು, ಅವ್ರ ವಾಕ್ಯವನ್ನು, ಆ ಪ್ರಾರ್ಥನೆಯನ್ನು, ದೇವರ ಸನ್ನಿಧಿಯನ್ನು ನಾನು ಮಾತ್ರ ಅಲ್ಲ, ನನ್ನ ಮಕ್ಕಳು ಕೂಡ ಬಿಟ್ಟು ಹೋಗಬಾರ್ದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅವನು ಪಶ್ಚಾತ್ತಾಪಟ್ಟ. ದೇವರು ನೋಡುವಂಥದ್ದು ಹೊರಾಂಗಣ ನೋಟದಲ್ಲಿ ನಾವು ಕಣ್ಣೀರು ಹಾಕುವಂದನಲ್ಲ. ಬೈಬಲ್ ಹೇಳ್ತದೆ, ದೇವರು ದಾವಿದನನ್ನು ಸಾಮುವೇಲ್ ಪ್ರವಾದಿಯ ಮೂಲಕ ಆಯ್ಕೆ ಮಾಡ್ಕೊಳ್ಳಿಕ್ಕಾಗಿ ಜೆಸ್ಸಿನ ಮನೆಗೆ ಕಳಿಸಿದಾಗ, ಜೆಸ್ಸಿನ ಮನೆಯಲ್ಲಿ ದಾವಿದನ ಕುರಿ ಕಾಯ್ಲಿಕ್ಕೆ ಹೋಗಿದ್ದಾನೆ. ಉಳಿದ 7 ಮಂದಿ ಸಹೋದರ ಮನೆಯಲ್ಲಿದ್ದಾರೆ. ಅವ್ರ ಎತ್ತರವನ್ನು, ಅವ್ರ ಅಂದ ಚಂದವನ್ನು ನೋಡಿಬಿಟ್ಟು ಈಗ ಸಾಮುವೇಲ್ ಪ್ರವಾದಿ ಅಭಿಷೇಕ ಮಾಡ್ಲಿಕ್ಕೆ ಹೋಗ್ತಾನೆ. ಇವನೇ ಇರ್ಬೋದು, ದೇವ್ರು ರಾಜನಿಗೆ ಆರಿಸ್ಕೊಂಡಿದ್ದಾರೆ ಎಂಬುದಾಗಿ. ದೇವ್ರು ಹೇಳ್ತಾರೆ, ಹೇ ಸಾಮುವೇಲ್ ಪ್ರವಾದಿ, ನಾನು ಮನುಷ್ಯನಂತೆ ಹೊರಾಂಗಣ ನೋಡುವಂಥ ದೇವನಲ್ಲ, ನಾನು ಹೃದಯ ನೋಡು ದೇವನು. ನಾನು ಇವ್ರು ಯಾರನ್ನೂ ಆರಿಸ್ಕೊಂಡಿಲ್ಲ. ಇನ್ನೊಂದು, ನನ್ನ ಹೃದಯಕ್ಕೆ ಹತ್ತಿರದವನಾದಂತಹ ಒಬ್ಬ ಹುಡುಗ ಇದ್ದಾನೆ, ಅವನು ದಾವಿದ, ಅವನನ್ನು ಆರಿಸ್ಕೊಂಡಿದ್ದೇನೆ. ಇವರೆಲ್ಲರೂ ಕೂಡ ಹೊರಗ ನೋಟದಲ್ಲಿ ಚೆನ್ನಾಗಿದ್ದಾರೆ. ದಾವಿದ ಅಣ್ಣಂದಿರು 3 ಜನ ಮಿಲಿಟ್ರಿಲಿದ್ದಾರೆ.
ಎತ್ತರವಾಗಿದ್ದಾರೆ, ನೋಡ್ಲಿಕ್ಕೆ ಅಂದ ಚಂದ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವತ್ತು ಸಾಮುವೇಲ್ ಪ್ರವಾದಿ ಬಂದು ಬಲಿ ಅರ್ಪಿಸಿ ಅವತ್ತೆಲ್ಲ ಏನೆಲ್ಲ ಒಂದು ಅಭಿಷೇಕದ ಕಾರ್ಯ ಇದೆಯೋ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊಸ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ, ಸೆಂಟಿಗಿಂಟ್ ಹಾಕ್ಕೊಂಡು ಎಲ್ಲ ಘಮ ಅಂತ ಇದ್ದಾರೆ, ಕರೆಕ್ಟಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಬಟ್ ದೇವ್ರು ಹೇಳಿದ್ರು, ಹೊರಾಂಗ ನೋಡುವ ದೇವನಲ್ಲ, ಹೃದಯ ನೋಡು ದೇವನು. ಇವ್ರನ್ನ ಯಾರನ್ನೂ ಅಭಿಷೇಕ ಮಾಡಬೇಡ. ಆಗ ಆ ಹುಡುಗನ ಕರೆಸು. ಆಗ ದಾವಿದನನ್ನು ಅವ್ರ ಮನೆಯವ್ರು ಯಾರೋ ಒಬ್ಬರು ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಬರುವಾಗ ದಾವಿದ ಅವ್ರ ಮನೆಯ ವಸ್ತಿಯನ್ನು ದಾಟ್ಕೊಂಡು ಹೊಡ ಬಂದ ತಕ್ಷಣ ದೇವರು ಸಾಮುವೇಲ್ ಪ್ರವಾದಿಗೆ ಹೇಳಿದರು, ಅವನನ್ನು ನಾನು ಆರಿಸ್ಕೊಂಡಿದ್ದೇನೆ, ಅಭಿಷೇಕ ಮಾಡು. ಅವನು ಸ್ನಾನ ಮಾಡಲಿಲ್ಲ. ಕುರಿಗಳ ಮಂದಿರದಲ್ಲಿ ಕುರಿ ಕಾಯ್ತಾ ಕುರಿ ವಾಸ್ತು ಹೊಡಿತಾ ಇದ್ದಾನೆ. ಬಟ್ ಅವನ ಹೃದಯ ಶುದ್ಧವಾಗಿದೆ. ಅವನ ಹೃದಯದಲ್ಲಿ ಯಾವ ಕಾರಣಕ್ಕೂ ಸ್ವಾರ್ಥತೆ ಇಲ್ಲ. ಅವನ ಹೃದಯದಲ್ಲಿ ನಾನು ಕುರಿಗಳಿಗೋಸ್ಕರ ಜೀವಿಸಬೇಕು, ಕುರಿಗಳನ್ನು ತೋಳಗಳು ಅಥವಾ ಸಿಂಹಗಳು ಬಂದು ಎತ್ಕೊಂಡು ಹೋದರೆ ತನ್ನ ಪ್ರಾಣವನ್ನು ಕೊಟ್ಟು ಆ ಕುರಿಗಳನ್ನು ತೋಳಗಳ ಕೈಯಿಂದ ಸಿಂಹಗಳ ಕೈಯಿಂದ ಬಚಾವ್ ಮಾಡ್ತಾ ಇದ್ದ. ನೀವು ಎಷ್ಟು ಮಟ್ಟಿಗೆ ಮತ್ತೊಬ್ಬರಿಗಾಗಿ ಜೀವಿಸ್ತೀರಿ, ಮತ್ತೊಬ್ಬರ ಜೀವನ ಚೇಂಜ್ ಮಾಡಿ ಜೀವಿಸ್ತೀರಿ, ದೇವರ ನಿಮ್ಮನ್ನು ಅಭಿಷೇಕ ಮಾಡಿರೋದು ಮಾತ್ರವಲ್ಲ, ಆ ಅಭಿಷೇಕ ನಿಮ್ಮ ಜೀವನ ಚಲಿಸ್ಲಿಕ್ಕೆ ಪ್ರಾರಂಭವಾಗ್ತದೆ. ಮೊದಲನೇ ಸಮಸ್ಯೆ ಯಾವ ರೀತಿ ಬರುವಂಥದ್ದು? ಯಾವ ರೀತಿ ಬರುತ್ತೆ ಸಮಸ್ಯೆಗಳು? ನಾನು ದೇವರಿಗೆ ಅವಿಧನಾಗಿ ನಡೆಯುವಾಗ ನನ್ನ ಅವಿಧತ್ವದಿಂದ ನನ್ನ ಜೀವನದಲ್ಲಿ ಕಷ್ಟ ಸಂಕಷ್ಟಗಳು ಸಮಸ್ಯೆಗಳು ಬರ್ತವೆ. ನಂಬರ್ 1 ಪರಿಹಾರ ಏನು? ಅದಕ್ಕೆ ತಕ್ಷಣವೇ ಪಶ್ಚಾತ್ತಾಪಡಬೇಕು. ಎರಡನೇ ರೀತಿಯ ಸಮಸ್ಯೆಗಳು ಬರ್ತದೆ. ನೀವು ಈವನ್ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದರೂ ಕೂಡ ನಿಮ್ಮ ಜೀವನದಲ್ಲಿ ಸೈತಾನಿಂದ ಸಮಸ್ಯೆ ಬರ್ತದೆ. ಇದಕ್ಕೆ ನೀವು ಕಾರಣ ಅಲ್ಲ. ನೀವು ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸ್ತಾ ಇದ್ದೀರಿ, ದೇವರ ರಾಜ್ಯ ಕಟ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಚರ್ಚ್ ಬರ್ತಾ ಇದ್ದೀರಿ, ಎಲ್ಲ ಸಂಸ್ಕಾರಗಳನ್ನು ಗೌರವ ಕೊಡ್ತಾ ಇದ್ದೀರಿ, ಗುಡ್. ನಿಮ್ಮಲ್ಲಿ ಏನೂ ತಪ್ಪಿಲ್ಲ. ನೀವು ತಪ್ಪು ಮಾಡದೆ ಹೋದರೂ ಕೂಡ ಈ ಲೋಕದಲ್ಲಿ ನೀವು ಇರೋದ್ರಿಂದ ಈ ಲೋಕದ ಒಡೆಯ ನಿಮಗೆ ಸಮಸ್ಯೆಗಳು ತರ್ತಾನೆ. ನೀವು ದೇವರಿಗೆ ವಿಧೇಯರಾಗಿ ನಡೆದರೂ ಕೂಡ ಶತ್ರುವಾಗಿರೋ ಸೈತಾನನು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಿರುಗಾಳಿಗಳು ತರ್ತಾನೆ. ಉದಾಹರಣೆಗೆ, ಯೇಸು ಏನಾದರೂ ಪಾಪ ಮಾಡಿದ್ರಾ? ಈ ಲೋಕದಲ್ಲಿ ಏನೋ ಪಾಪ ಮಾಡಿದ್ರೆ, ಕೆಟ್ಟದ್ದು ಮಾಡಿದ್ರಾ? ಇಲ್ಲ. ಆದರೂ ಕೂಡ ಈಚೆ ದಡದಿಂದ ಆಚೆ ದಡಕ್ಕೆ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ ತಮ್ಮ ಶಿಷ್ಯರ ಜೊತೆಯಲ್ಲಿ. ದೋಣಿ ಹಿಂದ್ಗಡೆ ಯೇಸು ಮಲಗಿದ್ದಾರೆ, ನಿದ್ದೆ ಮಾಡ್ತಾರೆ. ಶಿಷ್ಯರೆಲ್ಲರೂ ಕೂಡ ದೋಣಿ ಹಾಯಿಸ್ಕೊಂಡು ಹೋಗ್ತಾನೇ ಇದ್ದಾರೆ ಸಮುದ್ರದ ಮಧ್ಯದಲ್ಲಿ. ಸಮುದ್ರ ಯಾವ ಮಧ್ಯಭಾಗಕ್ಕೆ ಹೋದ್ರು ಏನಾಯಿತು? ದೊಡ್ಡ ಬಿರುಗಾಳಿ ಎದ್ದು ಆ ಅಲೆಗಳು ಬಂದು ಅಪ್ಪಳಿಸಿ ಆ ದೋಣಿಯನ್ನು ಮುಳುಗಿಸ್ಬಿಡ್ತಾ ಇದೆ, ಅವ್ರ ಕಥೆಯನ್ನು ಮುಗಿಸ್ಬಿಡ್ತಾ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸುವಿನ ಶಿಷ್ಯರಾಗಲಿ ಅಥವಾ ಪ್ರಭು ಯೇಸು ಆಗಲಿ ಯಾರೂ ತಪ್ಪು ಮಾಡಿಲ್ಲ. ಆಚೆ ದಡಕ್ಕೆ ಹೋಗ್ತಾ ಇರುವಂಥದ್ದು ಯಾತಕ್ಕಾಗಿ ಅಂತಂದರೆ, ಅಲ್ಲಿ ಒಂದು ವ್ಯಕ್ತಿಗೆ ದೆವ್ವ ಹಿಡ್ಕೊಂಡಿದೆ, 6,000 ದೆವ್ವ ಹಿಡ್ಕೊಂಡಿದೆ. ಆ ದೆವ್ವ ಹಿಡ್ಕೊಂಡು ವ್ಯಕ್ತಿಯನ್ನು ಬಿಡುಗಡೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತೊಬ್ಬರಿಗೆ ಒಳ್ಳೇದು ಮಾಡಲಿಕ್ಕೆ ಹೋಗುವಾಗಲೂ ಕೂಡ ಸೈತಾನನು ಬಿರುಗಾಳಿ ತರ್ತಾನೆ ನಮ್ಮ ಜೀವನದಲ್ಲಿ. ಇದಕ್ಕೆ ಯಾವ ಕಾರಣ? ಯೇಸುವಿನ ಪಾಪ ಮಾಡಿಲ್ಲ, ಶಿಷ್ಯರು ಕೂಡ ತಪ್ಪು ಮಾಡಿಲ್ಲ. ಆದರೂ ಕೂಡ ಸೈತಾನು ಸಮಸ್ಯೆಗಳು ತರ್ತಾ ಇದ್ದಾನೆ. ಈಗ ಸೈತಾನನು ನೀವು ದೇವರಿಗೆ ವಿಧೇಯರಾಗಿ ಜೀವಿಸುವಾಗಲೂ ಕೂಡ ಸೈತಾನು ಬಿರುಗಾಳಿ ತರುವಾಗ ಆಗ ನೀವಲ್ಲಿ ಪಶ್ಚಾತ್ತಾಪಡಂಗಿಲ್ಲ. ಬದಲಾಗಿ ತಂದೆ ದೇವರು ಯೇಸು ನಾಮದಲ್ಲಿ ನಿಮ್ಗೆ ಏನು ಅಧಿಕಾರ ಕೊಟ್ಟಿದ್ದಾರೋ ಆ ಅಧಿಕಾರ ಉಪಯೋಗಿಸಿಕೊಂಡು ಆ ಬಿರುಗಾಳಿಗೆ ಮರೆಯಬೇಡ ಎಂಬುದಾಗಿ ಬಾಯಿ ತುಡಿಯುವಂಥದ್ದು. ಬಿಚ್ಚಿಬಿಟ್ರ ಮೈ ಗಾಡ್, ಇಷ್ಟೇ ಯೇಸು ಮಾಡಿದ್ದು. ಬಿರುಗಾಳಿ ಬಂದು ಅಪ್ಪಳಿಸುವಾಗ ಯೇಸು ಏನು ಮಾಡಲಿಲ್ಲ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಮೊರೆಯಬೇಡ, ಪ್ರಶಾಂತವಾಗಿರು. ಅವ್ರು ಜಸ್ಟ್ ಸ್ವರ ಓಡಿಸಿದ್ರು. ಎಂಬುದಾಗಿ ಯಾವ ಸ್ವರ ಓಡಿಸಿದ್ರು, ಬಿರುಗಾಳಿ ಎಲ್ಲ ಪ್ರಶಾಂತವಾಗೋಯ್ತು. ನೀವು ದೇವರಿಗೆ ವಿಧೇಯರ ನಡೆಯುವಾಗ, ಅವರ ವಾಕ್ಯಕ್ಕೆ ವಿಧೇಯರ ನಡೆಯುವಾಗ, ತಂದೆಯ ಚಿತ್ತಕ್ಕೆ ಅನುಗುಣ ಜೀವಿಸುವಾಗ ನೀವು ಉದ್ದುದ ಪ್ರೇಯರ್ ಮಾಡಬೇಕಾಗಿಲ್ಲ. ಅಂದ್ರೆ ಸಾಕು, ಸಮಸ್ಯೆ ನಿಂತೋಗ್ತದೆ, ಬಿರುಗಾಳಿ ನಿಂತೋಗ್ತದೆ, ರೋಗ ಬಿಟ್ಟು ಹೋಗ್ತದೆ, ದೆವ್ವಗಳು ಬಿಟ್ಟು ಹೋಗ್ತದೆ, ಸಾಲದೊರೆಗಳು ಬದಲಾವಣೆ ಆಗ್ತದೆ, ನಿಮ್ಮ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಗ್ತದೆ. ನಿಮ್ಮ ಬಾಯಿಂದ ಬರೋ ಸ್ವರ ಸಾಕು, ಸೈತಾನು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಸೊ ಎರಡನೇ ಸಮಸ್ಯೆ ಯಾವ ರೀತಿ ಬರ್ತದೆ? ನಾನು ದೇವರಿಗೆ ವಿಧೇಯನಾಗಿ ನಡೆಯುವಾಗಲೂ ಕೂಡ ಸೈತಾನನು ನಮಗೆ ಸಮಸ್ಯೆಗಳು ಉಂಟು ಮಾಡ್ತಾನೆ. ಆಗ ನೀವೇನು ಮಾಡಬೇಕು? ಯೇಸು ನಾಮದಲ್ಲಿ ಆ ಸಮಸ್ಯೆಗೆ ಆಜ್ಞೆ ಮಾಡಬೇಕು. ಯೇಸು ನಾಮದಲ್ಲಿ ರೋಗದ ದುರಾತ್ಮನ ಬಿಟ್ಟು ತೊಲಗು. ಯೇಸು ನಾಮದಲ್ಲಿ ಕೆಟ್ಟ ಸಮಸ್ಯೆ ಅಂತಂದಿರುವ ದುರಾತ್ಮನ ಬಿಟ್ಟು ತೊಲಗು. ನೀವು ಆಜ್ಞೆ ಮಾಡಬೇಕು, ಆಗ ಅದು ಬಿಟ್ಟು ಹೋಗ್ತದೆ. ಇನ್ನೊಂದು ಮೂರನೇ ಸಮಸ್ಯೆ ಇದೆ.
ಮೂರನೇ ಸಮಸ್ಯೆ ಯಾವ ಥರ ಬರ್ತದೆ ಅಂತಂದರೆ, ನೀವು ದೇವ್ರ ವಾಕ್ಯ ಪ್ರಕಾರ ಜೀವನ ಮಾಡ್ತಾ ಇದ್ದೀರಿ, ನಿಮ್ಮಲ್ಲೇನೂ ಕೊರತೆಗಳಿಲ್ಲ, ದೇವ್ರ ವಾಕ್ಯ ಪ್ರಕಾರ ಜೀವನ ಮಾಡ್ತಾ ಇದ್ದೀರಿ. ಆದರೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಕುಟುಂಬದವರು ಯಾರೋ ಅವರು ದೇವರ ವಾಕ್ಯಕ್ಕೆ ಅವ್ವಿಧರ ನಡೀತಾ ಇದ್ದಾರೆ. ಆ ವ್ಯಕ್ತಿ ದೇವರಿಗೆ ಅವ್ವಿಧ ನಡೆಯುವಾಗ ಸಮಸ್ಯೆ ಬರ್ತದೆ ಬರಲ್ವಾ? ಸಮಸ್ಯೆ ಬರ್ತದೆ. ಆ ಸಮಸ್ಯೆ ಬಂದ ಮೇಲೆ ಅವ್ರ ಜೊತೆ ನಿಮ್ಗೆ ಸಂಬಂಧ ಇರೋದ್ರಿಂದ ಅವ್ರು ಬರುವಂಥ ಸಮಸ್ಯೆ ನಿಮ್ಮ ಮೇಲೆ ಪರಿಣಾಮ ಬೀರ್ತದೆ ಬೀರಲ್ವಾ? ಪರಿಣಾಮ ಬೀರ್ತದೆ. ಕರೆಕ್ಟಾ? ಉದಾಹರಣೆಗೆ, ಗಂಡ ಹೆಂಡತಿ ಇಬ್ಬರು ಕುಟುಂಬದಲ್ಲಿದ್ದಾರೆ, ಮಕ್ಕಳು ಇದ್ದಾರೆ. ಹೆಂಡತಿ ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದಾರೆ, ಡೈಲಿ ಪ್ರೇಯರ್ ಮಾಡುವಂಥದ್ದು, ದೇವ್ರ ವಾಕ್ಯ ಹೇಳುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಬಲಿ ಪೂಜೆಯಲ್ಲಿ ಭಾಗವಹಿಸೋದು ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಗಂಡ ನೋಡಿದ್ರೆ ಕುಡ್ಕೊಂಡು ಗಿಡ್ಕೊಂಡು ಜೂಜಾಟ ಆಡಿಕೊಂಡು ಲೋಕದಲ್ಲಿ ಕಾಲ ಕಳೀತಾ, ಲೋಕದ ಮಕ್ಕಳ ಜೊತೆ ಕಾಲ ಕಳೀತಾ ಇದ್ದಾನೆ. ಚರ್ಚ್ ಬಂದರೆ ಬರಲ್ಲ. ಯಾವ ಚರ್ಚು? ವಾರದಲ್ಲಿ ಒಂದೇ ರಜೆ ಇದೆ, ನಾನು ಹೋಗ್ತೇನೆ, ಜೂಜಾಟ ಆಡೋಕ್ಕೆ ಹೋಗ್ತಾನೆ, ಕುಡಿಯೋಕ್ಕೆ ಹೋಗ್ತಾನೆ. ಇದೇ ಥರ ಒಂದು 10 ವರ್ಷ ಇದೇ ಥರ ಸಮಸ್ಯೆಯಲ್ಲಿ ಜೀವಿಸ್ತಾ ಇದ್ದಾನೆ. ಹೆಂಡತಿ ದೇವ್ರ ವಾಕ್ಯ ವಿಧಿಯಲ್ಲಿ ನಡೀತಾ ಇದ್ದಾಳೆ, ಹೆಂಡತಿ ದೈವ ಭಯಭಕ್ತಿಯಲ್ಲಿ ಜೀವಿಸ್ತಾ ಇದ್ದಾಳೆ. ಬಟ್ ಆದರೆ ಗಂಡ ಲೋಕದಲ್ಲಿ ಈ ರೀತಿ ಪಾಪದಲ್ಲಿ ಜೀವಿಸುವಾಗ ಗಂಡನ ಅವಿಧತ್ವದಿಂದ ಗಂಡನಿಗೆ ಸಮಸ್ಯೆ ಬರ್ತದೆ ಬರಲ್ವಾ? ಬರ್ತದೆ. ಗಂಡನಿಗೆ ಸಮಸ್ಯೆ ಬಂದ ಮೇಲೆ ಆ ಗಂಡನ ಜೊತೆಲಿ ಸಂಬಂಧ ಹೊಂದಿರುವಂತಹ ಹೆಂಡತಿ ಮತ್ತು ಮಕ್ಕಳಿಗೆ ಅವನಿಂದ ಕುಟುಂಬಕ್ಕೆ ಸಮಸ್ಯೆ ಬರ್ತದೆ ಬರಲ್ವಾ? ಹಾಗಾದರೆ ಆ ಹೆಂಡತಿ ಏನು ಮಾಡಬೇಕು? ಆ ಸಮಸ್ಯೆ ಹೆಂಗೆ ಪರಿಹಾರ ಮಾಡೋದು? ಆ ಸಮಸ್ಯೆ ಪರಿಹಾರ ಆಗಲಿಕ್ಕಾಗಿ ಅಲ್ಲಿ ಇರುವಂಥ ಕಾರ್ಯ, ಹೆಂಡತಿಯನ್ನು ಪಶ್ಚಾತ್ಪಡಬೇಕಾಗಿಲ್ಲ. ಹೆಂಡತಿಯಲ್ಲಿ ಏನು ಮಾಡಬೇಕು ಅಂತಂದರೆ, ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ಮುಖ್ಯವಾಗಿ ತಾಳ್ಮೆನ ವಹಿಸಬೇಕು. ಎಲ್ಲರೂ ಹೇಳೋಣ, ತಾಳ್ಮೆನ ವಹಿಸಬೇಕು. ಉದಾಹರಣೆಗೆ ಬೈಬಲ್ ನೋಡ್ತೇವೆ, ಜಸ್ಟ್ ಇನ್ನು 5 ನಿಮಿಷ ಮುಗಿಸ್ತೇನೆ. ಬೈಬಲ್ ನೋಡ್ತೇವೆ, ಜೋಸೆಫ್ ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮನ ಮಗ ಇಸಾಕನ ಮಗ ಯಾಕೋಬನ ಮಕ್ಕಳಲ್ಲಿ ಜಸ್ಟ್ 11ನೇ ಮಗ ಜೋಸೆಫ್. ಈಗ ಪ್ರಶ್ನೆ ಅಂತಂದರೆ, ಜೋಸೆಫ್ ಅಷ್ಟು ತಂದೆಗೆ ಅಚ್ಚುಮೆಚ್ಚಿನ ಮಗ, ತಂದೆಗೆ ವಿಧಿಯನಾಗಿ ನಡೀತಾ ಇದ್ದಾನೆ. ಆದರೆ ಈಗ ಅದೇ ಜೋಸೆಫನನ್ನು ಅವನ ಕುಟುಂಬದವರೇ ಅಣ್ಣಂದಿರೆಲ್ಲ ಒಟ್ಟಿಗೆ ಸೇರಿ ಅವನನ್ನು 20 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರಿಬಿಟ್ಟು ಜೀತಪತ್ತಿ ಕಳಿಸ್ಬಿಟ್ರು. ಗೊತ್ತು ಗುರಿ ಇಲ್ಲದಿರುವಂಥ ಈಜಿಪ್ಟ್ ದೇಶದಲ್ಲಿ ಫೋರ್ಟಿಫರ್ ಎಂಬ ಅಧಿಕಾರಿಯ ಮನೆಯಲ್ಲಿ ಟಾಯ್ಲೆಟನ್ನು ಕ್ಲೀನ್ ಮಾಡೋ ಕೆಲಸ ಮಾಡ್ತಾ ಇದ್ದಾನೆ. ಈಗ ನನ್ನ ಪ್ರಶ್ನೆ ಅಂತಂದರೆ, ಅಪ್ಪನ ಮನೆಯಲ್ಲಿ ಕೈ ತುತ್ತನ್ನು ತಿನ್ನುತ್ತಾ ಅಪ್ಪನ ಪ್ರೀತಿಗೆ ಪಾತ್ರನಾಗಿರುವಂಥ ಜೋಸೆಫ್ ಈಗ ಸಂಕಷ್ಟಕ್ಕೊಳಗಾಗಿದ್ದಾನೆ. ಕರೆಕ್ಟಾ? ಏನು ಮಾಡ್ತಾ ಇದ್ದಾನೆ ಅವನು? ಫೋರ್ಟಿಫರ್ನ ಮನೆಯಲ್ಲಿ ಜೀತದಾಳಿಗೆ ಕೆಲಸ ಮಾಡ್ತಾ ಇದ್ದಾನೆ. ಈ ಕಡೆ ಗಮನ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಆತನು ಜೀತದಾಳಾಗಿ 1 ರೂಪಾಯಿ ಸಂಪಾದನೆ ಇಲ್ಲದೆ ಜೀತದಾಳಾಗಿ ಹಗಲು ರಾತ್ರಿ ದುಡಿಬೇಕು. ಇಂಥ ಸಂಕಷ್ಟಕ್ಕೆ ಒಳಗಾಗ್ಲಿಕ್ಕೆ ಕಾರಣ ಯಾರು? ಅವನ ಕಾರಣನ? ಸೈತನ್ ಕಾರಣನ? ಅವನ ಅಣ್ಣಂದಿರು ಕಾರಣ. ಅಣ್ಣಂದಿರು ಜೋಸೆಫನ ಮೇಲೆ ಹೊಟ್ಟೆಕಿಚ್ಚಿಬಿಟ್ಟು ಜೋಸೆಫನ ಮೇಲೆ ಕೋಪಗೊಂಡು, ಇವನಿದ್ರೆ ನಮ್ಮ ಬಗ್ಗೆ ಹೋಗಿ ಅಪ್ಪನ ಹತ್ರ ಫಿಟ್ಟಿಂಗ್ ಇಡ್ತಾನಂತೇಳಿ ಕೊನೆಗೆ ಅವನನ್ನು ನೋಡ್ಕೊಂಡು ಬರಲಿಕ್ಕಾಗಿ ಅವ್ರ ಅಪ್ಪ ಕಳಿಸಿರ್ತಾರೆ, ಹೋಗು ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ ಅಂತೇಳಿ. ಅಂಥ ಸಂದರ್ಭದಲ್ಲಿ ಇವನನ್ನು ಬಟ್ಟೆ ಬಿಚ್ಚಿ ವ್ಯಾಪಾರಸ್ಥರಿಗೆ ಮಾರಿಬಿಟ್ಟು ಆ ವ್ಯಾಪಾರಸ್ಥರು ಹೋಗಿ ಮಾರ್ಕೆಟಲ್ಲಿ ಮಾರಿ ಆಗ ಫೋರ್ಟಿಫರ್ನ ಮನೆಗೆ ಹೋಗಿ ಜೀತದಾಳಕ್ಕೆ ಸೇರಿಕೊಳ್ತಾನೆ. ಈ ಕಷ್ಟ ಸಂಕಷ್ಟಕ್ಕೆ ಅವನ ಕಾರಣ ಅಲ್ಲ, ಸೈತನ ಕಾರಣ ಅಲ್ಲ, ಅವನ ಸಹೋದರ ಕಾರಣ, ಅವನ ಪ್ರೀತಿ ಪಾತ್ರರು, ಅವರ ಅಣ್ಣಂದಿರೇ ಕಾರಣ. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಫೋರ್ಟಿಫರ್ನ ಹೆಂಡತಿ ಅವನ ಮೇಲೆ ಅಪವಾದನ ಹೊರಿಸಿ ಜೈಲಿಗೆ ಹಾಕ್ಸ್ಬಿಡ್ತಾಳೆ. ನನ್ನ ಅತ್ಯಾಚಾರ ಮಾಡೋಕ್ಕೆ ಬಂದ ಅಂತೇಳಿ ತನ್ನ ಗಂಡನಿಗೆ ಹೇಳಿ ಜೈಲಿಗೆ ಹಾಕ್ಸ್ಬಿಡ್ಲು. ಸೊ ಜೈಲಿರುವಾಗ ಒಂದಿನಾದರೂ ನೀವು ಬೈಬಲ್ ಓದ್ತೀರಾ? ಅಲ್ಲಿ ಕೂತ್ಕೊಂಡು ಅಳ್ತಾ, ಅಯ್ಯೋ ನನ್ನ ಹಣೆಯಲ್ಲಿ ದೇವರು ಅದೇನು ಬರೆದು ಬಿಟ್ರು, ನನಗೆ ಯಾರು ಜೈಲಿಗೆ ಸೇರಿಸಿದ್ರು, ನನ್ನನ್ನು ಮಾರಿಬಿಟ್ರು, ಅವ್ರ ಕೈಗಳಿಗೆ ನಾಗರಾವ್ ಕಡಿಲಿ ಹೇಳಿದ್ರೆ ನಾವೇನು ಶಾಪ್ ಆಗ್ತೀವಿ? ನಮ್ಮ ತೊಂದರೆ ಕೊಟ್ಟವ್ರಿಗೆ ಅವನೆಲ್ಲಾದ್ರೂ ಶಾಪ್ ಹಾಕಿದ್ನ? ಅವನಿಗೆ ಗೊತ್ತಿದೆ ಈ ಸಮಸ್ಯೆಗೆ ನಾನು ಕಾರಣಕರ್ತನಲ್ಲ, ಸೈತನ್ ಕೂಡ ಕಾರಣಕರ್ತನಲ್ಲ, ನನ್ನ ಸಹೋದರ ಕಾರಣಕರ್ತರು. ಆದರೆ ನನ್ನ ಸಹೋದರ ಮೂಲಕ ನನಗೆ ಸಂಕಷ್ಟಗಳು ಬಂದಾಗ ಅವರು ದೇವರಿಗೆ ಅವಿಧರ ನಡೆದಿದ್ದಾರೆ. ಅದರ ಮೂಲಕ ಅವರು ಮಾಡಿದ ಕಾರ್ಯದಿಂದಾಗಿ ನನ್ನ ಸಮಸ್ಯೆಗೊಳಗಾಗಿದ್ದಾನೆ. ಈ ಸಮಸ್ಯೆಯಲ್ಲಿ ತಾಳ್ಮೆನ ವಹಿಸ್ಕೊಂಡ್ರೆ ಪ್ರೈಸ್ ಬಿಟ್ಟು ಗಾಡ್
ದೇವರು ನನಗೇನಂತ ಕನಸಲ್ಲಿ ವಾಗ್ದಾನ ಮಾಡಿದರು, ಆ ವಾಗ್ದಾನದಂತೆ ಯಾವ ದೇಶದಲ್ಲಿ ಇವತ್ತು ಗುಲಾಮನಾಗಿದ್ದೇನೋ, ಜೀತದಾಳಾಗಿದ್ದೇನೋ, ಆ ದೇಶಕ್ಕೆ ದೇವರೇ ನನ್ನ ರಾಜನಾಗಿ ಮಾಡ್ತಾರೆ. ಹಲೋ, ಅಣ್ಣಂದಿರು ಅವರನ್ನ ಜೋಸೆಫನ್ನು ಮಾರಿದ್ರು ಕೂಡ ಜೋಸೆಫನ ಬಗ್ಗೆ ದೇವ್ರಿಗೊಂದು ಯೋಜನೆ ಇತ್ತು, ನಿನ್ನನ್ನು ಒಂದು ದೇಶದ ರಾಜನಾಗಿ ಮಾಡ್ತೇನೆ ಎಂಬುದಾಗಿ. ಆ ರಾಜನಾಗಿ ದೇವರು ಮಾಡುವಂಥದ್ದನ್ನು ಅಣ್ಣಂದಿರ ತಪ್ಪದ ಕಾರ್ಯಗಳು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ನಿಧಾನ ಆಯಿತು ಅಷ್ಟೇ. ಬಟ್ ಆದರೆ ಜಸ್ಟ್ ದೇವರು ಆತನ ಜೀವನದಲ್ಲಿ ದೇವರು ಏನಂತ ವಾಗ್ದಾನ ಮಾಡಿದರು, ದೇವರು ತನ್ನ ವಾಕ್ಯದಂತೆ, ತನ್ನ ವಾಗ್ದಾನದಂತೆ ಅವನ ಜೀವನ ನೆರವೇರಿಸ್ಕೊಟ್ರು. ಕಾರಣ ಯಾಕಂತಂದರೆ ಒಂದು ದಿನ ಅವ್ರ ಅಣ್ಣಂದಿರ ಬಗ್ಗೆ ಯಾರ ಹತ್ರ ಅಪಪ್ರಚಾರ ಮಾಡಲಿಲ್ಲ. ಹಲೋ, ಇವನನ್ನು ಜಸ್ಟ್ ಮಾರಿಬಿಟ್ಟು ಅಣ್ಣಂದಿರು ಬಂದು ಹೇಳ್ತಾ ಇದ್ದಾರೆ, ಅಪ್ಪ ಡ್ಯಾಡಿ ನಾವು ಬರುವಾಗ ರಸ್ತೆಯಲ್ಲಿ ಬರುವಾಗ ಕಾಡಿನ ಮಧ್ಯದಲ್ಲಿ ಬರುವಾಗ ಇದು ನೋಡಿ ನಿನ್ನ ಮಗನ ಶರ್ಟ ಅಂಥೇಳಿ ಅವನು ಜೋಸೆಫನ ಶರ್ಟನ್ನು ಅಣ್ಣಂದಿರೆಲ್ಲರೂ ಒಟ್ಟಿಗೆ ಸೇರಿ ಅವನ ಶರ್ಟನ್ನು ಬಿಚ್ಚಿ ಒಂದು ಕುರಿಮರಿನ ಕತ್ತರಿಸಿ ಅದು ರಕ್ತವನ್ನು ಅದ್ದಿ ತಂದು ತೋರಿಸಿದ್ರೆ ಅಪ್ಪನಿಗೆ. ನೋಡಿದ್ದು ರಸ್ತೆ ಮಧ್ಯದಲ್ಲಿ ಸಿಕ್ತು, ಇದು ನಿಮ್ಮ ಮಗಂದ. ಎದೆ ಬಡ್ಕೊಳ್ತಾನೆ ಅವರಪ್ಪ. ಅಯ್ಯೋ, ತಾಯಿನೂ ಇರಲಿಲ್ಲ ಆ ಜೋಸೆಫನಿಗೆ. ನಾನೇ ತಾಯಿ ತಂದೆ ಎಲ್ಲ ಆಗಿದೆ ಅಂತ ಮಗನ ಕಳ್ಕೊಬಿಟ್ನಲ್ಲ, ಯಾವುದೋ ಪ್ರಾಣಿ ತಿಂದಾಕ್ಬಿಟ್ಟಿದೆಯಲ್ಲ ಅಂತೇಳಿ ದುಃಖಪಟ್ಟು ವರ್ಷ ಸ್ಥಿತಿ ಮಾಡ್ತಾ ಇದ್ದ. ನೋಡಿದ್ರೆ ಅವನು ಜೀವಂತವಾಗಿದ್ದಾನೆ. ಅಣ್ಣಂದಿರ ಆ ಒಂದು ಕೋಪ, ಅಣ್ಣಂದಿರ ದ್ವೇಷ ಜೋಸೆಫರನ್ನು ಬೇರೊಂದು ದೇಶಕ್ಕೆ ಜೀತಾಳಾಗಿ ಮಾರಿಬಿಟ್ಟಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ, ನಾವಾಗಿದ್ದರೆ ಎಷ್ಟು ಸಲ ಪ್ರಿಯರೇ ನಮ್ಮ ಅಣ್ಣಂದ್ರಿಗೆ ಮಾಡಿಬಿಟ್ರು, ನಮ್ಮ ತಮ್ಮಂದಿರಿಗೆ ಮಾಡಿಬಿಟ್ರು ಅಂತೇಳಿ ಎಷ್ಟು ಸಲ ಕೊರಗ್ತಾ ಇದ್ವಿ. ದೇವ್ರ ಹತ್ರ, ದೇವಾ ನನ್ನ ಕಣ್ಣು ಮುಂದೆ ನೀವು ಗುರುತು ತೋರಿಸೋದಿಲ್ವಾ? ಮಾತೆ ಮರಿಯಮ್ಮನವರೇ, ನನಗೆ ಯಾರು ಹಿಂಗೆ ತೊಂದರೆ ಕೊಟ್ಟಿದ್ರು ನೀವು ಗುರುತು ತೋರಿಸಲೇಬೇಕು. ಬೇಕಾದ್ರೆ ಬೆಳಂಗಣಿ ಬರ್ತೀನಿ, ಅರಕೆ ನಾನು ಕೂದಲು ಕೊಡ್ತೇನೆ, ತಲೆ ಕೊಡ್ತೇನೆ, ನೀವು ಖಂಡಿತವಾಗಿಯೂ ಯಾರು ನನಗೆ ಈ ಥರ ಮಾಡಿದ್ರು ನನ್ನ ಕಣ್ಣು ಮುಂದೆ ಗುರುತು ತೋರಿಸ್ಬೇಕು. ಎಷ್ಟು ಮಂದಿ ಪ್ರಿಯ ಈ ರೀತಿ ಅರಕೆ ಕಟ್ಕೊಳ್ಳಲ್ಲ? ಕಳೆದ ಸಲ ಹಿಂದೂ ಸಲ ಬಂದಿದ್ದವ್ರು, ನನಗೆ ಯಾರೋ ಜಮೀನನ್ನು ಸ್ವಂತ ತಮ್ಮ ಮೋಸ ಮಾಡಿದ್ದಾನೆ ಬ್ರದರ್, ನಾನು ಮಾತೆ ಮರಿ ಅರಕೆ ಕಟ್ಕೊಂಡಿದ್ದೀನಿ. ಅಮ್ಮ ಅವ ನನ್ನ ಕಣ್ಣು ಮುಂದೆ ರಕ್ತ ಕಕ್ಸ್ಬಿಟ್ರೆ ನಿನ್ನ ಬಳಿಗೆ ಬಂದು 14 ಸ್ಥಳಗಳಲ್ಲಿ ಮೊಣಕಾಲೂರಿ ನಾನು ಪ್ರಾರ್ಥನೆ ಮಾಡ್ತಾನೆ. ಸ್ವಲ್ಪ ಬಂದಾಗ ಒಂದು ತಾಯಿ ಈ ತಿಂಗಳಲ್ಲ ಹೋದ ತಿಂಗಳು ಧ್ಯಾನ ಕೊಟ್ಟು ಬಂದು ಒಂದು ತಾಯಿ ಹೇಳುವಂಥದ್ದು. ಹಲೋ, ಖಂಡಿತ ದೇವರು ರಕ್ತ ಕಕ್ಕಸಂಗೆ ಮಾಡ್ತಾರ? ರಕ್ತ ಕಕ್ಕುವಂಥ ವ್ಯಕ್ತಿಯನ್ನು ಕೂಡ ರಕ್ಷಿಸಿ, ಹೇ ನಾನು ನಿನಗೋಸ್ಕರ ರಕ್ತ ಸುರಿಸಿದ್ದಾನೆ, ನೀ ರಕ್ತ ಕಕ್ಕಬೇಕಾಗಿಲ್ಲ, ನಿನ್ನ ಮೇಲಿನ ಪ್ರೀತಿಗಾಗಿ ನಾನು 2025 ವರ್ಷಗಳ ಹಿಂದೆ ರಕ್ತ ಕಕ್ಕಿ ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೋಸೆಫನು ತನ್ನ ಸಹೋದರೆಲ್ಲರನ್ನ ಕ್ಷಮಿಸಿದ, ಪ್ರೀತಿಯಲ್ಲಿ ಜೀವಿಸಿದ, ತಾಳ್ಮೆಲಿದ್ದ. ಕ್ಷಮೆ ಮತ್ತು ಪ್ರೀತಿ ಪ್ರಿಯರ ಒಂದು ನಾಣ್ಯದ 2 ಮುಖಗಳು. ಅದೇ ಥರ ವಿಶ್ವಾಸ ಮತ್ತು ತಾಳ್ಮೆ ಇವೆರಡೂ ಕೂಡ ಒಂದು ನಾಣ್ಯದ ಮುಖಗಳು. ಟ್ವಿನ್ ಬ್ರದರ್ಸ್, ಫೇತ್ ಆ್ಯಂಡ್ ಪೇಷನ್ಸ್ ಇವೆರಡೂ ಕೂಡ ಟ್ವಿನ್ ಬ್ರದರ್ಸ್. ಈಗ ನನ್ನ ಪ್ರಶ್ನೆ ಅಂತಂದರೆ, ಜೋಸೆಫನು ಅವರ ಅಣ್ಣಂದಿರ ನಿಮಿತ್ತವಾಗಿ ಕಷ್ಟ ಸಂಕಷ್ಟ ಒಳಗಾಗಿದ್ರು ಕೂಡ ಅವನು ಅಣ್ಣಂದಿರ ಕ್ಷಮಿಸಿದ, ಪ್ರೀತಿಸಿದ, ಕೊನೆಗೆ ತಾಳ್ಮೆಯಿಂದ ಮುನ್ನಡಿತಾ ಇದ್ದ. ಅವನು ಗಮನ ಇದ್ದು ಒಂದೇ ಒಂದು, ದೇವ ನೀವು ಹೇಳಿದ್ದೀರಿ ಒಂದು ದೇಶಕ್ಕೆ ರಾಜನಾಗಿ ಮಾಡ್ತೇನೆ ಅಂತ ಹೇಳಿದ್ದೀರಿ. ಸೊ ನನ್ನ ಅಣ್ಣಂದಿರು ನನ್ನ ಮೇಲೆ ಏನೇ ಅಪವಾದ ಮಾಡಿರ್ಬೋದು, ನನಗೆ ಈ ಚಿತ್ರಹಿಂಸೆಗೆ, ಈ ಸಂಕಷ್ಟಕ್ಕೆ ಕಾರಣಕರ್ತರಾಗಿರ್ಬೋದು, ಬಟ್ ನಾನು ಯಾವ ಕಾರಣಕ್ಕೂ ನನ್ನ ಅಣ್ಣಂದಿರ ಈ ಯಾವುದೇ ಕೆಟ್ಟ ಕಾರ್ಯ ನೀವು ಮಾಡಲಿಕ್ಕಿರುವಂಥ ಅದ್ಭುತ ಕಾರ್ಯವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಿದ್ದೇನೆ ನಿಮ್ಮ ಅದ್ಭುತ ಕಾರ್ಯ ತಡೆಗಟ್ಟುವಂಥವನು. ನಾನು ಯಾವಾಗ ಅವ್ರನ್ನ ಕ್ಷಮಿಸದೆ, ನಾನು ಯಾವಾಗ ದ್ವೇಷದಲ್ಲಿ ಮುನ್ನಡಿತೇನೋ ಆಗ ಆ ದ್ವೇಷ ನಿಮ್ಮ ಅದ್ಭುತ ಕಾರ್ಯಕ್ಕೆ ತಡೆಗೋಡಾಗ್ಬಿಡ್ತದೆ. ಅರ್ಥ ಆಗ್ತದೆಯಾ? ಎಷ್ಟು ಸಲ ಪ್ರೇಮ ದ್ವೇಷದಲ್ಲಿ ಅನೇಕ ದ್ವೇಷಗಳನ್ನು ಒಳಗಡೆ ಇಟ್ಕೊಂಡಿದ್ದಾವೆ. ಹಾಗೆ ನಾವು ವೈರಾಗ್ಯ, ಒಟ್ಟಕಿಚ್ಚು, ದ್ವೇಷ, ನಾನು ಎಂಬ ಅಹಂಕಾರ, ಮನ್ನೊಂದುಕೊಳ್ಳುವಂಥದ್ದು, ಇವುಗಳೆಲ್ಲವೂ ಕೂಡ ನಿಮ್ಮ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ಮಾಡಲಿಕ್ಕಿರುವಂಥ ತಡೆಗೋಡೆಗಳು. ನಿಮ್ಮ ಅದ್ಭುತ ಕಾರ್ಯವನ್ನು ಈ ಭೂಲೋಕದಲ್ಲಿರುವಂಥ ಯಾವುದೇ ವ್ಯಕ್ತಿಯಲ್ಲಿ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಯಾವ ಸೈತನಾಗಲಿ, ಯಾವ ದುರಾತ್ಮನಾಗಲಿ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅದ್ಭುತ ಕಾರ್ಯವನ್ನು ನಾನೇ ತಡೆಗಟ್ತೇನೆ. ನನ್ನ ವಿಶ್ವಾಸ ನನಗೆ ಜಯವನ್ನು ಕೊಡ್ತದೆ. ಬಟ್ ಆದರೆ ನನ್ನ ವಿಶ್ವಾಸ ನನಗೆ ಜಯ ಕೊಡದಂತೆ ತಡೆಗಟ್ಟುವಂಥದ್ದು ಬೇರೆ ಯಾರೂ ಅಲ್ಲ, ನಾನಾಗಿದ್ದೇನೆ. ಯಾವಾಗ ನಾನು ಪ್ರೀತಿಯಲ್ಲಿ ಜೀವಿಸೋದಿಲ್ವೋ, ಕ್ಷಮೆಯಲ್ಲಿ ಜೀವಿಸೋದಿಲ್ವೋ, ತಾಳ್ಮೆಯಲ್ಲಿ ಮುಂದುವರಿಯೋದಿಲ್ವೋ, ಇವುಗಳೆಲ್ಲವೂ ಕೂಡ ಪ್ರಿಯರೇ ವಿಶ್ವಾಸವು ಅದ್ಭುತ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗದಂತೆ ತಡೆಗಟ್ಟುವಂಥ ಶಕ್ತಿಗಳಾಗಿವೆ. ಈ ರಾತ್ರಿ ವೇಳೆಯಲ್ಲಿ ಚೆಕ್ ಮಾಡ್ಕೊಳ್ಳೋಣ, ನನ್ನ ಜೀವನದಲ್ಲಿ ಬಂದಿರುವ ಸಮಸ್ಯೆಗೆ
ಕಾರಣ ಯಾರು? ನಾನೇ ಆಗಿದ್ರೆ, ನನ್ನ ಅವಿಧತೆ ಆಗಿದ್ರೆ ಪಶ್ಚಾತ್ತಾಪ ಪಡಬೇಕು. ನಾನು ಕಾರಣಕರ್ತನಲ್ಲದೆ ಸೈತನೇನಾದರೂ ನನ್ನ ಶೋಧನೆ ಮಾಡಲಿಕ್ಕೆ ತಂದಿದ್ರೆ ಯೇಸು ನಾಮದಲ್ಲಿ ಅದಕ್ಕೆ ಗದರಿಸಬೇಕು. ಎರಡನೇದು. ಮೂರನೇದು, ನನ್ನ ಪ್ರೀತಿ ಪಾತ್ರರು ನನ್ನ ಕುಟುಂಬದಲ್ಲಿ ಯಾರಾದ್ರೂ ಕಾರಣಕರ್ತರಾಗಿದ್ದರೆ, ಯಾರಾದ್ರೂ ಪಾಪದಲ್ಲಿದ್ದರೆ, ಪ್ರಿಯರು ಅವ್ರನ್ನ ಬಿಟ್ಟು ಹೊರಡ ಬರೋದಲ್ಲ, ಸೈತನ ಅವ್ರನ್ನ ತಿಂದಾಕ್ಬಿಡ್ತಾನೆ. ಬದಲು ಅಲ್ಲೇ ಇದ್ದುಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರವಲ್ಲ, ತಾಳ್ಮೆಯನ್ನು ವಹಿಸ್ಕೊಳ್ಳುವಂಥದ್ದು. ಯಾವಾಗ ತಾಳ್ಮೆಯಿಂದ ಇರ್ತೀರಿ, ತಕ್ಕ ಸಮಯ ಬಂದಾಗ ನಿಮ್ಮ ಪ್ರೀತಿ ಪಾತ್ರ ಬಿಡುಗಡೆ ಮಾತ್ರವಲ್ಲ, ನಿಮ್ಮ ಕುಟುಂಬವೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಹಾಲೆಲೂಯ, ಹಾಲೆಲೂಯ. ಇವತ್ತು ಪರಮಪ್ರಸಾದದಲ್ಲಿ ಪ್ರಭು ಯೇಸು ಇದ್ದಾರೆ. ಎಲ್ಲರೂ ಒಂದು ನಿಮಿಷ ಪ್ರಭು ಯೇಸುವಿನ ಮುಂದೆ ನಮ್ಮ ನಾವು ಅರ್ಪಿಸಿಕೊಡುತ್ತಾ, ಈ ಸಮಯದಲ್ಲಿ ನಾವು ನಮ್ಮನ್ನೇ ಅರ್ಪಿಸಿಕೊಡ್ತಾ ನಾವು ಕೇಳ್ಕೊಳ್ಳೋಣ. ಪ್ರಭು ಯೇಸುವೇ, ಕೆಲವೊಂದು ಏರಿಯಾಗಳಲ್ಲಿ ನಾನೇ ನನ್ನ ಸಮಸ್ಯೆಗೆ, ಸಂಕಷ್ಟಗಳಿಗೆ ಕಾರಣಕರ್ತನಾಗಿದ್ದೇನೆ. ನಾನೇ ನನ್ನ ಎಲ್ಲ ಪರಿಸ್ಥಿತಿಗಳಿಗೆ ಕಾರಣಕರ್ತನಾಗಿರೋದ್ರಿಂದ ನಾನಿವತ್ತು ನಿಮ್ಮ ಮುಂದೆ ಪಶ್ಚಾತ್ತಾಪ ಇದ್ದೇನೆ. ಇನ್ನೊಂದು ಸಲ ನಾನು ಯಾವ ಕಾರಣಕ್ಕೂ ಸ್ವಾರ್ಥಕ್ಕೆ ಜೀವಿಸೋದಿಲ್ಲ, ನಿಮಗೋಸ್ಕರ ಮಾತ್ರ ಜೀವಿಸ್ತೇನೆ. ನಾನು ಕಾರಣಕರ್ತನಾಗಿಲ್ಲದೆ ಹೋಗಿದ್ರೆ, ಸೈತನಾಗಿದ್ದರೆ, ಯೇಸುವೆ ನೀವು ನನಗೆ ಕೊಟ್ಟಂಥ ಅಧಿಕಾರ ಉಪಯೋಗಿಸ್ಕೊಂಡು ಅವನ ಗದರಿಸ್ತಾನೆ. ಅದಕ್ಕೆ ನನ್ನ ಅವಿಧತೆಯೂ ಕಾರಣ ಅಲ್ಲ, ಸಾಹಿತ್ಯನೂ ಕಾರಣ ಅಲ್ಲ, ನನ್ನ ಪ್ರೀತಿ ಪಾತ್ರ ಮಾತ್ರ ಕಾರಣಕರ್ತರಾಗಿದ್ದರೆ ನಾನು ತಾಳ್ಮೆಯಿಂದ, ನಾನು ಪ್ರೀತಿ ಕ್ಷಮೆಯಲ್ಲಿ ಜೀವಿಸ್ತೇನೆ. ಆಗ ನೀವು ಈ ಪರಿಸ್ಥಿತಿಯನ್ನು ಆನಂದಕರ ಪರಿಸ್ಥಿತಿಗೆ ಮಾಡುವಂಥ ದೇವರಾಗಿದ್ದೀರಿ. ಎಲ್ಲರೂ ಈ ಕ್ಷಣದಲ್ಲಿ ಮೊಣಕಲರುತ್ತಾ ನಮ್ಮನ್ನು ಅರ್ಪಿಸಿಕೊಡುತ್ತಾ ಕಡೆಯ ಆಶೀರ್ವಾದಕ್ಕಾಗಿ ಸಿದ್ಧರಾಗೋಣ. ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ರೊಟ್ಟಿ ರೂಪದಿ ಪರಮ ಪ್ರಸಾದದಿ ಬಲಿಪೀಠದಿ ಬಂದಿರುವೆ. ರೊಟ್ಟಿ ರೂಪದಿ ಪರಮ ಪ್ರಸಾದದಿ ಬಲಿಪೀಠದಿ ಬಂದಿರುವೆ. ಸ್ತೋತ್ರದಿಂದ ಆರಾಧಿಸುವೆ. ಆರಾಧನೆ ನಿಮಗೆ. ಸ್ತುತಿ ಸ್ತೋತ್ರದಿಂದ ಆರಾಧಿಸುವೆ. ಆರಾಧನೆ ನಿಮಗೆ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಎಂದೆಂದೂ ನಾ ವಂದಿಸುವೆ. ಓ ಎಂತ ದಿವ್ಯ
ಎದ್ದು ನಿಂತಿದೆ. ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರುವರಿಂದ ಹರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಯ ಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.